कर्मेति व्यपदेशस्य विषयं यं प्रचक्षते ವೇದಾಂತಿನೋ ಜಗನ್ಮೂಲಂ ತನ್ನಮಾಮಿ ಪರಂ ಶಿವ. ಪ್ರಾರಂಭದಲ್ಲಿ ಬ್ರಹ್ಮಲೀನ ಸದ್ಗುರು ಸಾಧು ನಿಚ್ಚಲ್ ದಾಸ್ಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಪಂಡಿತ್ ಪೀತಾಂಬರಜಿ ಮಹಾರಾಜರನ್ನು ಎಲ್ಲ ಹನುಮಂದಿರದಲ್ಲಿ ಸ್ಥಾಪಿಸಿಕೊಂಡು ಗುರುದ್ವಯ ಶ್ರೀಪಾದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಪಾಠದ ಸಾನ್ನಿಧ್ಯವನ್ನು ವಹಿಸಿರುವ ಸಿದ್ಧ ಬ್ರಹ್ಮಪೀಠದ ಶ್ರೀ ಬ್ರಹ್ಮನಿಷ್ಠ ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಈ ಪಾಠದಲ್ಲಿ ಉಪಸ್ಥಿತರಿಸುತ್ತಿರುವ ಸಮಸ್ತ ಸಿದ್ಧ ಬ್ರಹ್ಮರೇ, ನಿಮ್ಮೆಲ್ಲರ ಆತ್ಮಚೇತನಕ್ಕೆ ಶರಣ. ತರಂಗ 5 ವಿಷಯಾಂಕ 219 ದೋಹಾ 41ರಿಂದ 4ರಲ್ಲಿ ಬರ್ತಕ್ಕಂಥ ಚೌಪಾಯಿಗಳು ವಿಷಯ ಬಚ್ಚುವಿನ ವೈರಾಗ್ಯ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ಹಿಂದಿನ 218ನೇ ವಿಷಯಾಂಕದಲ್ಲಿ ಒಬ್ಬ ಸ್ತ್ರೀಯನ್ನ ಶೃಂಗಾರ ರಸದಿಂದ ರಸಿಕತನದಿಂದ ಅವಳ ಇಡೀ ದೇಹವನ್ನ ಅಂದ್ರ ತಲೆಯ ಕೇಶದಿಂದ ಹಿಡಿದು ಕೊನೆಯ ಹಿಂಬದಿಯವರೆಗೆ ಬರುವಂತಹ ಎಲ್ಲಾ ಅಂಗಾಂಗಗಳನ್ನು ವರ್ಣಿಸಿದ್ದಾನೆ. 4 ಕಾಲಿನ ಸುಂದರವಾದಂತಹ ಪ್ರಾಣಿಗಳಿಗೆ, 4 ತರದ ಹೂವುಗಳಿಗೆ, 4 ತರದ ಹಣ್ಣುಗಳಿಗೆ, 4 ತರದ ಸುಂದರವಾದಂತಹ ಪಕ್ಷಿಗಳಿಗೆ ಹೋಲಿಸಿ ಅವಳ ದೇಹ ಸೌಂದರ್ಯವನ್ನು ವರ್ಣಿಸಿದ. ಅಂಥ ಮನುಷ್ಯ ಏನ್ ಮಾಡ್ತಾನಂದ್ರ ಗಂಗಾ ನದಿ ಸಮುದ್ರವನ್ನು ಸೇರಿ ಒಂದಾಗಬೇಕು ಅಂತಕ್ಕಂಥ ಚಪಲದಿಂದ ಸಮುದ್ರ ಸೇರಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೋ ಹಾಗೆ ಸ್ತ್ರೀಯಲ್ಲಿ ಕೂಡ ಪ್ರವೃತ್ತನಾದ ವಿಷಯರಂಪಟ ಮನುಷ್ಯ ಅವಳಲ್ಲಿ ಅನುರಕ್ತನಾಗಿ ತನ್ನ ಅಮೂಲ್ಯವಾದಂತಹ ಜನ್ಮವನ್ನ, ತನ್ನ ಆಯುಷ್ಯವನ್ನ ವ್ಯರ್ಥ ಮಾಡ್ಕೋತಾನ, ಹಾಳು ಮಾಡ್ಕೋತಾನ. ಬ್ರಹ್ಮ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದಂತಹ ತಿಲೋತ್ತಮೆಯನ್ನು ಸೃಷ್ಟಿ ಮಾಡಿದ, ಆದರೆ ಅವಳು ಪರಿಗಾರಳಾದಳು. ಆದ್ರ ನನ್ನ ಸ್ತ್ರೀ ಹಾಗಲ್ಲ ಅಂತ ಹೇಳ್ತಾರೆ ಬರ್ಚು. ಅಂಥವಳ ಜೊತೆ ನಾನು ಒಂದು ಕ್ಷಣವೂ ಬಿಡದೆ ಜೀವನವನ್ನ ಕಳೆದು ಈಗ ಏನಾಗ್ಯದ ನಾನು ಮುದುಕಾಗಿನಿ ಅಂತ. ಅಂದ್ರ ಈತನೂ ಕೂಡ ಸ್ತ್ರೀ ಸಂಘದಲ್ಲಿ ಸಾವಿನ ಬಾಗಿಲಲ್ಲಿ ನಿಂತಿದ್ದಾನೆ. ಮುಂದಿನ 35ರಿಂದ 39ನೇ ದೋಳದೊಳಗ ನೀನು ಅಂದ್ರೆ ಯಾವ ವಿಷಯಲಂಪಟ ಮನುಷ್ಯ ಯಾವುದಕ್ಕ ಆಸಕ್ತನಾಗಿ ಬೋಧಿಸುತ್ತಿದ್ದೇನೆ, ಯಾವುದನ್ನ ಪ್ರಾಣಿ ಪಕ್ಷಿ ಹೂ ಹಣ್ಣುಗಳಿಗೆ ಹೋಲಿಸಿ ವರ್ಣಿಸಿದ್ದಾನೋ ಅವನ್ನೆಲ್ಲ ಮಲಮೂತ್ರದ ಕುಡಿಕೆ, ಮಾಂಸ ಮಜ್ಜನದ ಅಡಿಕೆ, ತೊಗಲಿನ ಹೊದಿಕೆ ಅಂತ ಅಕ್ಕಮಾರಿ ಹೇಳಂಗ ಕಮಲದಂತ ಕಣ್ಣೊಳಗ ಬರೀ ಪಿಚ್ಚ ನೀರ ತುಂಬ್ಯದ, ಎಳೆನ ಗಿಡದ ಹೂವಿನಂಗ ನಾಸಿಕದೊಳಗ ಬರೀ ಸುಂಬಳ ತುಂಬ್ಯದ, ತೊಂಡೆ ಹಣ್ಣು ದಾಳಿಂಬರೆ ಹಣ್ಣು ಬೀಜದಂತೆ ಇರುವಂತಹ ತುಟಿ ಹಲ್ಲಿನಲ್ಲಿ ಬರೀ ಜೋಲು ತುಂಬ್ಯದ. ಹಿಂಗ ಇಡೀ ದೇಹವೇ ಒಂದು ಹೊಲಸಿನಿಂದ ತುಂಬಿದ ನವದ್ವಾರಗಳ ಪರಿಯನ್ನ ವಿಚಾರ ಮಾಡಿ ನೋಡಿದ್ರೆ ಸ್ತ್ರೀಯನ್ನ ತ್ಯಾಗ ಮಾಡ್ತೇನೆ ಅಂತ. ಈ ರೀತಿಯಾಗಿ ಈ ವಿಷಯಾಂಕ 219ರೊಳಗ ಬಚ್ಚು ವೈರಾಗ್ಯವಂತಾತನ ತಾಳಿ ಚೌಪಾಯಿ 41ರಿಂದ 44ರವರೆಗೆ ಏನ್ ಹೇಳ್ತಾನಂದ್ರ, ಈ ರಸನೇಂದ್ರಿಯಗಳ ನಾಲಿಗೆಗೆ ಏನೆಲ್ಲ ಮುಷ್ಟಾನ್ನ ಭೋಜನವನ್ನು ಮಾಡ್ತೀನಿ, ಆದ್ರೂ ಇದಕ್ಕ ತೃಪ್ತಿ ಅನ್ನೋದಿಲ್ಲ ಅಂದ ಮೇಲೆ ಇದಕ್ಕ ಈ ನಾಲಿಗೆಗೆ ತಿನಿಸಿ ಯಾಕ ಪೋಷಣೆಯನ್ನ ಮಾಡಬೇಕು? ಹಸು ಹಿಂಗಿಸ್ಕೊಳ್ಳಕ್ಕಂತ ಅರಣ್ಯದೊಳಗ ಹಣ್ಣ, ಕಾಯಿ, ಗೆಣಸು, ಗಡ್ಡೆ ಅವುಗಳನ್ನೇ ತಿಂದು ಹಸಿವೆ ಹಿಂಗಿಸ್ಕೊಂಡ್ರ ಆಯ್ತಲ್ಲ. ಈ ಊಟಕ್ಕಾಗಿ ಯಾಕೆ ಸಂಸಾರದ ಒಳಗಾಗಬೇಕು? ಮಹಾದೇವಿ ಹೇಳ್ದಂಗ ಅರಣ್ಯದೊಳಗಿನ ಕವಿ ಅರಮನೆ ಇದ್ದಂಗ, ನಮಗ ಇರುವ ಕಲ್ಲು ಬಂಡೆಗಳೇ ಹಾಸಿಗೆ ಇದ್ದಂಗ, ನನ್ನ ತೋಳೆ ತೆಲುಂಬದ ಕಾಡಿನಲ್ಲಿ ಹರಿಯುವ ನೀರ ಕುಡಿಲಾಕ ಹತ್ತಗಳೇ ಬೊಗಸಿನೇ ಕೂಜಿ ಇದ್ದಂಗದ. ಹಿಂಗ ಬದುಕುವುದನ್ನು ಬಿಟ್ಟು ಯಾಕೆ ಇನ್ನೊಬ್ಬರ ಕೈಗೊಂಬೆ ಆಗಬೇಕು ಅಂತ ವೈರಾಗ್ಯ ಬಂದೈತಿ. ಈ ರೀತಿ ಏಕಾಂತದಲ್ಲಿ ಕುಳಿತು ವಿಚಾರ ಮಾಡ್ತಾನೆ ಬರ್ಚು ಮಂತ್ರಿ. ಇದೇ ನಿಜವಾದಂತಹ ಆನಂದ ಅಂತ.
ಸಾಗರ ಮೊದಲು ಮಾಡಿ ಇಡೀ ಭೂಮಿಯನ್ನೇ ಕೊಟ್ಟರೂ ಸಹಿತ ಅದೆಲ್ಲ ನನಗೆ ದಕ್ಕಿದ್ರು ಇಂಥ ಏಕಾಂತದ ಪರಮಾನಂದಕ್ಕಿಂತ ಹೆಚ್ಚಿನದು ಏನದ ಏನೂ ಇಲ್ಲ ಅಂತ ಪಕ್ಷಿ ವಿವೇಕ ಜಾಗೃತಿ ಆಗ್ಯದ. ಈ ಒಂದು ಪಾಠದ ಅಭಿಪ್ರಾಯ ಏನಂತಂದ್ರ ಭೇದ ಭಾವದಿಂದ ದುಃಖ ಉಂಟಾಗ್ತದ, ಆ ಭೇದ ಭಾವ ಪ್ರತ್ಯಕ್ಷವನ್ನು ಕೂಡ ಸುಳ್ಳಾಗಿಸ್ತದ. ಇದನ್ನ ಆ ರೀತಿ ಇದನ್ನ ಅತ್ತಂತ ಬಚ್ಚು ಮಂತ್ರಿ ನಿಶ್ಚಯ ಮಾಡ್ತಾನ. ನಾನು ಜೀವಂತವಾಗಿದ್ರು ಲೋಕದ ಕಣ್ಣಿಗೆ ನಾ ಸತ್ತು ಹೋಗಿನಿ, ಜನ ಅದನ್ನೇ ನಂಬ್ಯಾರ. ಒಂದು ವೇಳೆ ಅದು ಸುಳ್ಳು ಅಂತೇಳಿ ನಾನು ಸಾಧಿಸ್ಲಿಕ್ಕೆ ಹೋದ್ರೆ ನಿಜವಾಗಿಯೂ ನಾನು ಸಾಯ್ತೀನಿ, ಯಾಕಂದ್ರೆ ಅಲ್ಲಿ ನನ್ನ ಸತ್ತು ಹೊಡೆದು ಬಿಡ್ತಾರ ಬಚ್ಚು ಮಂತ್ರಿಗೆ ತನ್ನೊಳಗೆ ವಿಚಾರ ಮಾಡ್ತಾನ. ಇಲ್ಲಿಯವರೆಗೆ ನಾನು ಒಳ್ಳೆ ಆಹಾರ ಮೃಷ್ಟಾನ್ನ ಭೋಜನವನ್ನ ಮಾಡಿ ಆರೋಗ್ಯದಿಂದ ಇದೀನಿ, ಸುಖವಾಗಿದ್ದೀನಿ ಅಂತ ಹೇಳಿ ವೈರಾಗ್ಯ ತಾಳಿ ಸಾಧು ವೇಷವನ್ನು ಧರಿಸಿ ಕವಿ ರಸಿಕ ವ್ಯಕ್ತಿ ಲಂಪಟ ಆದ್ರೂ ಅಂದ್ರಿ, ಕವಿ ಆದ್ರನ್ರಿ, ರಸಿಕ ಆದ್ರಂದ್ರಿ, ಏನಾದ್ರೂ ಅಂದ್ರಿ, ಆತ ಒಂದು ಹೆಣ್ಣಿನ ದೇಹದ ವರ್ಣನೆ ಮಾಡಿದ್ದಾನ ನೆನೆದು ಅದೆಲ್ಲವೂ ಗುರಿ ಇಲ್ಲದೆ ಬಿಟ್ಟಂತ ಬಾಣದಂಗ ಐತಿ. ಯಾಕಂದ್ರೆ ಆರೋಪಿತನೇ ಹೊರತು ಅಪರಾಧಿ ಅಲ್ಲ. ಯಾವ ಪುರುಷ ಹೆಣ್ಣಿಗೆ 16 ತೆರನಾದಂತಹ ಸುಲಕ್ಷಣಗಳನ್ನು ಆರೋಪಿಸಿ ವರ್ಣಿಸಿದ್ದಾನೋ ಅದೇ ಪುರುಷ ಮುಂದೆ ಏನ್ ಮಾಡ್ತಾನೋ 35ನೇ ಚೌಪಾಯಿಯೊಳಗ ಅವಳಲ್ಲಿ ದೋಷಗಳನ್ನ ಎತ್ತಿ ತೋರಿಸಿ ಅಪರಾಧಿಯನ್ನಾಗಿ ಮಾಡ್ತಾನೆ. ಇಲ್ಲಿ ದ್ವಂದ್ವ ನೀತಿಯನ್ನು ಎತ್ತಿ ತೋರಿಸ್ತವ. ಅದನ್ನೇ ಅದ್ವೈತ ಸಿದ್ಧಾಂತ ಏನ್ ಹೇಳ್ತಂದ್ರೆ ಹೆಣ್ಣನ್ನ ಮಾಯೆ ಎಂದು ಹೀನ ಎಂದು ಟೀಕಿಸಿದ್ರೆ, ಶಕ್ತಿ ವಿಶಿಷ್ಟಾದ್ವೈತದಲ್ಲಿ ಹೆಣ್ಣು ಸೃಷ್ಟಿಕರ್ತಳು, ಶಕ್ತಿ ರೂಪಿಣಿ, ಪ್ರಕೃತಿ ಮಾತೆ ಸ್ಥಾನದಲ್ಲಿ ಕೂಡಿಸಿದ್ದ. ಆದ್ದರಿಂದ ಪ್ರಕೃತಿ ಪುರುಷ ಸಮವಾಗಿದ್ದಲ್ಲಿ ಸೃಷ್ಟಿಯ ಸಂತಾನೋತ್ಪತ್ತಿ ಸೃಷ್ಟಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯದ. ಇದೊಂದು ಮಹತ್ ಕಾರ್ಯ ಅಂತ ಭಾವಿಸಿ ಅದನ್ನ ಹೆಣ್ಣು ಅಲ್ಲ ಗಂಡು ಅಲ್ಲ ಬ್ರಹ್ಮನ ಪ್ರತಿಬಿಂಬ ರೂಪವಾದಂತಹ ಆತ್ಮಗಳೆಂದು ಭಾವಿಸಿ ಅಭೇದ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕು ಎಂಬುದೇ ನನ್ನ ಅಭಿಪ್ರಾಯ ಅಂತ. ನನ್ನ ಅಭಿಪ್ರಾಯನೂ ಕೂಡ ಅದೇ, ಬಚ್ಚು ಮಂತ್ರಿ ಅಭಿಪ್ರಾಯನೂ ಕೂಡ ಅಂತ ಹೇಳ್ತಾ ಈ ಒಂದು ನನ್ನ ಅಭಿಪ್ರಾಯಕ್ಕೆ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಧನ್ಯವಾದಗಳು. ಬ್ರಹ್ಮನಿಷ್ಠ ಸದ್ಗುಣಾದಂತ ಸಂಗಾದಿಗಳು ಬಹಳ ಸುಂದರವಾಗಿ ತಮ್ಮ ಅನುಭವಗಳನ್ನ ಪ್ರಸ್ತುತಪಡಿಸಿದರು. ಅವರಿಗೆ ಗೊತ್ತೋರ್ಬೇಕಾಗಲ್ಲ. ಸ್ತ್ರೀನಿಂದ ದಿನ ಒಬ್ಬರು ಮಾಡಿದ್ರೆ ಸಾಕಲ್ಲ, ಏನು ಒಂದೇ ದಿನ ಓಸು ಮಂದಿ ಮಾಡೋದೇನು ಬೇಕಾಗಿಲ್ಲಲ್ಲ. ದಿನ ಒಬ್ಬರು ಮಾಡಿದ್ರೆ ದಿನ ಒಬ್ಬರು ಹೇಳ್ಕೋತ ಹೋಗ್ಬಿಡ್ರಿ ಸ್ತ್ರೀನಿಂದ ಬಗ್ಗೆ ಅಂದ್ರೆ ಪಕ್ಕ ಆಗಿಬಿಡ್ತದೆ. ಮತ್ತೀಗ ಬೇರೆ ಮೆಲುಕುಗಳು ಏನಾರ ರೆಡಿ ಆಗಿದ್ರೆ ಹೇಳ್ರಿ, ಏನಿದ್ದಿಲ್ಲ ಅಂದ್ರೆ ನಾ ಹೇಳ್ತೀನಿ. ದಿನ ಒಬ್ಬರು ಹೇಳ್ರಿ ಸ್ತ್ರೀನಿಂದ ಬಗ್ಗೆ, ಒಂದೇ ದಿನ ಓಸು ಮಂದಿ ಹೇಳ್ಬೇಕತ್ತ ಏನು ಸಾಕು. ಚಂದ ಹೇಳಿದ್ರಲ್ರಿ, ಸೂಪರ್, ಬಹಳ ಚಂದ ಹೇಳಿದ್ರು. ನಮ್ಗಿಂತ ಚಂದ ಹೇಳ್ತಾರ ಅವ್ರು, ಚಂದ ಬ್ರೀಫ್ ಮಾಡಿ ಫಸ್ಟ್ ಕ್ಲಾಸ್ ಮಾಡಿ ಹೇಳ್ತಾರ. ನಮಗ್ ಗೊತ್ತಾತು, ಅದ್ಭುತ. ಈಟೆ ಹೇಳ್ಬೇಕು, ಅದು ಆಟೆ ಹೇಳಿದ್ರೆ ಚಂದ ಇರ್ತದೆ. ನಾವು ಭಾಳ ಹೇಳ್ಬಿಡ್ತೀವಿ. ನಿಶ್ಚಲದಾಸರಿಗೆ ತಲುಪಿತು ನಿಮ್ಮ ಮೆಲುಕು, ಬಹಳ ಸಂತೋಷ ಆಯ್ತು, ಖುಷಿ ಆಯ್ತು. ಅಭಿನಂದನೆಗಳು. ಮತ್ ಬೇರೆ ಮೆಲುಕುಗಳು ಯಾರ ತಯಾರಾಗಿದ್ರೆ ಹೇಳ್ರಿ, ಇಲ್ಲ ಅಂದ್ರೆ ನಾ ಪಾಠ ಹೇಳ್ತೀನಿ ನೋಡ್ರಿ. ಮತ್ತೆ ಯಾರು ತಯಾರಾಗಿದ್ದವ್ರು ಹೇಳ್ರಿ. ಏನ್ರಿ? ಹಾ, ಮತ್ತ ಬಹಳ ಸಂತೋಷ. ದಿನ ಒಬ್ಬೊಬ್ರು ಹೇಳ್ರಿ ಸಾಕು. ಇವತ್ತೊಬ್ರು, ನಾಳೆ ಒಬ್ರು, ನಾಡ್ದೊಬ್ರು.
ನನಗ ಮನನ ಮಾಡೋದು ಉಳಿತದ ಟೈಮ್. ನೀವು ಹಿಂಗ್ ಮೆಲಕ್ ಮಾಡಿಬಿಟ್ರಿ ಅಂದ್ರೆ ಮತ್ತೆ ಡಬಲ್ ಹೇಳೋದಿರಂಗಿಲ್ಲ. ಶ್ರವಣ ಮನನ ಎಲ್ಲ ತಾನೇ ಆಗ್ಬಿಡ್ತವ ಅದ್ರಾಗ. ಈಗ ನಾ ಹೇಳ ಏನ್ ಮಾಡ್ಲಿ, ಏನ್ ಮಾಡ್ತೀರಿ? ಗಪ್ಪ ಕೂತ್ರಿ. ತಾವೇ ಈಗ ಶುದ್ಧ ಬ್ರಹ್ಮ ಸದ್ಗುಣವಂತ ಶರಣ ಸ್ವಾಮೀಜಿಯವರು ತರಂಗ ವಿಚಾರ ಸಾಗರ ಮತ್ತು ಇವನ ಕಥೆ ಮತ್ತು ಶ್ರೀನಂದಾದ ಕುರಿತು ಉಪದೇಶ ಮಾಡ್ತಾ ಇರ್ತಾರಲ್ಲ ಬೇಕು ಅಂತ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸಿಯವರ ಕೃತಿ 5ನೇ ತರಂಗ 219ನೇ ವಿಷಯಾಂಕದಲ್ಲಿ ಬರುವ ಭರ್ಚುವಿನ ವೈರಾಗ್ಯ ಪ್ರತಿಪಾದನದಲ್ಲಿ 41ನೇ ದೋಹಾದಿಂದ ಇವತ್ತು ಹೇಳ್ತಾ ಇದ್ದಾರೆ. ದೋಹಾ 41. ಕಲಾಕಂದದಿ ಪಾಯಸ ಪೇಡ ದಂದುಲ ಘೃತ ವ್ಯಂಜನ ಬಹುಟೇರ ಔರ ವಿವಿಧ ಭೋಜನ ಚೇಕೀನೆ ದಿನದ ಬಚೇರ ಸನಾರಸಲೀನೆ. 42ನೇ ಶ್ಲೋಕ ಚೌಪಾಯಿ. ಅಭಲ್ ಚೌಫನ ಈನ ಸುಪ್ತಿ ಜುಯಾಕು ಯಾಟೆ ವೃಥಾ ಪೋಷಿನಾ ತಾಕು क्षुदा विनाश ही वन फल संदा वही क्यों पराधीन यह बंधा. 43, 44 ಹಾಡಿಬಿಡ್ರಿ. ಚೌಪಾಯಿ 43. गुहा महल बन पान घनेरा क्यों राजा को भय मुसेरा शेष शिला अरु निज भुज तकिया निझर जल कर प्राण रुकिया. 44ನೇ ಚೌಪಾಯಿ. बैठी संत होय सुचंदा लहिए भर्चु परमानंदा दिन एकांतन आनंद कबहु मिलय अप्तिलहु पृथ्वी सबहु. ಈ ವಿಷಯವಾಗಿ ಸದ್ಗುರುಗಳು ನಮಗೆ ವಿವರವಾಗಿ ವಿಷಯವನ್ನು ಜ್ಞಾನವನ್ನು ಮಾಡಿಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇವೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸಿಯವರ ಕೃತಿ 4ನೇ ತರಂಗ, 5ನೇ ತರಂಗ ಮಧ್ಯಮಾಧಿಕಾರಿ ಶುಭ ಸಂತತಿ ಮಹಾರಾಜರ ಮಧ್ಯಮ ಪುತ್ರ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. 219ನೇ ವಿಷಯಾಂಕ ಭರ್ಚುವಿನ ವೈರಾಗ್ಯ ಪ್ರತಿಪಾದನೆಯ 2ನೇ ಭಾಗ. 1ನೇ ಭಾಗದಲ್ಲಿ ಸ್ತ್ರೀ ನಿಂದೆಯನ್ನ ಕೇಳಿದ್ರಿ. ಮತ್ತೆ 41ರಿಂದ 44 ತನಕ ದೋಹಾಗಳನ್ನ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಈ ಒಂದು ವೈರಾಗ್ಯ ಪ್ರತಿಪಾದನೆಯಲ್ಲಿ ನಮ್ಮ ಪೀಠದ ಸಾಧಕರು ಕೆಲವೊಂದು ಕೌಶಲ್ಯಗಳನ್ನ ಬೆಳೆಸ್ಕೋಬೇಕಾಗ್ತದ. ಇಲ್ಲಿ ನಿಶ್ಚಲದಾಸರು ಶಂಕರಾಚಾರ್ಯರ ಸಾಹಿತ್ಯವನ್ನ ಅವಲಂಬಿಸಿ ವಿಚಾರ ಸಾಗರವನ್ನ ರಚನೆ ಮಾಡಿದ್ದಾರೆ. ಶಂಕರಾಚಾರ್ಯ ಮತ್ತೆ ಬುದ್ಧ
ಇವರಿಬ್ಬರು ಏನ್ ಮಾಡ್ಯಾರ, ಸಂಸಾರ ತ್ಯಾಗ ಮಾಡಿ ಆಧ್ಯಾತ್ಮ ಸಾಧನೆ ಮಾಡಿದವರು. ಇವರು ಸಂಸಾರ ತ್ಯಾಗ ಮಾಡಿ ಆಧ್ಯಾತ್ಮ ಸಾಧನೆ ಮಾಡಿದ್ದು ಆ ಸನ್ಯಾಸತ್ವ ಏನದಲ್ಲ ಅದು ನಮಗೆ ಆದರ್ಶವಲ್ಲ. ಇವರು ಇಬ್ರು ಏನ್ ಮಾಡ್ಯಾರ, ಸನ್ಯಾಸತ್ವದ ಬಗ್ಗೆ ಒಂದು ಸಪರೇಟ್ ಒಂದು ದಾರಿ ತೋರ್ಸ್ಯಾರ. ಉಳಿದವರೆಲ್ಲರೂ ಮಿಕ್ಕವರೆಲ್ಲರೂ ಏನದರ ಗೃಹಸ್ಥರು. ಉಳಿದ ಗೃಹಸ್ಥರೆಲ್ಲ ಏನಪ್ಪ ಅಂತಂದ್ರೆ ಸಂಸಾರ ಸಮೇತ ಆ ಸಂಸಾರ ಮೋಹ ಇಲ್ಲದೆ ಸಂಸಾರ ಸಮೇತರಾಗಿ ಮೋಕ್ಷ ಸಾಧನೆ ಮಾಡಿದವರದರ. ಅದಕ್ಕೆ ಆರಂಭದಲ್ಲಿ ವಿಚಾರ ಚಂದ್ರೋದಯ ಹೇಳುವಾಗ ಒಂದೆರಡು ಘಟನೆಗಳು ಆಗಿಬಿಟ್ಟು ಅದು ಕೇಳುವವರಿಗೆ ಕೌಶಲ್ಯ ಇಲ್ಲನೋ ಏನು, ಅವ್ರದ್ದು ಏನು ಪರಿಸ್ಥಿತಿ ಇತ್ತೋ ಗೊತ್ತಿಲ್ಲ. ಅವ್ರೇನ್ ಮಾಡಿಬಿಟ್ರು, ವೀರೇಶ ಕಬ್ಬಿನಕಂತಿ ಮಠ ಅಂತ ಒಬ್ಬರು ಹಾವೇರಿಯಾಗಿರ್ತಾರ, ಇನ್ನೂ ಮದುವೆ ಆಗಿದ್ಲ, BSc ಆಗಿತ್ತು, ಗದಗಿನೊಳಗೆ ತಹಸೀಲ್ ಆಫೀಸ್ನ ಕೆಲಸ ಇತ್ತು. ಮೊದಲಿದ್ದಂತ ಸಾಧಕರಿಗೆ ಗೊತ್ತದ ಅವ್ರ ಹೆಸರು ಏನಂತ ಯಾರಂತ. ಈ ಪಾಠ ಕೇಳ್ತಾ ಕೇಳ್ತಾ ಒಂದೇ ಸಲಕ್ಕೆ ಅವ್ರಿಗೆ ಏನಾಗ್ಬಿಡ್ತು, ವೈರಾಗ್ಯ ಬಂದು ಬ್ಯಾಡಪ್ಪ ಈ ನೌಕರಿನೇ ಬೇಡ, ಇದು ಸತ್ಯ ಶುದ್ಧ ಕಾಯಕ ಅಲ್ಲ, ಇಂಥ ಕಾಯಕ ಮಾಡಿದರೆ ನಮ್ಮ ಮನುಷ್ಯ ಜನ್ಮ ಅಸಾರ್ಥಕಾಗಿ ಏನಾಗ್ತದಂತಂದ್ರೆ ವೇಸ್ಟ್ ಆಗಿ ಹೋಗ್ಬಿಡ್ತದ. ನಾನು ಎಲ್ಲರೇ ಒಂದು ಶಾಲೆ ಮಾಸ್ತರ್ ಆಗಿ ಮಕ್ಕಳಿಗೆ ಪಾಠ ಹೇಳಿ ಬಂದ ಉತ್ಪನ್ನದಾಗ ಹೊಟ್ಟೆ ತುಂಬಿಸ್ಕೋಬೇಕೇ ಹೊರತು ಇಲ್ಲೇ ತಹಸೀಲ್ ಆಫೀಸ್ನೊಳಗೆ ನೌಕರಿ ಮಾಡೋದೇ ಬೇಡ ಅಂತ ವೈರಾಗ್ಯ ತಾಳಿ BSc ಮುಂದಿಂದ B.Ed ಹಚ್ಕೊಂಡು MSc ಮಾಡಿಕೊಂಡು ಈ ಕಾಲೇಜ್ ಲೆಕ್ಚರರ್ ಅದರ, ಮ್ಯಾರೇಜ್ ಆಗ್ಯದ, ಮಕ್ಕಳದರ, ಎಲ್ಲ ಅದರ. ಆ ಒಂದು ನೌಕರಿ ತ್ಯಾಗ ಮಾಡಿಬಿಟ್ರು. ತಹಸೀಲ್ ಆಫೀಸ್ನೊಳಗಿಂದ ದಿನ ರೊಕ್ಕ ಎಣಿಸಂತ ನೌಕರಿ ಕೈ ಬಿಟ್ಬಿಟ್ರು. ಇವು ಕೆಲವೊಂದು ಘಟನೆಗಳಾಗ್ತಾವ. ಇನ್ನೊಬ್ಬರು ಸಂಗಯ್ಯ ಸ್ವಾಮಿಗಳಂತೇಳಿ ಅವರು ರಾಜಾಜಿನಗರದಾಗ ರೇವಣಸಿದ್ದೇಶ್ವರ ಗುಡಿ ಅದ, ರೇಣುಕಾಚಾರ್ಯರ ಗುಡಿ ಅದ ಅಲ್ಲಿ ಬೆಂಗಳೂರಲ್ಲಿ. ಅವರು ಇಂಜಿನಿಯರ್, ಚಲೋ ದೊಡ್ಡ ಇಂಜಿನಿಯರು, ಚಲೋ ಕಂಪನಿಯಾಗ ನೌಕರಿ ಇತ್ತು. ಅವರಿಗೆ ಒಂದೇ ಸಲ ವೈರಾಗ್ಯ ಬಂದು, ಸ್ವಾಮಿ ಇದು ಇಂಜಿನಿಯರಿಂಗ್ ಮಾಡಿ ಅಪರ ಲೆಕ್ಕ ತೋರಿಸಿ ಅಲ್ಲಿ ಮಾಡೋದೊಂದು ನಾವು ಹೇಳೋದೊಂದು, ಹಿಂಗಾದ್ರೆ ನಮ್ಮ ಮೋಕ್ಷಕ್ಕೆ ಇದು ಅಡ್ಡಿ ಆಗ್ತದೆ, ಇದು ಬರೇ ಹೊಟ್ಟೆ ತಿಪ್ಪಲಿಗೆ ಉಪಯೋಗ ಅಷ್ಟೇ ಅಲ್ಲ, ನಮ್ಮ ಮೋಕ್ಷಕ್ಕೆ ಅಡ್ಡಿ ಆಗ್ತದ. ಎಲ್ಲರೇ ಒಂದು ಗುಡಿಯಾಗ ಸ್ವಾಮಿಗಳಲ್ಲಿ ಪೂಜೆ ಮಾಡಿಕೊಂಡು ಬಂದು ಪ್ರಸಾದ ತಿಂದು ಬದುಕಿನ ಸಾಧನೆ ಮಾಡ್ತೀನಿ ಅಂತೇಳಿ ಅವರು ಗುಡಿ ಪೂಜಾರಿ ಆಗಿಬಿಟ್ಟಿರ್ತಾರೆ. ರೇವಣಸಿದ್ದೇಶ್ವರ ಗುಡಿ ಪೂಜಾರಿ ಸಂಗಯ್ಯ ಸ್ವಾಮಿಗಳು ಅಂತೇಳಿ. ಬೇಕಿದ್ರೆ ಹೋಗ್ಬೋದು, ಭೇಟಿ ಆಗ್ಬೋದು ಅವರಿಗೆ. ಹಿಂಗಾಗಿ ಅವ್ರಿಗೇನ ಅಷ್ಟಕ್ಕೆ ವಿಚಾರ ಚಂದ್ರೋದಯದೊಳಗೆ ಅವ್ರಿಗೆ ಏನೋ ಒಂದು ಎಫೆಕ್ಟ್ ಆಗಿ ಒಂದು ಇಂಜಿನಿಯರಿಂಗ್ ನೌಕರಿ ಬಿಟ್ಟು ಸ್ವಾಮಿಗಳಾಗಿ ಏನೋ ಮಾಡಿಬಿಟ್ರು. ಎಲ್ಲ ಹಿಂಗೆ ಆಗ್ತಿರ್ತಾವ. ಅದಕ್ಕೆ ನಾವು ಈ ಪಾಠ ಹೇಳುವಾಗ ನಿಮಗ ಸಂಸಾರ ರಹಿತರಾಗಿ ಸನ್ಯಾಸಿಗಳ ಹಾಗೆ ಭಾವನೆ ತಾಳುವಂತ ಒಂದು ಅಪಾಯ ಇದ್ದದ್ದಕ್ಕೆ ನಾನು ನಿಮಗೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಒಂದು ಸಪೋರ್ಟ್ ತಗೊಂಡು ಈ ಪಾಠ ಹೇಳ್ತಾ ಇದ್ದೀನಿ. ಆ ಒಂದು ಸಂಸಾರದ ಬಗ್ಗೆ ನಿಂದೆ ಯಾವಾಗ ಮಾಡಬೇಕು, ಅದರ ಸತ್ಯಾಸತ್ಯತೆಗಳನ್ನ ಯಾವಾಗ ತಿಳಿಸಿ ಹೇಳಬೇಕು ಅಂದ್ರೆ ಬರೀ ಸಂಸಾರದೊಳಗೆ ಮುಳುಗಿದವನಿಗೆ, ಬರೀ ದುಡ್ಡು ಎಣಸವನಿಗೆ, ಬರೀ ಪರಸ್ತ್ರೀ ಪರಪುರುಷರ ಬೆನ್ನು ಹತ್ತಿದವರಿಗೆ, ಬರೇ ಆಸ್ತಿ ಪಾಸ್ತಿ ಮಾಡ್ಕೋತ ಹೋಗೋರಿಗೆ. ಮೊನ್ನೆ ಇಲ್ಲೊಬ್ಬರು ಎಕ್ಸ್ಪೈರ್ ಆದ್ರೆ ನಮ್ಮ ಓಣ್ಯಾಗ
ಎಷ್ಟಂದ್ರೆ ಪ್ಲಾಟ್ಗಳು ಎಷ್ಟದಾವ ಅಂದ್ರೆ ಅವ್ರ ಪ್ಲಾಟ್ಗಳ ಲೆಕ್ಕ ಹಾಕಿದ್ರೆ 40 ಕೋಟಿ ರೂಪಾಯಿ ಅದಾವ ಪ್ಲಾಟ್ಗಳು. 40 ಕೋಟಿ ಅಷ್ಟೊಂದು ಪ್ಲಾಟ್ಗಳು ಮಾಡ್ಯಾರ ಅವ್ರು. ಅಲ್ಲಿ 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 ಎಲ್ಲೆಲ್ಲೆಲ್ಲೆಲ್ಲಿ ಹೊಲ ತಗೊಳ್ಳೋದು ಪ್ಲಾಟ್ ಮಾಡೋದು. ಒಟ್ಟು ಮಾರಿದ್ರೆ ಎಷ್ಟು ಆಗ್ತದ? 40 ಕೋಟಿ ಆಗ್ತದ ಅಂತ. ನಮ್ಮ ಅಪ್ಪ 40 ಕೋಟಿ ಆಸ್ತಿ ಮಾಡಿ ಹೋಗ್ಯಾನಂತ ಹೇಳ್ತಾರೆ ಮಕ್ಕಳು. ಹಿಂಗ ಕೊನೆ ಗಳಿಗೆಯಲ್ಲಿ ರೊಕ್ಕದ ಬಗ್ಗೆ ಲೆಕ್ಕ ಹಾಕ್ಬೇಡ್ರಿ, ಬೇಕಾದಷ್ಟು ಗಳಿಸಿಟ್ಟಿನಿ, ಡಾಕ್ಟರ್ಗಳು ಹೇಳಿಬಿಡ್ರಿ ಎಷ್ಟರ ಖರ್ಚಲ್ಲಿ ನನಗೆ ಬದುಕಿಸುವಂತ ಒಂದು ಪೇಪರ್ನಾಗ ಬಾಯಿಲಿಂತ ಮಾತನಾಡ್ಲಕ್ಕೆ ಬರಲಾರ್ದ ಸಮಯದಲ್ಲಿ ಕೈಲಿಂತ ಬರ್ದೆ ಏನ್ ಮಾಡಿದ್ರು ಆಯುಷ್ಯ ತೀರಿದೊತ್ನಾಗ ಬದುಕ್ತೀನಿ ಅಂದ್ರೆ ಹೆಂಗ್ ಸಾಧ್ಯ? ಅದ ಬದುಕಿರೋದ್ರಾಗೆ ಪರಮಾತ್ಮನ ಒಂದು ಸೇವೆ, ಪರಮಾತ್ಮನ ಪ್ರಚಾರ, ಪರಮಾತ್ಮನ ವಿಚಾರ ಮಾಡಿದವರಿಗೆ ನಿಶ್ಚಿಂತಿರ್ತಾರ. ಆ ಪರಮಾತ್ಮನ ವಿಚಾರದಾಗ ಇದ್ದವ್ರಿಗೆ ನಮ್ಗೆ ಹಂಗೆ ಏನಾರ ಬರ್ತದಂದ್ರೆ ನಾ ಬದುಕ್ತೀನಿ, ನನ್ಗೆ ಎಷ್ಟರ ಖರ್ಚಾಲಿ ಉಳಿಸ್ಕೋರಿ ಅಂತ ಏನಾರ ಇಂಥದ್ದೇನಾರ ಬರ್ತದೆ ನಮಗೆ. ಪರಮಾತ್ಮ ಯಾವಾಗ ಕರ್ಕೊಂಡು ಹೋಗ್ತಿದೆ ರೆಡಿ, ಇಲ್ಲೇನ್ ಇರ್ಬೇಕನ್ನಂತೂ ನಮ್ಗೇನು ಅನಿವಾರ್ಯ ಇಲ್ಲ. ಏನ್ ಇರ್ಬೇಕಂತದ ಏನ್ರಿ ಇಲ್ಲಿ ಯಾರಿಗೆ ಕರ್ಕೊಂಡು ಹೋದ್ರ ಅಲ್ಲಿನೂ ಸೈ, ಬಿಟ್ರಿ ಇಲ್ಲಿನೂ ಸೈ. ಬಾವನ್ನದ ಮರ ಊರೊಳಗಿದ್ದರೇನು ಅಡವಿ ಒಳಗಿದ್ದರೇನು ಪರಿಮಳ ಒಂದೇ. ಚನ್ನಬಸವಣ್ಣವ್ರು ಹೇಳ್ತಾರೆ, ಬಾವನ್ನ ಅಂದ್ರೆ ಶ್ರೀಗಂಧದ ಮರ, ಊರಾಗಿದ್ರು ಅದೇ ಪರಿಮಳ, ಅಡವಿಯಾಗಿದ್ರು ಅದೇ ಪರಿಮಳ. ಈ ಭೂಮಿಯಲ್ಲಿ ನಮಗೆ ಉಳಿಸಿದಿ ಅಂತಂದ್ರೆ ನಿನ್ನ ನೆನೆಸ್ಗೋತಿರ್ತೀವಿ. ಇಲ್ಲಿದು ಕರ್ಕೊಂಡೆ ಅಂದ್ರೆ ಎಲ್ಲಿರ್ತೀವಿ? ನಿನ್ನ ಪಾದದೊಳಗಿರ್ತೀವಿ. ನಿನ್ನ ಬಿಟ್ಟು ನಾವಿರಂಗಿಲ್ಲ. ಹುಟ್ಟಿದಾಗ ಒಂದು ಕಡೆ ಇರ್ತೀವಿ, ಸತ್ತಾಗ ಇನ್ನೊಂದು ಕಡೆ ಇರ್ತೀವಿ ಅನ್ನೋರಿಗೆ ಏನಾಗ್ತಿರ್ತದೋ ಹತ್ರ ಆಗುತ್ತೆ. ಇಲ್ಲಿದ್ರು ಅದೇ, ಅಲ್ಲಿದ್ರು ಹುಚ್ಚಿಗೆ ಎಲ್ಲಿ ತವ್ರ ಮನೆಗೆ ಬಿಟ್ರು ಅಷ್ಟೇ, ಗಂಡನ ಮನೆಗೆ ಬಿಟ್ರು ಅಷ್ಟೇ. ಎರಡೂ ಕಡೆ ಅಷ್ಟೇ ಹಣೆಬರ, ಎಲ್ಲಿಟ್ರು ಅಷ್ಟೇ ಸಂತೋಷ. ಹಂಗಿರ್ಬೇಕು. ಒಂದು ಹುಚ್ಚಿಗೆ ತವ್ರ ಮನೆಗೆ ಬಿಟ್ರೆ ಆಕಿ ಏನ್ ಫರಕ್ ಬೀಳೋದ, ಗಂಡನ ಮನೆಗೆ ಬಿಟ್ರೆ ಅದಕ್ಕೇನು ಫರಕ್ ಬೀಳೋದು. ಹಂಗ ಪರಮಾತ್ಮನ ಹುಚ್ಚಿನೊಳಗೆ ಇದ್ದವ್ರಿಗೆ ಇವು ಯಾವ ಇದ್ರೂ ಅಷ್ಟೇ, ಇಲ್ಲ ಅಂದ್ರೂ ಅಷ್ಟೇ ಆನಂದವಾಗಿ ನಮ್ಮ ಲಕ್ಷ್ಯ ಎಲ್ಲ ಪರಮಾತ್ಮನ ಕಡೆ ಇರಬೇಕು. ಎಲ್ಲ ಒಂದು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಮತ್ತಿನ್ನೇನ್ ಸಂಸಾರ ಏನೇನಿದ್ರೆ ಇರ್ಲಿ, ಏನ್ ತೊಂದರೆ ಇಲ್ಲ. ಇಲ್ಲದಂಗೆ ಏನಾರ ಅನಾನುಕೂಲ ಆಗಿದ್ನು ಆಯ್ತು, ಅದಕ್ಕೂ ಸಂತೋಷ. ಅವಾಗೂ ಸಂತೋಷ, ಇವಾಗೂ ಸಂತೋಷ. ಎಲ್ಲ ಕಾಲದಲ್ಲಿ ನಮ್ಮ ಸಂತೋಷಕ್ಕೆ ಕೊರತೆ ಆಗ್ಲಾರ್ದಂಗ ಒಂದು ಕೌಶಲ್ಯ ಬೆಳೆಸ್ಕೋಬೇಕು. ಸ್ತ್ರೀನಿಂದ ಎಲ್ಲಿ ಉಪಯೋಗ ಆಗ್ತದಂತ ಹೇಳಿದೆವು? ಅತಿ ಮೋಹಿಗಳಿಗೆ, ಅದರದೇ ಬೆನ್ನು ಹತ್ತಿದವರಿಗೆ ನಾವು ಅದನ್ನ ಹೇಳಬೇಕಾಗ್ತದೆ. ಸ್ತ್ರೀನಿಂದ ಅದರ ಅವಶ್ಯಕತೆ ಅಲ್ಲೇ ಅದಕ್ಕೆ ಅದರ ಅದ್ವೈತ ಸಿದ್ಧಾಂತಕ್ಕೂ ನಾವು ಕೆಟ್ಟ ಅನ್ಲಕ್ಕೆ ಬರಂಗಿಲ್ಲ. ಮತ್ತೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಒಂದು ಕಿರೀಟ ಪ್ರಾಯ ಇದ್ದಂಗದ. ಅದಕ್ಕೆ ಇವರಿಗೆ ಕಿರೀಟ ಎದಕ್ಕೆ ಬೇಕು, ಇವ್ರಿಗೆ ಪಲ್ಲಕ್ಕಿ ಎದಕ್ಕೆ ಬೇಕು ಅಂತಂದ್ರೆ ಅದರ ಅರ್ಥ ಅದರ ಕುಂತು ಮೆರೆಯವರಿಗರೆ ಗೊತ್ತದೋ ಇಲ್ಲೋ, ಈ ರೀತಿ ಸಂಸಾರ ಸಮೇತವಾಗಿ ಇದ್ದ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಕಾರ ಅಂದ್ರೆ ಅವ ಪಲ್ಲಕ್ಕಿ ಮೆರೆದವರಂಗೆ ಇರ್ತಾನವ. ಅದೇ ಅದು ಸಾಂಕೇತಿಕವಾಗಿ ಅದು. ಯಾವದಕ್ಕೂ ಅವನು ಬಗ್ಗಲ್ಲ, ಯಾವದಕ್ಕೂ ಅವ ಜಗ್ಗಲ್ಲ, ಎಲ್ಲ ಇರ್ತದ ಅವನಿಗೆ ಸಂಪತ್ತು. ಇವನಿಗೆ ಉಂಗ್ರ ಎದಕ್ಕೆ ಬೇಕು, ಕಿರೀಟ ಎದಕ್ಕೆ ಬೇಕು, ಎದಕ್ಕಂತಂದ್ರೆ ಎಲ್ಲ ಇಟ್ಕೊಂಡು ಅದಕ್ಕೆ ಅಂಟುಕೊಳ್ಳಾರ್ದವೇನು ಇರ್ತಾನಲ್ಲ ಅವನೇ ಅಡ್ಡ ಪಲ್ಲಕ್ಕೆ ಮೆರೆವ. ಯಾರು ಬೇಕಾದವರು ಎಲ್ಲ ಸಂಸಾರ ಸಮೇತವಾಗಿ ಅದಕ್ಕೆ ಅಂಟುಕೊಳ್ಳಾರ್ದಂಗೆ ಯಾರು ನಿರ್ಮೋಹಿಗಳಾಗಿರ್ತಾರ ಅವರೆಲ್ಲರೂ ಆನಂದವಾಗಿ ಎಂಜಾಯ್ ಮಾಡೋತಾರೆ ಜಗತ್ತಿನಾಗ ಅನ್ನೋದೇ ಅದರ ಅರ್ಥ. ಅಡ್ಡ ಪಲ್ಲಕ್ಕಿ ಅದೇ ಅರ್ಥ ಹೌದಾ ಅಲ್ರಿ? ಎಲ್ಲ ಇದ್ದೂ ಇವ್ರಿಗೆ ಕಿರೀಟ ಎದಕ್ಕೆ ಬೇಕು, ಅದೇ ಅದಕ್ಕೆ ಬೇಕು, ಇದೇ ಅದಕ್ಕೆ ಬೇಕು, ಎದಕ್ಕೆ ಬೇಕಂತಂದ್ರೆ ಎಲ್ಲ ಹಾಕೊಂಡು ಅದಕ್ಕೆ ಅಂಟುಕೊಳ್ಳಾರ್ದಂಗೆ ಇರ್ತಾರ ಅಂತವ್ರು. ಅವರು ಪಲ್ಲಕ್ಕಿ ಮೆರಿಲಕ್ಕ ಶ್ರೇಷ್ಠ ಅಂತ ಬರಬರದ ಇದು ಹೇಳಕತ್ತಿದ್ದು. ಪಲ್ಲಕ್ಕಿ ಮೆರೆದಟ್ಟೆ ಮಜಾ ಇರ್ತದೆ, ಎಲ್ಲಾನು ಇರ್ತದ, ಯಾವದಕ್ಕೂ ಅಂಟುಕೊಂಡಿರಂಗಿಲ್ಲ. ಎಲ್ಲ ಕಾಲದಲ್ಲಿ ಆತ್ಮಸ್ವರೂಪ ಸಾಧನೆ ಒಳಗೆ ಮುಳುಗಿದವ್ರೆ ಅವ್ರ ಅಡ್ಡ ಪಲ್ಲಕ್ಕಿ ಮೆರೆ ಅಂತ ಜಗದ್ಗುರುಗಳಿದ್ದಂಗೆ ಅವ್ರು ಏನು ಆನಂದವಾಗಿರ್ತಾರ.
ಪರಮಾನಂದ ಸ್ವರೂಪರಿರ್ತಾರ. ಅದರದೇ ಸಂಕೇತ ಇದು. ಅದಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತನೇ ಕಿರೀಟ, ಚಿನ್ನದ ಕಿರೀಟ, ವಜ್ರದ ಕಿರೀಟ ಇದ್ದಂಗ. ಅದಕ್ಕೆ ಶಂಕರಾಚಾರ್ಯರ ಸಹಿತ ಒಂದು ಸಾರಿ ಒಂದು ಗೃಹಸ್ಥರ ಸಮಸ್ಯೆ ಬಗೆಹರಿಸುವ ಸಮಯದಲ್ಲಿ ನಿನಗೇನು ಅನುಭವ ಅದಂತೇಳಿ ಗೃಹಸ್ಥರ ಸುದ್ದಿ ಮಾತಾಡ್ತೀಯ ಅಂದ್ಬಿಡ್ತಾಳೆ ಒಬ್ಬ ಹೆಣ್ಮಗಳು. ಅದೆಲ್ಲ ದೊಡ್ಡ ಕಥೆ ಅದು. ಅದಕ್ಕೆ ಮತ್ತವ ಒಬ್ಬಕ್ಕೆ ಹೆಣ್ಮಗಳ ಶರೀರದಾಗ ಒಪ್ಕೊಂಡು ಮತ್ತೊಂದು ಗಂಡ್ಮಕ್ಳ ಶರೀರದಾಗ ಒಪ್ಕೊಂಡು ಗೃಹಸ್ಥ ಸುಖ ಹೆಂಗಿರ್ತದಂತ ಅನುಭವಿಸಿ ಆಮೇಲೆ ಬಂದು ಕೂತು ಚರ್ಚೆ ಮಾಡ್ತಾರ. ಅವ್ ಪರಕಾಯ ಪ್ರವೇಶದ್ದೊಂದು ಏನೇನೋ ಅವ್ರ ಬಳಿ ಸಿದ್ಧಿಗಳಿರ್ತಾವ, ಆ ಸಿದ್ಧಿ ಪ್ರಕಾರ ಮಾಡಿ ಅದಕ್ಕೆ ಅವ್ರು ಏನ್ ಹೇಳ್ತಾರ, ಧನ್ಯೋ ಗೃಹಸ್ಥಾಶ್ರಮ ಅಂತಾರೆ ಶಂಕರಾಚಾರ್ಯರು ಸಹಿತ. ಗೃಹಸ್ಥಾಶ್ರಮನೇ ಧನ್ಯ ಅದಪ್ಪ ಅಂತ. ನಮ್ಮೂರಾಗ ಒಬ್ಬ ದೊಡ್ಡ ಸಾಹುಕಾರ ಕೋಟ್ಯಾಧೀಶ ಏನೆಲ್ಲ ಅವ್ರ ಹತ್ರ ಒಂದು ಸಮಸ್ಯೆ ತಗೊಂಡು ಬಂದಾರ, ಫ್ಯಾಮಿಲಿ ಮ್ಯಾಟರು. ಅವ್ರಂಗೆ ವಾದ ಮಾಡ್ಲಕತ್ತಾರ ಒಬ್ರಿಗೊಬ್ರು. ಮತ್ತು ಇವರು ಹಂಗೆ ಸಜೆಷನ್ಗಳು ಕೊಡ್ಲಕತ್ತಾರ. ಮತ್ತು ಎಲ್ಲ ಸಜೆಷನ್ ಏನು ಕೊಟ್ರು ಅವರಿಗೆ ಸಮಾಧಾನ ಆಗಲ್ದು, ಇವರಿಗೆ ಸಮಾಧಾನ ಆಗಲ್ದು. ಅವ್ರಿಬ್ರು ಜಗಳಾಡೋರು ಎಲ್ಲಿ ಏನು ಕಡೆಗೆ ನಿರ್ಣಯಕ್ಕೆ ಬಂದ್ರಂದ್ರೆ ಅಲ್ಲಿ ಅಪ್ಪನ ಬಳಿ ಹೋಗಮ್ಮ, ಅಪ್ಪ ಏನು ಹೇಳ್ತಾನೆ ಕೇಳಮ್ಮ ನಡಿ ಅಂತ, ಮಠದಾಗ ಸ್ವಾಮಿ ಬಳಿ ಹೋಗಮ್ಮ ನಡಿ ಅಂತ. ಗೃಹಸ್ಥಾಶ್ರಮದಾಗ ಇದ್ದು ಅಂಥವೆಲ್ಲ ಸಮಸ್ಯೆ ಎಷ್ಟೊಂದು ಬಗೆಹರಿಸಿದಂಥ ಅನುಭವಿಕರು ಹೇಳೋ ಮಾತು ಕಿವ್ಯಾಗ ಹಾಕೊಳ್ಳಾದ. ಏನೂ ಗೃಹಸ್ಥಾಶ್ರಮದ ಅನುಭವನೇ ಇರಲಾರ್ದು ಅಂತ ಸನ್ಯಾಸಿ ಬಲ್ಲಿ ನಮ್ಮ ಫ್ಯಾಮಿಲಿ ಮ್ಯಾಟ್ರ್ ಹೇಳಿದ್ರೆ ಏನು ಸೊಲ್ಯೂಷನ್ ಸಿಗ್ತದೆ? ಅವ್ರ ತಪಸ್ವಿಗಳಿರ್ತಾರ, ನಮಸ್ಕಾರ ಮಾಡಿದ್ರೆ ನಮ್ಮ ಸಮಸ್ಯೆಗೆ ಏನಾರೇ ಮುಂದೆ ದಾರಿ ಸಿಗ್ಬೋದು, ಪರಿಹಾರ ಸಿಗ್ಬೋದು. ಅವ್ರ ಮಾತಿನಾಗ ಏನು ಅನುಭವ ಇರ್ತದೆ? ಅವ್ರ ಮಾತಿನಾಗ ಲೌಕಿಕ ವಿಷಯ ಒಯ್ದು ಅವ್ರ ಪಾದಕ್ಕಿಟ್ರೆ ಅವ್ರು ಏನು ಮಾಡ್ಬೇಕು? ಅವ್ರೇನು ಮಾಡ್ತಾರೆ? ಹಿಂಗೆ ಮಾಡ್ಬೇಕೈತಿ ನೋಡಪ್ಪ, ಆಯ್ತು ಹಂಗೆ ಮಾಡಂತಾರೆ. ಮತ್ತೆ ಹಂಗೆ ಮಾಡ್ಬೇಕಾದ್ರೆ ಹಂಗೆ ಮಾಡಂತಾರ. ಅವ್ರೇನು ಮಾಡ್ಬೇಕು? ಹೆಂಗಾರೆ ಮಾಡ್ಕೊ ಹೋಗೋ ಕಡೆ ಸುಮ್ಮನೆ ನಕ್ಕೋತ ಅವ್ರಿಗೆ ಖುಷಿ ಪಡಿಸಿ ಕಳಿಸ್ಬಿಡ್ತಾರೆ. ಹೆಂಗಂತೀರ ಹಂಗೆ, ನೀವು ಹೆಂಗಂತೀರ, ನೀವು ಹೆಂಗಂತೀರ, ಏನು ಮಾಡ್ತೀರ ಮಾಡಿ ಹಂಗೆ ಅವರು ಹಿಂಗಿರ್ತಾವ. ಅದಕ್ಕೆ ಇಲ್ಲೇನದಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಒಂದು ವಿಚಾರ ತಲೆ ಒಳಗಿಟ್ಟುಕೊಂಡು ಯಾವುದನ್ನ ನೀವಾಗೆ ತ್ಯಾಗ ಮಾಡಲಾರ್ದೆ ಅದು ತಾನಾಗೆ ಇರಲಿ, ತಾನಾಗೆ ಓಲಿ, ತಾನಾಗೆ ಏನ್ಯಾಕೆ ಮಾಡಲ್ಲ. ನಮ್ಮ ಭೋಗದಾಗ ಏನಿದ್ದದ್ದು ಆಗಿದೆ. ಆದರೆ ಅದಕ್ಕೆ ನಾವು ಅಂಟುಕೊಳ್ಳಾರ್ದಂಗೆ ಇರೋಂಥದ್ದು ಒಂದು ಕೌಶಲ್ಯ ನಾವು ಬೆಳೆಸ್ಕೋಬೇಕು. ಈಗ ಭರ್ಚುವಿನ ವೈರಾಗ್ಯ ಪ್ರತಿಪಾದನೆ 2ನೇ ಭಾಗ. ಕಲಾಕಂದ, ದದಿ, ಪಾಯಸ, ಪೇಟ, ತಂದುಲ, ಘೃತ, ವ್ಯಂಜನ, ಬಹುತೇರ, ಅವರ ವಿವಿಧ ಭೋಜನ, ಜಯಕಿನೆ, ತಿನ, ಸವಿಕೆ, ರಸನ, ರಸಲೀನೆ. ಕಲಾಕಂದ ಅಂದ್ರೆ ಬರ್ಫಿ, ದದಿ ಅಂದ್ರೆ ಮೊಸರು, ಪಾಯಸ ಅಂದ್ರೆ ಕೀರು, ಪೇಟ ಅಂದ್ರೆ ಪೇಡ, ತಂದುಲ ಅಂದ್ರೆ ಅಕ್ಕಿ ಅನ್ನ, ಘೃತ ಅಂದ್ರೆ ತುಪ್ಪ, ವ್ಯಂಜನ ಅಂತಂದ್ರೆ ಇದೆಲ್ಲ ಸೇರಿಸಿದ್ದು ಊಟ. ಈ ಒಂದು ಊಟ ಭೋಜನ ಬಹಳ ರೀತಿ ಪದಾರ್ಥಗಳನ್ನ ನೋಡಿವಿ, ಬಹಳ ರೀತಿ ಪದಾರ್ಥಗಳನ್ನ ಉಂಡಿವಿ. ವಿವಿಧ ಭೋಜನ, ಜೇ ಅಂದ್ರೆ ಎಲ್ಲ ಉಂಡಿವಿ ಅಂತ. ಕೀನೆ ಅಂದ್ರೆ ಅಡಿಗೆ ಮಾಡಿಕೊಂಡು ತಿನ್ನ ಸಬಕೆ ಅವೆಲ್ಲವುಗಳ ರಸನ ಅಂದ್ರೆ ರಸ, ಲೀನೆ ಎಲ್ಲ ರಸ ರುಚಿಗಳನ್ನ ಈ ನಾಲಿಗೆ ಆಸ್ವಾದಿಸಿದೆ. ಷಡ್ರಸಗಳು ಅಂತ ಬರ್ತಾವ. ಮಧುರ ಅಂದ್ರೆ ಸಿಹಿ, ಆಮ್ಲ ಅಂದ್ರೆ ಹುಳಿ, 6 ರೀತಿ ರಸಗಳು. ಕಟು ಅಂದ್ರೆ ಖಾರ, ಲವಣ ಅಂದ್ರೆ ಉಪ್ಪ, ಕಷಾಯ ಅಂತಂದ್ರೆ ಒಗರು, ತಿಕ್ತ ಅಂದ್ರೆ ಕಹಿ. ಸಿಹಿ ನಿಮ್ಮ ನಾಲಿಗೆ ಯಾವ ಭಾಗದಲ್ಲಿ ಅದರಿ ಸಿಹಿ? ತುದಿಗೆ, ನಾಲಿಗೆ ತುದಿಗೆ ಸಿಹಿ. ಮತ್ತು ಆಮ್ಲ ಅಂದ್ರೆ ಹುಳಿ, 2 ಕಡೆ ನಾಲಿಗೆ ಎಡಕವಲಕದು. ಕಟು, ಕಷಾಯ, ತಿಕ್ತ ಅಂತಂದ್ರೆ ಅದು ಉಪ್ಪು ಏನದಲ್ರಿ, ಉಪ್ಪು ಸೆಂಟರ್ನಾಗ ಬರ್ತದೆ. ನಾಲ್ಗೆ ಸೆಂಟರ್ನಾಗ ಉಪ್ಪು, ನಾಲ್ಗೆ ಮೇಲೆ ಇಟ್ಕೋತಾರ ನೋಡ್ರಿ ಉಪ್ಪು. ಏನಾರ ಹುಳಿ ಗಿಳಿ ಅದ ನಾಲ್ಗೆ ಮೇಲೆ ಇಟ್ಕೋತಾವ ಉಪ್ಪು.
ಮ್ಯಾಲ ಸೆಂಟರ್ನಾಗ ಬರ್ತದೆ. ಇವು ಕಟ್ಟು ಅಂದ್ರೆ ಖಾರ, ನಾಲ್ಗಿ ತುದಿಗೆ ನೀವು ಖಾರ ಹಚ್ಚಿದ್ರೆ ಗೊತ್ತಾಗಲ್ಲ, ಸ್ವಲ್ಪ ಗಂಟಲು ಸನೆ ಹೋದಾಗೆ ಗೊತ್ತಾಗ್ತದೆ. ಇನ್ನೊಂದು ಸ್ವಲ್ಪ ಒಳಗೆ ಹೋದಾಗ ಕಷಾಯ ಒಗರು ಗೊತ್ತಾಗ್ತದೆ. ಇನ್ನ ಡೀಪ್ ಕೈ ಇತ್ತಂದ್ರೆ ಪೂರಾ ಒಳಗದ ಕೈ ಅನುಭವಿಸೋದು, ಒಳಗೆ ಹಾದ ಮೇಲೆ ಗೊತ್ತಾಗ್ಬಿಡ್ತದ. ಕೈ ಹಂಗೆ ಬಂತಂದ್ರೆ ಕೈ ಹಿಡ್ಕೊಂಡ್ಬಿಡ್ತದ ಹಂಗೆ. ಅದಕ್ಕೆ ಆಹಾರದಲ್ಲಿ ಷಡ್ರಸಗಳಿರಬೇಕು. ಈ 6 ರಸಗಳನ್ನು ಉಂಡು ಜೀರ್ಣಿಸಿಕೊಳ್ಳುವ ಇದೆ ಅಲ್ಲ, ಇವುಗಳನ್ನು 6 ಉಂಡು ಜೀರ್ಣಿಸಿಕೊಳ್ಳುವವನೇ ಆರೋಗ್ಯವಂತ. ಇಟ್ಟಿದ್ದಕ್ಕೆ ಅದು ತಿಂದ್ರೆ ಏನಾಗ್ತದ, ಇದು ತಿಂದ್ರೆ ಏನಾಗ್ತದ, ಕಫ ಆಗ್ತದ, ಗ್ಯಾಸ್ ಆಗ್ತದ, ಮತ್ತೇನಾಗ್ತದ, ವಾತ, ಪಿತ್ತ, ಕಫ. ವಾತ ಅಂದ್ರೆ ಗ್ಯಾಸ್ ಆಗೋದು, ಗಾಳಿ. ಪಿತ್ತ ಅಂದ್ರೆ ಆಮ್ಲ, ಆಸಿಡಿಟಿ. ಮತ್ತೆ ಕಫ ಅಂತಂದ್ರ ಗಂಟ್ಲದ ಕಫ, ಕೆಮ್ಮ, ನೆಗಡಿ ಆಗ್ತದ, ಗಂಟ್ಲು ಹಿಡಿತು, ಹೀಗೆಲ್ಲ ಅಂತೀವಿ. ಯಾಕಂತಂದ್ರೆ ಅವು ತಿಂದು ಜೀರ್ಣಿಸಿಕೊಳ್ಳೋ ಶಕ್ತಿ ಇಲ್ಲದಕ್ಕೆ. ಅಶಕ್ತರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಿರ್ತಾವ, ಸಶಕ್ತರಿಗೆ ಏನ್ ತಿಂದ್ರು ನಡೀತಿರ್ತದೆ. ಎಲ್ಲ ತಿಂದು ದಕ್ಕಸ್ಕೋತಾವ. ಕೈ ಇದ್ರು ತಿತ್ತಾನ, ಸೇ ಇದ್ರು ತಿತ್ತಾನ, ತಿಂದು ನಡಿ ಅಂತಾನ ಕಡೆ. ಅದಕ್ಕೆ ಇವೆಲ್ಲನು ಏನ್ ಮಾಡ್ಯಾರ, ಈ ಶರೀರ ಬಾಯಿ ತಿಂದು ಹಾಕಿಬಿಟ್ಟದ. ಚೌಪಾಯಿ 42 ಅಬಲವು ಭಯಿನ ತೃಪ್ತಿ ಜೂಯಾಕು ಯಾತೆ ಋತ ಪೋಷಿನ ತಾಕು ಕ್ಷುಧಾ ವಿನಾಸಹಿ ವನ ಫಲಕಂದ ವೈಕ್ಯು ಪರಾಧೀನಯ ಬಂದ. ಅಬಲವ ಅಂತಂದ್ರೆ ಇಲ್ಲಿಯವರೆಗೆ ಬಾಯಿ ಅಂತಂದ್ರೆ ಆಗಲೇ ಇಲ್ಲ. ಏನಾಗ್ಯದಪ್ಪ ಅಂದ್ರೆ ಇಲ್ಲಿಯವರೆಗೆ ಬಾಯಿ ಅಂತಂದ್ರ ಇನ್ನ ಅದಕ್ಕೆ ಏನಾಗಿಲ್ಲ, ಬಾಯಿನ. ಅಬಲವು ಬಾಯಿನ ಇಲ್ಲ, ಬಾಯಿನ ಅಂದ್ರೆ ತೃಪ್ತಿನೇ ಆಗಿಲ್ಲ ಅದಕ್ಕೆ. ಎಷ್ಟು ರುಚಿ ಪದಾರ್ಥ ತಿಂದ್ರೂ ಸ್ವಲ್ಪ ಹೊತ್ತು ಬಿಡ್ತದ, ಮತ್ತೆ ತಿನ್ಬೇಕನ್ನಿಸ್ತದ. ಖಾರ ತಿಂದ್ರೆ ಸ್ವಲ್ಪ ಹೊತ್ತು ಬಿಡ್ತದ, ಮತ್ತೆ ತಿನ್ಬೇಕನ್ನಿಸ್ತದ. ಇನ್ನು ಮುಂದೆ ಸಾಕಪ್ಪ ತಿನ್ನದೇ ಬೇಡ ಅನ್ನೋಂಥದ್ದು ಅದಕ್ಕೆ ಎಂದೆಂದೂ ಹಾಗೇ ಇಲ್ಲ. ಎಲ್ಲ ಪಂಚೇಂದ್ರಿಯ ಸುಖಗಳು ಹಂಗೆ ಅದಾವ. ಅದಕ್ಕೆ ತೃಪ್ತಿನೇ ಇಲ್ಲ, ತೃಪ್ತಿನೇ ಆಗಲಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಅದ. ಯಾರಿಗಾರೆ ಆಯ್ತಪ್ಪ ನಮ್ಗೆ ತೃಪ್ತಿ ಆಗ್ಯದ ಪಂಚೇಂದ್ರಿಯ ಸುಖಗಳಿಂದ ಅಂತ ಹೇಳ್ಕೆ ನಿಮ್ಗೆ ಏನಾರ ಅನ್ಸದೇನು? ಯಾವಾಗ ಭೋಗ ಮಾಡುವಾಗ ಸ್ವಲ್ಪ ಹೊತ್ತಿಗೆ ತೃಪ್ತಿ ಆದಂಗೆ ಅನಿಸ್ತದೆ, ಮತ್ತೊಂದು 2 ತಾಸು 3 ತಾಸು ಬಿಟ್ಟ ಮೇಲೆ ಮತ್ತೆ ಬೇಕನ್ನಿಸ್ತದೆ. ಹಂಗ್ಯಾಕೆ ಅನ್ನಿಸ್ತದ್ರಿ? ಹಂಗ್ಯಾಕೆ ಅನ್ನಿಸ್ತವ? ಇವು ಏನದವ ಪಂಚೇಂದ್ರಿಯ ಸುಖಗಳೇನದವ, ಅವೆಲ್ಲದರೊಳಗೂ ಒಂದೊಂದು ತರದ ರಸಗಳದಾವ. ರಸಗಳು ಪಂಚೇಂದ್ರಿಯಗಳಲ್ಲಿ ರಸಗಳದಾವ. ಆ ರಸಗಳೇನತ್ತವ, ಈಗ ನೀವು ಗುಲಾಬ್ ಜಾಮೂನ್ ಕೊಟ್ರಪ್ಪ ಯಾರ್ದಾರ ಮನೆಗೆ ಹೋದ್ರಿ, ಫಸ್ಟ್ 1-2 ಜಾಮೂನ್ ಕೊಟ್ರ ಭಾರಿ ಅಪರೂಪಲಿಂತ ತಿತ್ತೀರಿ, ಚಲೋ ಆಯ್ತು ಬಿಡಪ್ಪ ಜಾಮೂನ್ ಸಿಕ್ಕಾವ ಅಂತೇಳಿ. ಮತ್ತೆ ಇನ್ನೊಂದೆರಡು ತಂದು ಕೊಡ್ತಾರ, ಹೀಗೆ ಸಿಕ್ಕವ ಮತ್ತೆ ಸಿಗ್ತವೆ ನೀವು ಒತ್ತಳಕ್ಕೆ, ಮತ್ತೊಂದೆರಡು ತಿತ್ತೀರಿ, ಮತ್ತೊಂದೆರಡು ಹಾಕ್ತಾರ, ಮತ್ತೊಂದೆರಡು ತಿತ್ತೀರಿ. ಒಟ್ಟೊಂದು 7-8 ಜಾಮೂನ್ ತಿಂದ ಮೇಲೆ ಮತ್ತೊಂದೆರಡು ಜಾಮೂನ್ ತಂದು ಕೊಟ್ಟ ಕೂಡ್ಲೇನೆ ನಿಮ್ಗೇನಾಗ್ಲಕ್ಕತ್ತಿ ಬಿಡ್ತದ, ಅದು ಒಂಥರ ಹೊಟ್ಟೆ ಹತ್ತದಂಗೆ ಹತ್ಲಕ್ಕತ್ತಿ ಬಿಡ್ತದ. ತಿಂದ್ರೆ ಏನು ರುಚಿ ಬರಲ್ಲ, ಏನು ಬರಲ್ಲ. ಮತ್ತೊಂದೆರಡು ತಂದು ಕೊಟ್ರಿ ಅಪ್ಪ. ನಮ್ಮ ಕಲ್ಯಾಣಪ್ಪವ್ರ ಬಲ್ಲಿ ಹೋದ್ರೆ ಹಂಗೆ ಮಾಡ್ತಾರ, ಅವ್ರು ಬಿಡಂಗೇ ಇಲ್ಲ. ಇನ್ನ ತಿನ್ನಿಸ್ತಾರ. ಸಿಟ್ಟಿ ಬರತಾನೆ ಬಿಡಲ್ಲ ಅವ್ರು. ಅಷ್ಟು ತಿನ್ನಿಸ್ತಾರ ಅವ್ರು, ತಿನ್ನಿಸ್ಬೇಕಂತ ಅಷ್ಟು ಹಂಬಲ ಅವರು. ಅವ್ರ ಹಂಬಲ ಇದ್ರೆ ನಮಗೆ ತಿನ್ನೋ ದಮ್ ಇರ್ಬೇಕಲ್ಲ. ಅದು ಏನಾಯ್ತದ, ಇನ್ನೊಂದು ಇಟ್ಕೊಟ್ರೆ ಒಗರು ಹತ್ಲಕ್ಕತ್ತಿ ಬಿಡ್ತದ, ಆಮೇಲೆ ಕೈ ಹತ್ಲಕ್ಕತ್ತ, ಆಮೇಲೆ ಮಣ್ಣು ಹತ್ತದಂಗೆ ಹತ್ಲಕ್ಕತ್ತಿ ಬಿಡ್ತದ. ಅವಾಗ ಏನಾಗ್ತದ, ಮತ್ತೆ ತಗೊಂಡ್ಬಂದ್ರೆ ಒಳ್ಳೆ ಸಿಟ್ಟು ಬಂದ್ಬಿಡ್ತದೆ. ಬಿಡ್ರಿ, ಏನ್ ಮನುಷ್ಯರಿದ್ರೆ ಏನಾದ್ರೆ ಯಾಕೆ ಗಟ್ಟಿಬಿಟ್ಟಿರಿ, ನಮ್ಗೆ ಎಷ್ಟು ಬೇಕಾಗ್ತಿತ್ತು, ನಿಮ್ದೇನು ಕಿರಿಕಿರಿ ಅಂತೇಳಿ ಒಳ್ಳೆ ಬೈಲಕ್ಕತ್ತಿ ಬಿಡ್ತೀವಿ. ಅವಾಗ ಇವ್ರು ಏನ್ ಮಾಡ್ತಾರೆ, ಯಾಕೋ ಇಂಜನ್ ಗರಂ ಆಗ್ಯದ ಹೋಗಿ ಬಿಡು ಅಂತೇಳಿ
ಬಿಟ್ಬಿಟ್ಟು ಕುಂದಿರ್ತಾರ. ಮತ್ತೇನ್ ನೋಡ್ಬೇಕು, ತಿನ್ನಿಸ್ಬೇಕಂತಾರ, ತಿನ್ಲಕ್ಕಾಗಲ್ದ, ನಾವೇನ್ ನೋಡವ, ಕುಂದಿರ್ತಾರ. ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗಿ ಬರ್ತಾರ. ಹೋಗಿ ಬಂದ ಕೂಡ್ಲೇನೆ ಏನಾಗ್ತದ, ಮತ್ತೆ ಸ್ವಲ್ಪ ಹೊತ್ತಾಗಿ ಬಂದಿರ್ತಾವಲ್ಲ, 1-2 ತಾಸು 3 ತಾಸು ಬಿಟ್ಟು ಮತ್ತೆ ಜಾಮೂನ್ ತಿನ್ಬೇಕನ್ನಿಸ್ತದ. ಅವಾಗ ಕೇಳಿದ್ರ ಅವ್ರು ಕೊಡ್ತಾರ. ಅವಾಗೆ ತಿನ್ಸೋ ಟೈಮ್ನಾಗ ವಾಲ್ ಅಂದಿದ್ವಿ, ಮತ್ತೆ ಈಗ ಕೇಳಿದ್ರೆ ಹೆಂಗ್ ಕೊಡ್ತೀವಿ ಅನ್ನಂಗ ಕೇಳಕ್ ಬರಲ್ಲ, ಕೊಡ್ಲಕ್ ಬರಲ್ಲ. ಅವಾಗೇ ಸಿಟಿಗೆ ಬಂದು ಬೈದಾನು ಮತ್ತೆ ಜಾಮೂನ್ ಅವ್ರ ಸನೆ ಕೊಯ್ಯಬೇಡ ಅಂದ್ಬಿಡ್ತಾರ ಮನೆ. ಏನಾಗಿರ್ತದ ಅಲ್ಲಿ ಅಂತಂದ್ರೆ, ನಿಮ್ಮ ನಾಲಿಗೆ ಒಳಗಿಂದು ರಸ ಕಲಸಾಗಿರ್ತದ. ಅದು ಜಾಮೂನ್ ತಿನ್ನಾಗ ಅವಾಗ ಫಸ್ಟಿಗೆ ತಿನ್ನಾಗ ಎಲ್ಲ ಜೋಲು ಸುರಿಸಿ ಕಲಾಸ್ ಜಾಮೂನಿಂದ ರಸನೇ ಕಲಸಾಗಿರ್ಬೋದು. ನಿಮ್ ನಾಲ್ಗೆ ಒಳಗಿಂದ ರಸ ಖಾಲಿ ಆದ್ಮೇಲೆ ತಿನ್ಲಕ್ ಏನು ಚಂದ ಅನ್ಸಂಗಿಲ್ಲ. ಲಾಲಾ ರಸ ಎಲ್ಲ ಖಾಲಿ ಆಗ್ತದ. 1-2-3 ತಾಸು ಬಿಡುನು ಮತ್ತೆ ಲಾಲಾ ರಸ ತುಂಬ್ಕೊತದಲ್ಲ, ಅವಾಗ ಮತ್ತೆ ತಿನ್ಬೇಕನ್ನಿಸ್ತದ. ಅದಕ್ಕೆ ನೀವೇನ್ ತಿಳ್ಕೊಂಡಿರಿ, ನಿಮಗೆ ಸಿಕ್ಕ ಸುಖ ಜಾಮೂನ್ಲಿಂತ ಸಿಕ್ಕದಂತ ನೀವು ತಿಳ್ಕೊಂಡಿರಿ. ನಿಮಗೆ ಎದಗ್ರಿಂದ ಸುಖ ಸಿಕ್ಕದಂದ್ರೆ ನಿಮ್ಮ ರಸ ಸುರಿಸಿಕೊಳ್ಳೋದ್ರಿಂದ ನಿಮಗೆ ಸುಖ ಸಿಕ್ಕ. ನಿಮ್ಮ ರಸ ನಾಲಿಗೆ ಒಳಗಿಂದ ಲಾರ ರಸ ಏನು ಸುರಿಸಿರಲ್ಲ, ಅದರಿಂದ ನಿಮಗೆ ಸುಖ ಸಿಕ್ಕ. ಎಲ್ಲ ಪಂಚೇಂದ್ರಿಯ ಸುಖಗಳೇನದವ ಆ ರಸ ಸುರಿಸೋದಕ್ಕ, ಆ ವಿಷಯಗಳು ಏನದವ ಅಂದ್ರ ಪ್ರಚೋದನಕಾರಿಗಳು. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೇನದವಲ್ಲ ಅವು ರಸ ಸುರಿಸುವುದಕ್ಕೆ ಪ್ರಚೋದಕಗಳು ಅಷ್ಟೇ ಹೊರತು ನಿಮಗೆ ಯಾವುದರಲ್ಲಿಂದ ಸುಖ ಇಲ್ಲ. ನಿಮ್ಮ ರಸ ಸುರಿಸಿದರೆ ನಿಮಗೆ ಸುಖ, ಯಾವುದರಲ್ಲಿಂದ ನಿಮಗೆ ಸುಖ ಇಲ್ಲ. ಅವು ಪ್ರಚೋದನೆ ಮಾಡ್ತಾವ ಅಷ್ಟೇ. ಸ್ಟಿಮ್ಯುಲೇಟರ್ಸ್ ಅಂತಾರೆ, ಸ್ಟಿಮ್ಯುಲೇಟರ್ಸ್. ಇದನ್ನೇ ಏನಾಗ್ಯದ, ಪುನಃ ಅಲ್ಲೆಲ್ಲೋ ಅದ ಮಹಾರಾಷ್ಟ್ರದಾಗ ಒಂದು ಯಾರು ದೊಡ್ಡ ಆಶ್ರಮ, ರಜನೀಶ್ ಗುರುಗಳು, ದೊಡ್ಡ ಅಧ್ಯಾತ್ಮ ಸಾಹಿತ್ಯ ಸಾಧಕರು, ಬಹಳ ದೊಡ್ಡ ಸಾಧಕರು. ಅತ್ಯಂತ ಸರಳ ಭಾಷೆಯಲ್ಲಿ ಸರಳ ವಿಚಾರಗಳನ್ನ ಹೇಳುವಂತ ಸಾಧಕರು. ಒಂದೇ ಒಂದು ತಪ್ಪು ತಿಳುವಳಿಕೆ ಅವ್ರದ್ದು ಏನದ ಅಂತಂದ್ರ, ಯಾವಾಗ ನೀವು ಮನಸ್ಸು ಈ ಒಂದು ವಿಷಯದೊಳಗೆ ಹರಿತಾ ಇರ್ತದ, ಇದರ ಮೇಲೆ ನಿಮಗೆ ಹಂಬಲ ಇರ್ತದ, ಅಲ್ಲಿ ತನಕ ನಿಮಗೆ ಪರಮಾತ್ಮನ ಸಮಾಧಿ ಹತ್ತಂಗಿಲ್ಲ. ಅವ್ರ ಫಾರ್ಮುಲಾ ಏನದಂದ್ರೆ ಸಂಭೋಗಿಸಿ ಸಮಾಧಿಗೆ ಓರ್ ಅಂತಾರ. ಮೊದಲ ಸಂಭೋಗ ಮಾಡ್ರಿ ಅಂತಂದ್ರೆ ಏನು, ಸರಿಯಾಗಿ ತಿನ್ರಿ, ಉಣ್ರಿ, ನೀವು ಏನ್ ಮಾಡ್ಬೇಕಂತೀರಿ ಎಲ್ಲ ಮಾಡಿ ತೃಪ್ತಿ ಆದ ಮೇಲೆ ಧ್ಯಾನಕ್ಕೆ ಕುಂದರ್ರಿ, ಸಮಾಧಿ ಹತ್ತದ ಅಂತ. ಅದು ಎಂದರೆ ತೃಪ್ತಿ ಆಗ್ಯದೇನದು, ಎಂದರೆ ತೃಪ್ತಿ ಆಗ್ಯದೇನು ಇಲ್ಲ. ಅಲ್ಲಿ ಒಳಗ ಆಶ್ರಮದಾಗ ಆದ್ಮೇಲೆ ಏನದ ಅಂದ್ರ, ದೊಡ್ಡ ದೊಡ್ಡ ಶ್ರೀಮಂತರು ನಮ್ಮಂತವ್ರಿಗೆ ಅಲ್ಲಿ ಒಳಗೆ ಕರ್ಕೊಳಂಗೆ ಇಲ್ಲ. ಎಲ್ಲ ಕರಿ ಗ್ಲಾಸ್ ಹಾಕೊಂಡು ಕಾರ್ಗಳೇ ಒಳಗೆ ಹೋಗ್ತಾವ, ಕರಿ ಗ್ಲಾಸ್ ಹಾಕೊಂಡು ಕಾರ್ಗಳೇ ಹೊರಗೆ ಬರ್ತಾವ. ಒಳಗೆ ಯಾರು ಹೋದ್ರೂ ಗೊತ್ತಾಗಲ್ಲ, ಹೊರಗೆ ಯಾರು ಬಂದ್ರು ಗೊತ್ತಾಗಲ್ಲ ಅಂತ ಆಶ್ರಮ. ನೀವು ಅಲ್ಲಿ ಒಳಗೆ ಹೋದ್ರಿ ಅಂತಂದ್ರ ಅಲ್ಲಿ ಯಾರು ಸಂಗಟ ಬೇಕು ಅವ್ರ ಸಂಗಟ ನಿಮ್ಗೆ ಏನ್ ಬೇಕದು ಮಾಡ್ಕೊಬೋದು. ಸ್ಯಾಟಿಸ್ಫೈ ಆಗ್ರಿ, ಮೊದಲು ತೃಪ್ತಿ ಆಗ್ರಿ. ಏನ್ ತಿನ್ಬೇಕಂತೀರಿ ತಿನ್ರಿ, ಯಾರ ಸಂಗಟ ತಿರುಗ್ಬೇಕತ್ತೀರಿ ತಿರುಗ್ರಿ, ಮುದ್ದು ಕೊಡ್ಬೇಕತ್ತೀರ ಮುದ್ದು ಕೊಡ್ರಿ, ಹಗ್ ಮಾಡ್ಬೇಕತ್ತೀರ ಹಗ್ ಮಾಡಿ, ಏನ್ ಮಾಡ್ಬೇಕಂತೀರಿ ನಿಮ್ ಮನ್ಸಿಗೆ ಸಮಾಧಾನ ಆಗಂಗೆ ಏನ್ ಲೆಕ್ಕದ್ ಮಾಡ್ಕೋರಿ. ಮನಸ್ಸು ಸಮಾಧಾನ ಇಟ್ಕೊಂಡು ಆಮೇಲೆ ಧ್ಯಾನ ಮಂದಿರದಾಗ ಎಂಟ್ರಿ ಆಗ್ರಿ ಅಂತ. ಅದು ನಮ್ಗ ಯಾರೋ ಅರ್ಧಂಬರ್ಧ ಹೇಳಿದ್ದು. ಅದು ನಮ್ಗೆ ಏನಂತಂದ್ರು ಅದು ಏನು ಉಚಿತವಾದ ಒಂದು ನಿರ್ಣಯ ಅಲ್ಲ. ತೃಪ್ತಿ ಆದ ಮೇಲೆ ಆಮೇಲೆ ನೀವು ಸಮಾಧಿಗೆ ಓದ್ತೀರಿ ಅಂತಂದ್ರೆ ಅದು ಯಾಂದು ತೃಪ್ತಿ ಆಗಂಗಿಲ್ಲ. ತಾಸು 2 ತಾಸಿನಾಗ ಅದು ತೃಪ್ತಿ ಆಗಿದ್ದು ಮತ್ತ ತೃಪ್ತಿ ಆಗ್ತದ, ಮತ್ತ ಹೋಗಬೇಕನ್ನಿಸ್ತಿರ್ತದ. ಹಿಂಗಾಗಿ ಅಗಿಂಬೋ ಪ್ರಭುದೇವರು ಹೇಳ್ತಾರ, ಕೆದರದವ ಸತ್ತು ಹೋಗ್ಬಿಟ್ನಂತ. ಅದ್ರೊಳಗೆ ಏನೂ ಸಿಕ್ಕಿಲ್ಲತ್ತ ಅವನಿಗೆ.
ಬಾವಿ ಕೆದರಿದನಂತ. ಪ್ರಭುದೇವರ ವಚನ ಅದು. ಪ್ರಭುದೇವ್ರದ್ದು ವಚನ ಬುಕ್ ತೆಗಿತೀನಿ, ಹೇಳ್ತೀನಿ ನಿಮಗೆ. ಅಗಿ ಎಂಬೋ ಅಂತಾರೆ. ಅವ ಕೆದರಿ ಸತ್ತು ಹೋಗ್ಬಿಟ್ಟ, ಅವನಿಗೇನು ಅದ್ರಾಗ ನೀರೇ ಸಿಕ್ಕಿಲ್ಲ ಅಂತ. ಈ ವಿಷಯ ಭೋಗದ ಬಾವಿ ಹೆಂಗದಂದ್ರೆ ನೀರಿಲ್ಲದ ಬಾವಿಯನ್ನ ಕೆದರಿದ್ದೇ ಕೆದರಿದ. ಹಾಳು ಬಾವಿ ಕೆದರಿ ಏನೂ ಕಾಣ್ಲಾರ್ದು ಹೋಗದು. ಅಗಿ ಎಂಬೋ ಅಂತೇಳ್ಬೋದು. ಪ್ರಭುದೇವರ ವಚನ ಟೆರೆ ಕೆದರು, ಅಲ್ಲಿ ಏನು ಸಿಗಂಗಿಲ್ಲ ನಿನಗ, ಸುಮ್ಮನೆ ಕೆದರಿ ಸತ್ತೋಗ್ತಿದೆ ಹುಚ್ಚ ಅಂತಾರ ಅದ್ರೊಳಗ. ಅದಕ್ಕೆ ಅಬಲವು ಇಲ್ಲಿಯವರೆಗೆ ಬೈ ನ ಅಂತಂದ್ರ ಇಲ್ಲ, ಬೈ ನ ಅಂತಂದ್ರ ತೃಪ್ತಿನೇ ಆಗಿಲ್ಲ. ಬೈ ಅಂತಂದ್ರ ಇ ಅಂತಂದ್ರೆ ತೃಪ್ತಿ, ನ ಅಂದ್ರೆ ಇಲ್ಲ, ತೃಪ್ತಿ ಆಗೇ ಇಲ್ಲ. ಯಾವ ಯಾಕು ಇದಕ್ಕೆ ಅಂದರೆ ನಾಲಿಗೆಗೆ ಸಂಪೂರ್ಣ ಸಮಾಧಾನ ಉಂಟಾಗಲೇ ಇಲ್ಲ. ಯಾಕೆ? ಆದ್ದರಿಂದ ವೃಥ ವ್ಯರ್ಥವಾಗಿ ತಾಕು ಅದನ್ನ ಅಂದರೆ ನಾಲಿಗೆಯನ್ನ ಪೋಷಿನ ಏಕೆ ಪೋಷಿಸಬೇಕು? ಯಾವದಕ್ಕ ತೃಪ್ತಿನೇ ಇಲ್ಲ ಅಂತಂದ್ಮೇಲೆ ಅದಕ್ಕೆ ಯಾಕೆ ಪೋಷಣೆ ಮಾಡಬೇಕಂತ? ಅದಕ್ಕೆ ಬೇಕಂತದ್ದೆಲ್ಲ ಎದಕ್ಕೆ ತಿನ್ನಿಸ್ಬೇಕು? ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲೇ ಇಲ್ಲ, ಅದಕ್ಕೆ ಏನ್ ಮಾಡಿದ್ರು ಸಮಾಧಾನ ಇಲ್ಲ. ಆಯ್ತಪ್ಪ ಸಮಾಧಾನ, ಇಂಥದ್ದು ತಿನ್ನಿಸಿದಿ ಅಂಥದ್ದು ಉಣಿಸಿದಿ, ನನಗೆ ಚಲೋ ಆಯ್ತು ನೋಡು, ನನಗೆ ಅನುಕೂಲ ಆಗ್ಯದ, ನಾ ಸಂತೋಷ ಪಟ್ಟಿನ ನಾಲಿಗೆ ಅನ್ನಂಗೆ ಇಲ್ಲ ಅಂದ್ರೆ ಅದಕ್ಕೆ ಯಾಕೆ ಪೋಷಿಸಬೇಕು? ವೃಥ ಪೋಷಿನ, ಅದಕ್ಕೆ ಸುಮ್ಮನೆ ವ್ಯರ್ಥವಾಗಿ ರಸನದ ವಿಷಯಗಳನ್ನ ಭೋಗಿಸ್ತೀರಿ. ಅದೇನು ಎಂದರೆ ತೃಪ್ತಿ ಪಟ್ಟು ನನಗೆ ಚಲೋ ಆಯ್ತು ಬಿಡಪ್ಪ, ಒಳ್ಳೆ ಪದಾರ್ಥ ಕೊಟ್ಟಿರಿ, ಧನ್ಯವಾದ, ಮತ್ತಿನ್ನೆಂದೂ ನನಗೆ ಬೇಕಾಗಂಗಿಲ್ಲ ಅನ್ನಂಗ ನನಗೆ ಸಾಕು ಅನಿಸಿಬಿಡ್ತು ಅಂತ ಎಂದರೆ ಅಂದೋದೇನದು? ಹಂಗೆ ಬೆನ್ನತ್ತಿದ್ರೆ ಏನ್ ಮಾಡ್ತೀರಿ? ಅದು ಕೂಸಿಂದೊಂದು ಕತೆ ಹೇಳ್ತಾರೋ. ಒಂದು ಕೂಸ ತಗೊಂಡೊಯ್ದು ಏನ್ ಮಾಡಿದಳು ಅಂತ, ಗಿಡದ ಬಲ್ಲಿ ಮನಗಿಸಿದಳು ಅಂತ. ಎಲ್ಲರೂ ಬುತ್ತಿ ಡಬ್ಬಿಗಳು ಅಲ್ಲೇ ಗಿಡದಾಗ ಟೊಂಗಿಗಳಿಗೆ ಸಿಗಿಸಿದ್ರಂತ. ತೆಳಗೆ ಬಿಟ್ರೆ ನಾಯಿ ಕೆಡಿಸ್ತಾವಂತೇಳಿ ಟೊಂಗಿಗೆ ಸಿಗಿಸಿದ್ರಂತ. ಅದು ಕೂಸು ಅಳ್ಳಕತ್ತಿದ ಕೂಡ್ಲೇನೆ ಹಾಲು ಕುಡಿಸಿದಳಂತ. ಅದು ಕೂಸು ಹಾಲು ಕುಡಿಸಿದ್ರು ಇನ್ನ ಅಳ್ಳಕತ್ತಂತ. ಅದು ಎಂತ ಕೂಸು ಅನ್ನೋದು ಹೇಳ್ತಾರೋ. ಇನ್ನ ಅಳ್ಳಕತ್ತಂತ. ಅಳ್ಳಕತ್ತಿದ ಕೂಡ್ಲೇನೆ ಮತ್ತ ಈಕಿ ಎದಿ ಹಾಲು ಕಲಸಾದ್ಮೇಲೆ ಏನ್ ಮಾಡ್ಬೇಕು? ತಾನು ತಂದು ಬುತ್ತಿ ಸಹಿತ ಅದಕ್ಕೆ ಕಿವುಚಿ ತುತ್ತು ಮಾಡಿ ಉಣಿಸಿದಳಂತ. ಅದು ತನ್ನ ಬುತ್ತಿನೂ ಕಲಸಾಯ್ತು. ಖಾಲಿ ಆದ್ಮೇಲೆ ಮತ್ತೆ ಇನ್ನೇನ್ ಮಾಡ್ಬೇಕು? ಇನ್ನೂ ಅಳ್ಳಕತ್ತರ ಅದಕ್ಕೆ ಇನ್ನ ಹಸಿವಾಗ್ಯದ ಅಂತ ತಿಳ್ಕೊಂಡು ಅಕ್ಕಿ ಏನ್ ಮಾಡಿದಳತ್ತ, ಆಜು ಬಾಜುದವ್ರ ಬುತ್ತಿ ಡಬ್ಬಿ ತೆಗೆದು ಅವ್ರೊಳಗಿಂದನೂ ಒಂದಿಟ್ಟಿಟ್ಟು ತುತ್ತು ಅದಕ್ಕೆ ಉಣಿಸಿದಳತ್ತ. ಓಸು ಮಂದಿ ಡಬ್ಬಿ ಖಲಾಸ ಆಯ್ತಂತ. ಈಗಿದನು ಬುತ್ತಿ ಡಬ್ಬಿ ಖಾಲಿ ಆಯ್ತು. ಎಲ್ಲ ಖಾಲಿ ಆದ್ಮೇಲೆ ಇನ್ನ ಅಳತಿತ್ತದ ಕೂಸು. ಇನ್ನ ಅಳ್ಳಕತ್ರ ಏನ್ ಮಾಡ್ಬೇಕು? ಅಲ್ಲಿ ಉಣಿಸ್ಲಕ್ಕೆ ಏನೂ ಇಲ್ಲಾರ್ದಂಗ ಆಯ್ತು. ಕೆಲಸ ಮಾಡೋದು ಬಿಟ್ಟು ಬರೀ ಉಣಿಸೋದೇ ಆಯ್ತಲ್ಲ ಇವತ್ತ, ಏನ್ ಹಿಂಗಾಯ್ತಲ್ಲ. ಹಸಿವಿಂದ ರೋಗ ಅಂತಿರ್ತದ ಕೆಲವೊಬ್ಬರಿಗೆ, ಅದು ಗೊತ್ತದ ಇಲ್ಲ ನಿಮಗ? ಹಸಿವಿನ ರೋಗ ಅಂಥದ್ದು ಕೂಸಿಗೆ ಅದು ರೋಗ ಆಗಿತ್ತೋ ಏನ್ ಸುದ್ದು. ಕಡೆಗೆ ಕೂಸಿಗೆ ಎಟ್ಟರೆ ಅಳು ಏನಾರ ಮಾಡತ್ತೇಳಕ್ಕೆ ಅದಕ್ಕೊಂದು ಕೌದಿ ಹಾಸಿ, ಕೌದಿ ಮೇಲೆ ಒಂದ್ ಕಡೆ ಹೊಳ್ಳಿಸಿ ಮನಗಿಸಿ ಏನ್ ಮಾಡಿತ್ತಂತ, ಮನಗಿಸಿ ನೀ ಎಟ್ಟರೆ ಅಳು ಏನಾರ ಮಾಡಿ ನಾನು ಕೆಲಸ ಓಟು ಬಿಟ್ಟು ನಿಂದೆ ಮಾಡೋದಾಯ್ತು ಇವತ್ತೇಳಿ ಬೈದು ಅದಕ್ಕೆ ಹಂಗೆ ಮನಗಿಸಿಬಿಟ್ಲತ್ತ. ಇನ್ನು ಹತ್ತರ ನಡೆಯಂಗಿಲ್ಲ, ಆಯ್ತಿಕ್ಕಿದೆ ಎಲ್ಲ ಲಿಮಿಟ್ ಮುಗಿದ ತಿಳ್ಕೊಂಡು ಅದೇನ್ ಮಾಡಿತ್ತತ್ತ, ಅದು ಯಾವ ಹಾಸಿಗೆಯನ್ನ ಅದಕ್ಕೆ ಕೌದಿ ಹಾಸಿದ್ರು ಆ ಅರ್ಧ ಕೌದಿ ಅದು ತಿಂದ್ಬಿಟ್ಟಿತ್ತದ. ಅದು ಕೂಸು ಕೌದಿನೇ ತಿಂದಾಕಿತ್ತಂತ ಹೊಟ್ಟೆ ಹಸಿವಿಗೆ. ಅದು ಎಂತ ಅತೃಪ್ತಿ ಇರ್ಬೋದು ಲೆಕ್ಕ ಹಾಕ್ರಿ. ಕೇಳಿರ ಇದು ಹಸಿವಿನ ರೋಗದ ಬಗ್ಗೆ? ಗೊತ್ತಿಲ್ಲ. ಎಷ್ಟರೇ ಉಣಿಸ್ರಿ ಒಟ್ಟ ಅವ್ರಿಗೆ ಹೊಟ್ಟಿ ಸ್ಯಾಟಿಸ್ಫೈ ಇಲ್ಲ. ನಂಬಲ್ಲಿ ಒಬ್ಬರು
ಪಾಲಿಟೆಕ್ನಿಕ್ನಾಗ ಇರ್ಬದ್ರೆ ಸರ್ ಅಂತಿದ್ರೆ ನಮ್ಮ ಮಾಮನೇ ಆಗ್ಬೇಕು, ರಿಲೇಷನ್ ಆಗ್ಬೇಕು. ನಮ್ಮ ಅಕ್ಕ ಅವರು ದೂರದ ಸಂಬಂಧಿಕರು ಊಟ ಮಾಡಿ ಕೈ ತೊಳ್ಕೊಂಡು ಅಡಿಗೆ ಮಾಡಿದ ಮುಗಿಯ ತನಕನು ಅಡಿಗೆ ಮಾಡಾಗ ಸ್ಟಾರ್ಟಿಂಗ್ ಇರೋದು ಕೈ ತನಕನು ಅಲ್ಲಿ ಕೂತ್ರ ಅಂತಂದ್ರೆ ಅವ್ರಿಗೆ ಎಷ್ಟು ನೀಡಿದ್ರು ಹಂಗೆ ಉಣದೆ ಉಂಡು ಮತ್ತೆ ಒಂದು ತಾಸು ಹೋಗಿ ಹಿಂಗೆ ಹೊರಗೆ ಹೋಗಿ ಒಳ್ಳೆ ಹೋದ್ರ ಅಂತಂದ್ರೆ ಮತ್ತೆ ಹಸಿವಾಗ್ಯದ ಏನಾರ ಮಾಡ ಹಸಿವಾಗ್ಯದ ಯಾವ ಹೆಂಡತಿ ಎಷ್ಟೊತ್ತು ಅಡಿಗೆ ಮಾಡ್ಬೇಕಾಗ್ತಿ. ನಮ್ಮ ಅಕ್ಕ ಒಂದೇ ಸೌನು ಗುಳಾಡ್ತಿದ್ಳು, ಇದು ಏನು ಅಡಿಗೆ ಎಷ್ಟೊತ್ತು ಮಾಡ್ಬೇಕು, ಏನಂತ ಮಾಡ್ಬೇಕು. ಕಂಟಿನ್ಯೂಸ್ ಊಟದ್ದು ಸಮಸ್ಯೆ ಕೆಲವೊಬ್ರಿಗೆ ಹಂಗಿರ್ತದೆ, ಕೆಲವೊಬ್ರಿಗೆ ದೊಡ್ಡ ಸಮಸ್ಯೆ ಅದು. ಹುಲಿಯನ್ನ ಹೊಡಿಬೋದು, ಈ ಹಸಿವನ್ನು ಹೊಡೆಯೋದು ಬಹಳ ಕಷ್ಟ. ಅದಕ್ಕ ಒಂದು ಪರಿಹಾರ ಈ ತರ ಇದ್ದವ್ರಿಗೆ ಒಂದು ಕಡೆ ನಿಮ್ಗೆ ಹೇಳ್ಬೇಕಂತಂದ್ರ ಇದು ಹೆಂಗಿರ್ತದ, ಇದರದು ವೈಪರೀತ್ಯ ಎಷ್ಟು ವಿಪರೀತವಾಗಿರ್ತದ ಅನ್ನೋದಕ್ಕ ಒಂದು ಹೋಳಿಗೆ ಘಮ 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 ತುಪ್ಪ ಹಾಕಿ ಹೋಳಿಗೆದು ಒಂದು ಬುಟ್ಟಿ ಹೋಳಿಗೆ ಏನ್ ಮಾಡಿದ್ರಂತ, ಈ ಯಾವನಿಗೆ ಹಸಿವು ಜಾಸ್ತಿ ಅದ ಒಂದ್ 2 ಕಾಲುಗಳು ಹಿಡಿದು ಕಟ್ಟಿ ಜಂತ್ಯಾಗ ಕಟ್ಟಿಬಿಟ್ರಂತ. ಮ್ಯಾಲ ಜಂತ್ಯಾಗ ಕಟ್ಟಿ ಅವನಿಗೆ ಜೋತ್ ಬಿಟ್ರಂತ. ಅವನಿಗೆ ಜೋತ್ ಬಿಟ್ಟು ಏನ್ ಮಾಡಿದ್ರಂತ, ತೆಳಗ ಅವನೇನ್ ತಲಿ ಏನ್ ಜೋತ್ ಬಿದ್ದದಲ್ಲ ಅದರ ಬುಡಕ ಅಲ್ಲಿ ಏನ್ ಮಾಡಿದ್ರು, ಹೋಳಿಗೆದು ಬುಟ್ಟಿ ಇಟ್ಬಿಟ್ರು. ಹೋಳಿಗೆ ಬುಟ್ಟಿ, ಆ ಜಗ್ಗಿ ಹೋಳಿಗೆ ತುಂಬಿಸಿದ ಒಂದು ಬುಟ್ಟಿ ಇಟ್ಟು ಅವನಿಗೆ ಜೋತಿ ಹಾಕ್ಬಿಟ್ರಂತ. ಅವನ ಬಾಯಿಲಿಂತ ಅವು ಹುಳಗಳು ಹೊರಗೆ ಬರ್ಲಕತ್ತು ಅಂತ, ಜೊಲ್ಲು ಸೋರ್ಲಕತ್ತು. ಆ ಜೊಲ್ಲಿನಾಗ ಆ ಬಾಯಿಲಿಂತ ಹುಳಗಳು ಎದಕ್ ಹೊರಗೆ ಬರ್ಲಕತ್ತು ಅಂದ್ರೆ ಹೋಳಿಗೆ ವಾಸನೆಗೆ ಹೊರಗೆ ಬಂದ ಜೊಲ್ಲು ಆ ಹೋಳಿಗೆ ಬುಟ್ಟಿ ಒಳಗೆ ಬಿದ್ರ ಹೆಂಗ ಅದು ಒಂದೊಂದು ಹನಿ ಜೊಲ್ಲು ಬೀಳುತ್ತದ. ಆ ಜೊಲ್ಲಿನಾಗ ಹೆಂಗ ಹುಳ ಬೀಳ್ತಾವ, ಆ ಹುಳಗಳು ಎಲ್ಲೆಲ್ಲಿ ಬೀಳ್ತಾವ ಅದು ಹೋಳಿಗೆ ಕರಿಗೆ ನೀರಾಗ್ಲಕತ್ತಿ ಬಿಡ್ತದ. ಇಡೀ ಬುಟ್ಟೆನ ಹೋಳಿಗೆ ಅವ ತಿಂದೇ ಇಲ್ಲ, ಒಟ್ಟು ಹಂಗೆ ಅವನ್ ಜೊಲ್ ಬಿದ್ದಂಗೆಲ್ಲ ಅದು ಕರಿಗೆ ನೀರಾಗಿ. ಅಂದ್ರ ಅದು ಎಷ್ಟು ಡೇಂಜರಸ್ ಹುಳಗಳು ಅವು, ಎಷ್ಟು ಆಸಿಡ್ ಹಾಕಿದ್ರೆ ಹೆಂಗ ಕರಿಗೆ ಹೋಗ್ತಾವ ನೋಡ್ರಿ, ಹಂಗ ಕರಿಗೆ ಹೋಗ್ತಿತ್ತದು ಹೋಳಿಗೆ ಎಲ್ಲ. ಏನಿಟ್ರು ಕರಿಗೆ ಹೋಗ್ಬಿಡ್ತಿತ್ತ ಅವನು ಜೊಲ್ಲಿನ ಕೆಳಗೆ. ಅದೆಷ್ಟು ಪವರ್ಫುಲ್ ಜೊಲ್ ಇರ್ಬೇಕು, ಅದೆಷ್ಟು ಪವರ್ಫುಲ್ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಇರ್ಬೇಕು ಅವನ ಬಾಯಿ ಒಳಗ. ಅವೆಲ್ಲನೂ ಹೋಗೋ ತನಕ ಹಂಗೇ ಜೋತ್ ಬಿಟ್ಟಿದ್ರತ್ತ. ಪೂರ್ತಿ ಅದು ಜೊಲ್ಲು ಸುರಿಸಿ ಸುಸ್ತಾಗಿ ಹೋದ್ನತ್ತ. ಆಮೇಲೆ ಮುಂದೆ ಅವನಿಗೆ ಮತ್ತೆ ಕೆಳಗೆ ಇಳಿಸಿ ಗ್ಲೂಕೋಸ್ ಅದು ಏರ್ಸಿದ್ರತ್ತ. ಮುಂದೆ ಅವ ನಾರ್ಮಲ್ ಆದ್ನಂತ. ಅವೆಲ್ಲ ಹುಳಗಳೆಲ್ಲ ಹೊರಗೆ ಹೋಗ್ಬಿಟ್ಟಿದ್ದು ಅತ್ತ ಅವನ ಬಾಯನ್ನು ಅವ. ಹಿಂಗಿರ್ತಾವ ಸಮಸ್ಯೆ. ರೋಗದ್ದು ಶರೀರ ರೋಗದ್ದು ಒಂದು ರೀತಿ ಅತೃಪ್ತಿ. ನಿಮ್ಗೆ ಶರೀರದಾಗ ತಿಂದು ಡೈಜೆಷನ್ ಮಾಡ್ಕೊಳಕ್ ಶಕ್ತಿ ಇಲ್ಲ ಅಂತಂದ್ರೂ ಮನಸ್ಲಿಂತ ಒಂದು ಅತೃಪ್ತಿ. 2 ರೀತಿ ಇವು. ತಿನ್ನೋ ದಮ್ಮೆ ಇಲ್ಲ ಅಂತಂದ್ರೂ ಯಾರೇ ತಂದು ಕೊಟ್ರೆ ಸುಮ್ ತಿಂದ್ಬಿಡ್ತಾರ ಗಬಕ್ ಅಂತೇಳಿ. ಇದು ದೊಡ್ಡ ಸಮಸ್ಯೆ. ದವಾಖಾನೆಗೆ ಯಾರು ಹೋಗಿ ಅಡ್ಮಿಟ್ ಆಗ್ಯಾವ, ಆರಾಮಿಲ್ಲ, ಮುದುಕರಿಗೆ ಏನೋ ಆಗ್ಯದ ಅಂತೇಳಿ ನಾವೇನಾರ ವಾದೆವು ಬಡ ಹಿಡ್ಕೊಂಡು ಇದೇನೋ ಕೊಟ್ಟ್ಯಾವ ಅಂತಂದ್ರ ಅವು ಮನೆಗೆ ಯಾರು ಇರ್ಲಾರ್ದು ನೋಡ್ಕೆ ಗಪ್ ತಿಂದು ಕೂತ್ಬಿಡ್ತಾವ ದವಾಖಾನಿನ ಪೇಷಂಟ್ಗಳು. ಆಮೇಲೆ ಡಾಕ್ಟರ್ ಬಂದು ಇದ್ಯಾಕೆ ಹೆಚ್ಚು ಕಡಿಮೆ ಆಯ್ತು, ಏನ್ ತಿನ್ಸಿದ್ರಿ, ಏನ್ ಕೊಟ್ರಿ, ಎನ್ಕ್ವೈರಿ ಮಾಡಿದ್ರೆ ಬೈದ ಕೂಡ್ಲೇನೆ ಕಿಂತವ್ ಬಂದಿದ್ದ ಕೊಟ್ಟಿದ್ದ ತಿಂದೆ ಹಿಂಗಾಯ್ತು ನೋಡಪ್ಪ ಅಂದ್ಬಿಡ್ತಾನ. ಅವ ಒಯ್ದು ಕೊಟ್ಟವನ ಹೆಸರು ಒಯ್ಕೊಳಕಟ್ಬಿಡ್ತಾರ. ಒಂದ್ಸಾರಿ ಹಿಂಗೆ ಹೋಗಿ ಏನೋ ತಾವು ಕೊಟ್ಟು ಬಂದಿದ್ದೆವು, ಅವ್ರು ತಿನ್ಬೇಡ ಅಂತಿದ್ದು ಕೊಟ್ಟವು, ಏನೋ ತಿಂದು ಬಿಟ್ಟಿದ್ರು. ಅವ್ರ ಮನೆಯವ್ರು ನಮಗ್ ಫೋನ್ ಮಾಡಿ, ಸರ ಬಂದಿದ್ರತ್ತಲ್ಲ ನಮ್ಮ ಅಪ್ಪ ಮಾತಾಡ್ಸ್ಲಕ್ಕ, ನೀವೇನ್ ತಂದು ಕೊಟ್ರಿ, ಡಾಕ್ಟರ್ ತಿನ್ಬೇಡ ಅಂದಾರ ಅಂತವ್ ಕೊಟ್ಬಿಟ್ರಿ, ಏನ್ ಮಾಡ್ಬೇಕು, ಅವ್ರು ತಿಂದಾರ ಇಲ್ಲಿ ನೋಡ್ರಿ ಹೆಚ್ಚು ಕಡಿಮೆ ಆಗ್ಯದ, ನಾವೆಲ್ಲಿ ಸಾಯಕತ್ತೀವಿ, ಇಲ್ಲಿ ದವಾಖಾನೆಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ ದವಾಖಾನಿ ಓಡಾಡಿ ನಮ್ ಕೆಲಸ ಹೆಂಗ್ ಮಾಡ್ಬೇಕು ಏನು, ಈಗ ಮತ್ತೆ ರಿಯಾಕ್ಷನ್ ಆಗಿ ಕೂತದ, ನಾವೇನ್ ಮಾಡ್ಬೇಕು ನಿಮ್ಲಿಂತ ಅಂತೇಳಿ ಒಳ್ಳೆ ಫೋನ್ ಮಾಡಿದ್ರು. ಅದಕ್ಕೆ ನಾವೇನ್ ಮಾಡ್ಬಿಟ್ಟೆವು, ದವಾಖಾನೆ ಬಿದ್ದವ್ರು ಸತ್ತರ್ ಸಾಯಲ್ರಕ್ಕ ಅವ್ರಿಗೆ ಏನೊಂದು ಪಾರ್ಲೆ ಬಿಸ್ಕಿಟ್ ಸಹಿತ ಕೊಡಬಾರ್ದು. ಮನೆ ರೊಕ್ಕ ಪಕ್ಕ ಕೊಡ್ಬೇಕೆ ಹೊರತು ಏನಾರ ನಾವು ಪದಾರ್ಥಗಳು ಒಯ್ದು ಕೊಡಬಾರ್ದು.
ಅವ್ರ ಮನಸ್ಸು ವೀಕ್ ಇರ್ತದ. ಏನಾರು ಸಿಕ್ಕರೆ ತಿಂದ್ಬಿಡ ನಡಿ ನಾವು ಏನೇ ಕಾಲಕ್ಕೆ ತಿಂದ್ಬಿಡ್ತಾರ ಅವ್ರು. ಬಹಳ ಸಮಸ್ಯೆಗಳಿರ್ತಾವ. ಬಹಳ ಕೇರ್ಫುಲ್ ಆಗಿರ್ಬೇಕು. ಸಹಾಯ ತನಕ ನೋಡ್ರಿ, ಇದು ನಾಲಿಗೆದ ಗುಣ ಹೆಂಗದ ಅಂತಂದ್ರ ಎಲ್ಲಾ ಇಂದ್ರಿಯಗಳು ಬಿದ್ದೋತಾವ. ಯಾಕವ ಸ್ತ್ರೀನಿಂದ ಆದ ಕೂಡ್ಲೇನೆ ನೆಕ್ಸ್ಟ್ ನಾಲಿಗೆದೆ ನಿಂದ ಯಾಕೆ ತಗೊಂಡನಂತಂದ್ರ ನೆಕ್ಸ್ಟ್ ಪವರ್ಫುಲ್ ಇದೇ ಇರೋದೇ ನಾಲಿಗೆ. ಸಾಯತನ ತಿನ್ಬೇಕಂತದದು, ಕೊನೆ ಉಸಿರು ಇರೋ ತನಕ ತಿನ್ಬೇಕಂತದದು ನಾಲಿಗೆ, ರುಚಿ ಅನುಭವಿಸ್ಬೇಕಂತದ್ದು. ಮತ್ತ ಸಾಯತನ ಮಾತಾಡ್ಬೇಕಂತದದು. ಆಯ್ತು ವಯಸ್ಸಾಯ್ತಿ, ಇನ್ನೇನ್ ಮಾತಾಡ್ಬೇಕು, ಸಾಕ್ ಬಿಡು, ಸೈಲೆಂಟ್ ಇರಮು, ಗಪ್ ಇರಮು, ಮುಗೀತು. ಗಪ್ ಇರ್ಲಕ್ಕದ ಸಾಧ್ಯನೇ ಇಲ್ಲ. ಇನ್ನ ಏನಾರ ಒಂದ್ ಹೇಳ್ಬೇಕೆ ಅಂತದು, ಏನಾರ ಒಂದ್ ತಿನ್ಬೇಕೆ ಅಂತದು. ಇಂಥ ಒಂದು ಅಪೇಪಿಗೆಟ್ಟಂತ ಇಂದ್ರಿಯ ಇದಕ್ಕೆ ಯಾಕೆ ಪೋಷಣೆ ಮಾಡ್ಬೇಕು ನಾವು ಅಂತ ಕೇಳಕತ್ತ ನಾನು. ಇಷ್ಟೆಲ್ಲ ಇದು ಎಷ್ಟು ಹೇಳಿದ್ರೆ ಕಡಿಮೆನೇ ಅದ. ನನಗೆ ಇನ್ನ ಬಹಳ ಅದ ಹೇಳೋದು. ಸಾಕು, ಲಿಮಿಟ್ ಮಾಡೋಣ. ವ್ಯರ್ಥವಾಗಿ ಸಾಕು ಅಂದ್ರೆ ಅದನ್ನ ಅಂದ್ರೆ ನಾಲಿಗೆಯನ್ನ ಪೋಷಣ ಯಾಕೆ ಪೋಷಿಸಬೇಕು ಅಂತ ಕೇಳ್ತಾನ. ಯಾಕೆ ಪೋಷಿಸಬೇಕು? ಕ್ಷುಧ ವಿನಾಶ ಈ ಹಸಿವಿನ ನಿವಾರಣೆಗಾಗಿ ಬನಫಲ ಕಂದ ಏನದ ಇಲ್ಲೇನದವ ನಮ್ಮ ಹೊಟ್ಟಿ. ಅಲ್ಲಿ ಊರೊಳಗಿದ್ದೇವಂತಂದ್ರ ನಾನಾ ರೀತಿ ಪದಾರ್ಥಗಳೆಲ್ಲ ತಿಂದು ನಾಲಿಗೆಗೆ ಸಾಕಷ್ಟು ರುಚಿಗಳ ಅನುಭವ ಅದ. ಅದನ್ನ ಏಟ್ ನಾವು ಚಲೋ ಚಲೋದ್ ಮಾಡ್ಕೊಂಡು ತಿಂದ್ರು ಅದೇನು ತೃಪ್ತಿನೇ ಆಗಿಲ್ಲ. ಈ ನಾಲಿಗೆ ರುಚಿ ಸಲುವಾಗಿ ಹೋಗ್ಬೇಕಲ್ಲ ನಾವು ಅಲ್ಲಿ ಚಲೋ ಚಲೋ ಅಡಿಗೆ ಸಿಗ್ತದಂತೇಳಿ ಬೇಕಾಗಿಲ್ಲ. ಬೇಡ ಬೇಡ. ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಅರಣ್ಯದೊಳಗೆ ಗಡ್ಡೆ ಗೆಣಸುಗಳು, ಹಣ್ಣುಗಳು, ಬನ ಫಲ ಕಂದ. ಬನ ಅಂದ್ರೆ ವನ, ಅರಣ್ಯದೊಳಗ ಫಲ ಅಂತಂದ್ರೆ ಹಣ್ಣುಗಳು ಅದಾವ, ಕಂದ ಅಂದ್ರೆ ಗಡ್ಡೆ ಗೆಣಸುಗಳು, ಅವು ಇವು ಅದಾವ, ಬೇಕಾದಂಗ ಅದಾವಪ್ಪ. ವೈಕು ಯಾತಕ್ಕಾಗಿ ಪರಾಧಾಯನ, ಈ ಪರಾಧೀನತೆ ಯ ಬಂಧ, ಈ ಬಂಧನ ಎದಕ್ ಬೇಕು ನಮಗ? ಬಾಯಿ ರುಚಿ ಸಲುವಾಗಿ ಅಲ್ಲ ಬಂಧನ. ಹೆಂಡ್ರ ಊರಿಗೆ ಹೋಗ್ಯಾರ ಅಂತೇಳಕ್ಕೆ ಬ್ರಾಹ್ಮಣರು ಅಡಿಗೆ ಮಾಡೋದು ಕಲ್ತಿರ್ತಾರ. ತಿಂಗಳದಾಗ 5 ದಿನ ಹೆಂಡ್ರಿಗೆ ಹೊರಗೆ ಕುಂದಿರ್ಸಿ ಅವ್ರಿಗೆ ರೆಸ್ಟ್ ಕೊಟ್ಟು ತಾವು ಅಡಿಗೆ ಮಾಡ್ತಿರ್ತಾರೆ. ಹಿಂಗಾಗಿ ಪ್ರತಿಯೊಬ್ಬ ಬ್ರಾಹ್ಮಣರಿಗೆ ಅಡಿಗೆ ಬರ್ತವೆ. ಇದು ನಮ್ಮ ಮಂದಿಗೆ ಹಂಗಿಲ್ಲಲ್ಲ. 30 ದಿವಸನೂ ಅವ್ರಿಗೆ ಹಂಗೇ ಅಡಿಗೆ ಮಾಡ್ಲಿಕ್ಕೆ ಹಚ್ಚಿ ಇವ್ರು ಹಂಗೇ ಕೂಳು ತಿನ್ಕೋತಿರ್ತಾರಲ್ಲ. ಇವ್ರು ಎಂದೂ ಅಡಿಗೆ ಮನೆಗೆ ಹೊಕ್ಕಿರಂಗಿಲ್ಲ, ಏನು ಮಾಡಿರಂಗಿಲ್ಲ. ಮತ್ತು ಅವರೆಲ್ಲ ಊರ ಉದ್ಮಾನವಾದ್ರ ಅಂತಂದ್ರೆ ಇವ್ರು ಎದೆ ಹೊಡ್ಕೊಂಡು ಪರೇಶಾನ್ ಆಗಿರ್ತಾರೆ. ಎಂಥ ಪರಿಸ್ಥಿತಿ ಅದು. ಅದಕ್ಕೆ ಈ ಪರಾಧೀನತೆ ಎದಕ್ಕಪ್ಪ? ಗಡ್ಡೆ ಗೆಣಸುಗಳು ಮತ್ತೆ ಹಣ್ಣು ಹಂಪಲುಗಳು ಇರ್ತಾವ. ಮತ್ತೆ ಊಟ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಒಂದಿಷ್ಟು ಹಣ್ಣ ಏನಾರ ಒಂದಿಷ್ಟು ತಗೊಂಡು ತಿಂದಕ್ಕೆ ಹಾಲು ಕೊಡೋದು ಮಕ್ಕೊಂಡ್ಬಿಡ್ಬೇಕು ಅಷ್ಟೇ. ಏನ್ ಸಿಗ್ಲಾಗುವಂಥದ್ದಿಲ್ಲ, ಏನಿಲ್ಲ. ಹೊಟ್ಟೆ ತುಂಬೋದಕ್ಕೆ ಏನ್ ಸಮಸ್ಯೆ ಇಲ್ಲ. ಅದರ ಶರೀರದ ಅತೃಪ್ತಿ, ಮನಸ್ಸಿನ ಅತೃಪ್ತಿಗೆ ಎಟ್ಟು ಹಾಕಿದ್ರು ಸಾಲಂಗಿಲ್ಲ. ಹೊಟ್ಟೆ ತುಂಬಿಸೋದಕ್ಕೆ ಏನೇನು ಸಮಸ್ಯೆ ಇಲ್ಲ. ಅಡವೆಗಿದ್ದವ್ರು ಹೊಟ್ಟೆ ತುಂಬಿಸ್ಕೊತಾರತ್ತೆ, ಸಿಟಿಯಾಗಿದ್ದವ್ರು ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನು ಸಮಸ್ಯೆ ಅದನ್ರಿ? ಅರಣ್ಯದಾಗೆ ಅವನಷ್ಟು ನಿಶ್ಚಿಂತೆ ಅದಾನ. ಸಿಟಿಯಾಗಿದ್ದವ್ರಿಗೆ ಏನು ಸಮಸ್ಯೆ ಅದ? ಏನಾರ ಒಂದು ಇದ್ದೇ ಇರ್ತದ. ಅದಕ್ಕೆ ಈ ಪರಾಧೀನತೆ, ಈ ಬಂಧನ ಯಾಕ ಫೀಲಿಂಗ್ನಾಗಿರಂ ನಾವು? ಇದು ವೈರಾಗ್ಯದ ಲಕ್ಷಣ. ಎಷ್ಟು ದಿವಸ ಆಯ್ತು ಹೋಗಿ ಅಲ್ಲೇ ಕೂತಿದಲ್ಲ, ಇಲ್ಲಿ ನಮ್ಮ ಪರಿಸ್ಥಿತಿ ಏನದ, ಬಂದ್ಬಿಡು ಜಲ್ದಿ ಆಯ್ತು ಎಂಡ್ರಿಗೆ ಕರೆದ್ರ ಅವ ಏನದನ ಬಂಧನಕ್ಕೊಳಗಾದವ ಇರ್ತಾನ, ಪರಾಧೀನ ಇರ್ತಾನ. ಅದೇ ನಿನ್ಗೆ ಎಷ್ಟು ದಿವಸ ಇರ್ಬೇಕನ್ನಿಸ್ತದ, ಸಮಾಧಾನ ಇದ್ದು ಬಂದ್ಬಿಡು. ಈ ಕಡೆ ಇದ್ರ ಬಗ್ಗೆ ಏನೇನು ಲಕ್ಷ್ಯ ಕೊಡಬೇಡ. ಇಲ್ಲೆಲ್ಲ ನಾವು ಆರಾಮ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ. ನೀ ತಲೆ ಕೆಡಿಸ್ಕೊಳಕ್ ಹೋಗಬೇಡ. ನೀ ಆರಾಮ್ ಇದ್ದು ಬಾ ಅಂತಂದ್ರೆ ಅದ್ಯಾರು ಹೇಳೋ ಮಾತದು? ಸ್ವತಂತ್ರವಾಗಿರಂತ, ಬಂಧನ ಇರ್ಲಾರ್ದಂತ ಹೇಳೋ ಮಾತು. ಪರಾಧೀನ ಇದ್ದವನ್ ಲಕ್ಷಣ, ಬಂಧನ ಇದ್ದವನ್ ಲಕ್ಷಣ ಗೊತ್ತಾಯ್ತಾ? ಹೆಂಡ್ರಿಗೆ ಜಲ್ದಿ ಕರೆಯೋರು, ಊರ್ಲಿಂದ ಜಲ್ದಿ ಕರೆಸ್ತಾರಲ್ಲ, ಯಾರು ಕರೆಸ್ತಾರ? ಪರಾಧೀನ ಇದ್ದವ್ರು, ಬಂಧನಕ್ಕೊಳಗಾದವ್ರು. ಅವ್ರು ಬಿಟ್ರೆ ಗತಿ ಇಲ್ಲ ಅನ್ನಂಗ, ತಂದು ಮ್ಯಾನೇಜ್ ಮಾಡ್ಕೊಳಕ್ಕ
ಜ್ಞಾನ ಇರ್ಲಾರ್ದವ್ರು ಕರೀತಾರೆ, ಅಜ್ಞಾನಿಗಳು ಕರೀತಾರ. ಆ ರೀತಿ ಹೆಂಡ್ರು ಬಿಟ್ಟು ಎಲ್ಲಿ ಹೋಗಲ್ಲ, ಅವ್ರ ಕೈಲೇ ಮಾಡಿದ್ದೇ ತಿನ್ಬೇಕು, ತಂದು ತಾ ಮಾಡ್ಕೊಂಡು ತಿನ್ಬೇಕು. ಅವ್ರ ಕೈಲೇ ಮಾಡಿದ್ದೇ ಯಾಕೆ ತಿನ್ಬೇಕು? ತಂದು ತಾ ತಿನ್ಬೇಕು, ತಂದು ತಾ ಮಾಡ್ಕೊಂಡು ತಿನ್ಬೇಕು, ಅದು ಬರೋಬ್ಬರಿ ಅಂತ ಬಿಟ್ಟು ಅವ್ರಿಗೆ ಏನು ಊರ್ಲ ಹಾಕಿ ಪಾಪ ನಾನು ಮಾಡಿದ್ದೇ ತಿಂತಾನ, ಎಲ್ಲಿ ಬೇರೆ ಕಡೆ ಹೊರಗೆ ಎಲ್ಲಿ ತಿನ್ನಲ್ಲ ಇವನಿಗೆ ಕೂಳು ಮಾಡಿ ಹಾಕ್ಲಕ್ಕೆ 80 ವರ್ಷ ಅವನ ಸಂಗಟ ಇರ್ಬೇಕು. ಅವ್ರು ಕಂಟಿನ್ಯೂ ಎಲ್ಲಿ ಹೋಗೋದಿಲ್ಲ, ಬರೋದಿಲ್ಲ. ಅವರಿಗೆ ಒಂದು ಜೀವನ, ಅವರಿಗೆ ಒಂದು ಬಂಧು ಬಳಗ ಸ್ವತಂತ್ರ ಅಂತ ಇರ್ತದ ಇಲ್ಲ? ಹೀಗಾಗಿ ಇದು ಮೇಂಟೈನ್ ಮಾಡೋದು ಬಹಳ ಮುಖ್ಯದ. ಸ್ವತಂತ್ರವಾಗಿ ಇರಬೇಕು, ಪರಾಧೀನತೆ ಇರಬಾರ್ದು, ಬಂಧನದ್ದು ಫೀಲಿಂಗ್ ಇರಬಾರ್ದು, ಆನಂದವಾಗಿ ಆರಾಮಾಗಿ ಇರಬೇಕು. ಏನಾರ ಜಡ್ ಬಂದ್ರೂ ಏನು ಹೆಂಡ್ರ ಮನೆಯಾಗಿದ್ದಾಗ ಜಡ್ ಬರಂಗಿಲ್ಲನ್ರಿ? ಹೆಂಡ್ರ ಮನೆಯಾಗಿದ್ದಾಗ ಜಡ್ ಬರಲ್ಲ, ಅವ್ರು ಇದ್ದಾಗ್ನೂ ಬರ್ತದೆ, ಇಲ್ಲದಾಗ್ನೂ ಬರ್ತದೆ. ಆ ಜಡ್ಡಿಗೆ ಹೆಂಡ್ರೆ ಬೇಕೇನು? ಔಷಧ ಸಾಕಪ್ಪ, ಮೆಡಿಸಿನ್ಸ್ ಸಾಕು. ಡಾಕ್ಟರ್ಗಳು ಬೇಕಾದಷ್ಟು ಮಂದಿ ಅದಾರ, ಹೋಗಿ ಏನ್ ಮಾಡ್ಕೊಳ್ಳೋದು ಮಾಡ್ಕೊಂಡು ಅವ್ರ ಮೇಲೆ ಡಿಪೆಂಡ್ ಇರ್ಲಾರ್ದಂಗೆ ಇರೋಂಥದ್ದು ಒಂದು ಕೌಶಲ್ಯ ಕಲಿಬೇಕು, ಬಹಳ ಮುಖ್ಯ. ಆ ಫೀಲಿಂಗ್ ತೆಗೆದು ಹಾಕ್ಬೇಕು. ನಿಶ್ಚಲದಾಸರು ಹೇಳೋದು, ಅವ್ರು ಇದ್ದಾಗನು ಅಲ್ಲಿ ಮೋಹ ಇರಬಾರ್ದು, ಅವ್ರು ಇಲ್ಲದಾಗನು ನಾವು ಯಾವುದೇ ಪರಾಧೀನತೆ ಬಂಧನ ಫೀಲಿಂಗ್ ಮಾಡ್ಕೋಬಾರ್ದು. ನಾಲಿಗೆದಾದರೂ ಅಷ್ಟೇ, ಸ್ತ್ರೀಯರದಾದರೂ ಅಷ್ಟೇ. ಮುಂದೆ ಚೌಪಾಯಿ 43 ಏನದ? ಈಗ ಆಹಾರದ ಬಗ್ಗೆ ಹೇಳ್ದ. ಇದಕ್ಕೇನಂತಾರ? ರೋಟಿ, ರೋಟಿ ಕಪಡ ಅವ್ರ ಮಕಾನ್ ಅಂತ 3 ಅದಾವಲ್ಲ. ಈಗೇನಾಯ್ತು? ರೋಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಏನಿದ್ದು ತಿನ್ನ ಅಂತ. ನೆಕ್ಸ್ಟ್ ಈಗ ಮಕಾನ್, ಮನಿ ಗೊತ್ತ ನೀವು? ಕೇಳಿದ್ರೆ ರೋಟಿ ಕಪಡ ಅವ್ರ ಮಕಾನ್ ಅಂತ. ಮಕಾನ್ ಅಂದ್ರೆ ಮನಿ. ಈಗ ಮಕಾನ್ ಹೇಳ್ತಾನ, ಗುಹಾ ಮಹಲ್ ಬನ ಭಾಗ ಗನೇರ, ಕ್ಯೂ ರಾಜಾ ಕೋ ವೈ ಊಚೇರ, ಸೇಜ ಶಿಲ ಅರು ನಿಜ ಭುಜ ತಕಿಯ, ನಿರ್ಜರ ಜಲ ಕರ ಪಾತ್ರ ರುಕಿಯ. ಗುಹಾ ಮಹಲ ಬನ ಅಂದ್ರೆ ಅರಣ್ಯದಲ್ಲಿರುವ ಗುಹೆ ಗವಿಯೇ ನನಗೆ ಏನಾಗ್ಯದ? ಅರಮನೆ ಅಂತ. ನಾವು ಅರಮನೆ ಯಾವುದು? ಅರಣ್ಯದೊಳಗೆ ವೈರಾಗ್ಯ ಬಂದವನಿಗೆ, ವೈರಾಗ್ಯ ವ್ಯಕ್ತಿಗೆ ಗಡ್ಡೆ ಗೆಣಸುಗಳೇ ಅವನಿಗೆ ಆಹಾರ. ವೈರಾಗ್ಯ ಪುರುಷನಿಗೆ ಅರಣ್ಯದ್ದು. ಮತ್ತವನು ಯಾವದಪ್ಪ? ಮಹಲ್, ಅರಮನೆ ಯಾವದಪ್ಪ ಅಂದ್ರೆ ಗುಹಾ ಮಹಲ್ ಬನ್, ಅರಣ್ಯದೊಳಗಿರುವ ಗುಹೆನೇ ಅವಂದು ಮಹಲು, ಅರಮನೆ ಇದ್ದಂಗ. ಬನ ಭಾಗ ಗನೇರ, ದಟ್ಟವಾದ ಅರಣ್ಯವೇ ನನಗೆ ಹೂದೋಟ, ಹೂದೋಟ. ಮತ್ತೆ ಬಾಗ ಬಗೀಚ ಅಂತಂದ್ರ ಅರಣ್ಯ ಫುಲ್ ಡೀಪ್ ಜಂಗಲ್ ಇರ್ತದ ನೋಡ್ರಿ, ಅದೇ ನನಗೆ ಹೂವಿನ ತೋಟ ಇದ್ದಂಗ. ನನಗೆ ಹೂದೋಟ ಬಗೀಚ ಇದ್ದಂಗ. ಕ್ಯೂ ರಾಜ ಕೋ ವೈ ಹೂ ಚೇರ, ರಾಜನಿಗೆ ನಾನು ಏಕೆ ದಾಸನಾಗಿರ್ಬೇಕು? ಅವನು ಕಟ್ಟಿಸಿ ಕೊಟ್ಟಂತ ಕ್ವಾರ್ಟರ್ನಾಗಿದ್ದು, ಅವನು ಕ್ವಾರ್ಟರ್ನಾಗಿದ್ದಂತ ಬಗೀಚ ಒಂದು ಮಿನಿಸ್ಟರ್ಗೆ ಕೊಟ್ಟಿರ್ತಾರಲ್ರಿ, ಎಲ್ಲ ಆಫೀಸರ್ಗಳಿಗೆ ಒಂದು ಬಿಲ್ಡಿಂಗ್ ಸುತ್ತಮುತ್ತ ಗಾರ್ಡನ್, ಗೇಟ್, ಸೆಕ್ಯೂರಿಟಿ ಅವೆಲ್ಲ ಇರ್ತಾವಲ್ಲ. ಹಂಗ ರಾಜ ಕೊಟ್ಟದ್ರಾಗ ಯಾಕೆ ಬದುಕಬೇಕು? ನನಗ ಅರಣ್ಯದೊಳಗಿರುವ ಗುಹೆನೇ ನನಗ ಅರಮನೆ ಇದ್ದಂಗ, ನನ್ನ ಸುತ್ತಮುತ್ತ ಇರೋಂಥ ಅರಣ್ಯನೇ ನನಗೆ ಹೂದೋಟ ಬಗೀಚ ಇದ್ದಂಗ. ರಾಜ ಇದ್ರ ಸಲುವಾಗಿ ಹೋಗಿ ನಾನ್ಯಾಕೆ ದಾಸನಾಗಬೇಕು? ಶಿಲ ಬಂಡೆಗಲ್ಲೇ ಸೇಜ, ಸೇಜ ಅಂದ್ರೆ ಪಲಂಗ, ಮಂಚ. ಈ ಕಲ್ಲಿಂದ ಒಂದು ಹಾಸುಗಲ್ಲು ಏನದಲ್ಲ ಈ ಅರಣ್ಯದೊಳಗ, ಅದೇ ನನಗೆ ಮಂಚ ಅಂತ. ನಾವು ಶಿಲ ಬಂಡೆಗಲ್ಲೇ ನನಗೆ ಮಂಚ. ಅರು ನಿಜ ಭುಜ ತಕಿಯ, ಮತ್ತೇನದ ನಿಜ ನಿಜ ಅಂದ್ರೆ ಏನ್ ತಿಳ್ಕೊಂಡ್ರಿ? ನಿಜ ಅಂದ್ರ ನಿಜ ಅಂದ್ರೆ ಏನು?
ನಿಜ ಅಂತಂದ್ರ ಸತ್ಯ ಒಂದು ಅರ್ಥ, ಕನ್ನಡದ ಅರ್ಥ. ಇವರು ನಿಶ್ಚಲದಾಸರು ಕೊಟ್ಟಂತ ಅರ್ಥ ನಿಜ ಅಂತಂದ್ರ ತನ್ನ, ನನ್ನ, ಸ್ವಯಂ, ಸೆಲ್ಫ್. ನಿಜ ಭುಜ ಅಂದ್ರ ನನ್ನ ತೋಳುಗಳು, ಸತ್ಯವಾದ ತೋಳುಗಳಲ್ಲ, ನನ್ನ ತೋಳುಗಳು ನಿಜ ಭುಜ. ಅರು ಅಂತಂದ್ರೆ ಏನ್ ತಿಳ್ಕೊಂಡಿರಿ? ಇವೆಲ್ಲ ಭಾಷೆ ಬರ್ಬೇಕು, ಪಾರಿಭಾಷಕ. ಅರು ಅಂತ, ಅರು ಅಂದ್ರೆ ಮತ್ತು, ಕರೆಕ್ಟ್. ಅರು ಅಂದ್ರೆ ಮತ್ತು. ನಿಜ ಭುಜ, ನಿಜ ಅಂತಂದ್ರೆ ತನ್ನ, ನಿಜ ಸ್ವರೂಪ ಅಂದ್ರೆ ತನ್ನ ಸ್ವರೂಪ, ಸತ್ಯ ಸ್ವರೂಪ ಅಲ್ಲದು, ತನ್ನ ಸ್ವರೂಪ. ನಿಜ ಭುಜ. ತಕಿಯ, ತಕಿಯ ಅಂದ್ರೆ ತಲೆದಿಂಬು. ತಲೆ ಹುಡುಕ ದಿಂಬಿಟ್ಟು ಗೊತ್ತಿರಲ್ಲ, ಯಾವಾಗಪ್ಪ? ನನ್ನ ತೋಳುಗಳ ನನ್ನ ತಲೆದಿಂಬುಗಳು ಅಂತ. ನನ್ನ ತೋಳೇ ತಲೆದಿಂಬು, ಹಾಸು ಬಂಡೆನೇ ನನ್ನ ಫಲಂಗ, ಮತ್ತೆ ಈ ಅರಣ್ಯದೊಳಗಿರುವ ಗುಹೆಗನೇ ನನಗ ಅರಮನೆ, ಮತ್ತೆ ಇಲ್ಲಿ ಸುತ್ತಮುತ್ತ ಇರೋಂಥ ಅರಣ್ಯನೇ ನನಗ ಗಾರ್ಡನ್ ಇದ್ದಂಗ. ನಿರ್ಜರ ಜಲ ಅಂತಂದ್ರ ಬೆಟ್ಟದಿಂದ ಇಳಿದು ಬರುವ ನೀರು. ಏನದ? ಕರಪಾತ್ರ, ನರುಕಿಯ ಅಂದ್ರೆ ನನ್ನ ಕರಗಳೇ ಮಣ್ಣಿನ ಹೂಜುಗಳಿದ್ದಂಗ. ನೀರು ಕುಡಿಲಕ್ ನೀವು ಗ್ಲಾಸ ಚೆಂಡಿಗೆ ಅಂತ ಬಳಸ ಗೊತ್ತಿರಲ್ಲ, ಆ ನೀರು ಬರ್ತದಲ್ಲ ಬೆಟ್ಟದಿಂದ ಇಳಿಯುವ ನೀರನ್ನ ಕುಡಿಲಕ್ಕ ನನ್ನ ಕೈಗಳೇ ಏನದವ ಆ ನೀರು ಕುಡಿಲಕ್ ಬಳಸಂತ ಪಾತ್ರೆಗಳಿದ್ದಂಗ. ಬಟ್ಲ, ಗ್ಲಾಸ, ಚೆಂಬು ಏನೇ ಕುಡಿತಿರಲ್ಲ, ನೀರು ಕುಡಿಯವ ಏನೇನದವಲ್ಲ, ಮಗ್ಗು, ಜಗ್ಗು, ಹಂಗ ನನ್ನ ಕೈಗಳೇ ಹೂಜಿಗಳಿದ್ದಂಗ, ನೀರು ಕುಡಿಯೋದಕ್ಕ ಪಾತ್ರೆಗಳಿದ್ದಂಗ ಅಂತೇಳಿ. ಯಾವ ಸ್ಟೇಜ್ನಾಗ ಅದನಪ್ಪ ಇಲ್ಲಿ ಸಾಧಕ? ಎಲ್ಲಿ ಯಾವ ಸ್ಟೇಜ್ನಾಗ ಅದನ? ಭರ್ಚು ಅಂತಂದ್ರ ಅಕ್ಕ ಮಹಾದೇವಿ ಹೇಳ್ತಾವ ನೋಡ್ರಿ, ಹೆಂಗಪ್ಪ ಬಡ ಬಡ ಅವ ಸೀರೆ ಹಿಡಿದ ಜಗ್ಗಿ ಬಿಟ್ಟ, ಅವ ಮುಟ್ಟಿದ ಸೀರೆ ನಾನು ಮಾತ್ರ ಉಟ್ಕೊಳ್ಳಂಗಿಲ್ಲ ಅಂತ ಕಳೆದ ಬಿಸಾಕಿ ಬಿಟ್ಲು. ಬಿಸಾಕಿದ ಮೇಲೆ ಆಕಿ ಉಡುತಡಿ ಇದಕ್ಕ ಬಿಟ್ಟು ಕಲ್ಯಾಣ ಕಡೆ ನಡೆದು ಬಿಟ್ಲು. ಸಾಕ್ ನಡಿ, ಇಲ್ಲಿರೋದು ಬೇಡ ಅಂತೇಳಿ. ಉಡು ತಡಿ ಅಂದ್ರೆ ಏನ್ ಗೊತ್ತದಿಲ್ಲ ಅರ್ಥ? ಉಡುತಡಿ ಅಂದ್ರೆ ಏನು? ಗುರುಲಿಂಗ ದೇವರು ಹಾಕಿದ ಗುರುಗಳು ಏನ್ ಮಾಡ್ತಾರ? ಹಂಗ ಹೋಗಡ ಪೂರ್ತಿ ನಗ್ನಳಾಗಿ ತಡಿ ಇದು ತಗೋ ಅಂತೇಳಿ ಒಂದು ಅವ್ರ ಹೆಗಲ ಮೇಲಿಂದ ಒಂದು ಕಾವಿ ಶಲ್ಯ ಕೊಡ್ತಾರ. ಇದು ತಗೋ ಸುತ್ತಗೋ ಅಂತೇಳಿ, ತಗೋ ಸುತ್ತಗೋ ಅಂತೇಳಿ. ಅದಕ್ಕೆ ಉಡು ತಡಿ, ತಡಿ ಉಡು ಅಂತೇಳಿ ಗುರುಗಳು ಒಂದು ಕಾವಿ ಶಲ್ಯ ಕೊಡ್ತಾರ ಆಕಿ ಸುತ್ತಗೊಳಕ್. ಇದಿಷ್ಟು ಸುತ್ತಕೊಂಡು ಹೋಗು, ನಿನ್ನ ಮರ್ಯಾದೆ ಮುಚ್ಕೊಂಡು ಹೋಗ ಅಂತೇಳಿ. ಅದೇ ಉಡುತಡಿ. ಎಲ್ಲಿ ಅದು ಹೇಳ್ಯಾರ ಅದೇ ಊರು ಏನಾಯ್ತು, ಉಡುತಡಿ ಗ್ರಾಮ ಆಯ್ತು. ಈಗನೂ ಅದ ಶಿವಮೊಗ್ಗದಾಗ ಉಡುತಡಿ ಗ್ರಾಮ ಅಂತೇಳಿ. ಮತ್ತೆ ಏನಾಯ್ತು, ತಾಯಿ ಕಳ್ಳು ಒಂದೇ ಸವನು ಏನಾಗ್ಬಿಡ್ತದ, ಮಗಳಿಂಗ ಬಡ ಬಡ ಬತ್ಲೆಯಾಗಿ ಓಲಕತ್ತರ. ಒಂದ್ ಸ್ವಲ್ಪ ನಮ್ಮ ಮಕ್ಕಳನ್ನು ಹಿಂಗ ಓಲಕತ್ತವತ್ತೇಳಿ ಒಂದ್ ಸ್ವಲ್ಪ ಆಲೋಚನೆ ಮಾಡಿ ನೋಡ್ಬೇಕು. ಬರೀ ಅಕ್ಕಮಾದೇವಿ ಹೋಗ್ಯಾಳ ಅಂತೇಳಿ 12ನೇ ಶತಮಾನದದ್ದೇ ಸುದ್ದಿ ಅಲ್ಲ. ನಮ್ಮ ಮನೆಯಾಗೂ ಹಿಂಗ ಏನಾರ ಆಯ್ತಂದ್ರ ಆ ತಂದೆ ತಾಯಿ ಪರಿಸ್ಥಿತಿ ಏನಾಗಿರ್ತದ? ಅವಾಗಕ್ಕೆ ಪ್ರತಿ ಸಲ ತಂದೆ ತಾಯಿ ಫೋನ್ ಮಾಡಿದಾಗ ಊಟ ಆಯ್ತೇನು, ಏನ್ ಉಂಡಿ, ಎಲ್ಲಿದಿ, ಹೆಂಗದಿ, ಬರೀ ಇದೇ ಕೇಳ್ತಿರ್ತಾರ. ಈಗಿನೂ ಅಳ್ಳಕತ್ತಿ ಬಿಡ್ತಾಳ ತಾಯಿ. ಲಿಂಗಮ್ಮ, ಓಂಕಾರ ಶೆಟ್ಟಿ ಅಳ್ಕೋತ, ಎಲ್ಲಿ ಉಣಿತಿ, ಎಲ್ಲಿರ್ತೇವ ನೀನು, ಹೆಂಗಿದೆ, ಹೆಂಗ್ ಹೊಂಟಲ್ಲ ನೀನು, ಇದೇನ್ ಪರಿಸ್ಥಿತಿ, ನಮ್ಮ ಮನಿ ಹಿಂಗಾಯ್ತಲ್ಲ ಅಂತೇಳಿ ಇದ್ದೋಗ್ಬೇಕು ಮಗಳು. ಹಿಂಗಾದ್ರೆ ಏನ್ ಮಾಡ್ಬೇಕಂತ ಅಳ್ತಿರ್ತಾರ. ಅವಾಗಕ್ಕೆ ಹೇಳ್ತಿರ್ತಾಳ, ಏನು ಧೈರ್ಯ, ಹಸಿವಾದಡೆ ಭಿಕ್ಷಾ ಅನ್ನಗಳು ಉಂಟು. ಹಸಿವಾಯ್ತಂದ್ರೆ ಎಲ್ಲರೂ ಭಿಕ್ಷಾ ಕೇಳ್ತೀನಿ ಬಿಡು, ಏನಾರ ಒಂದಿಟ್ಟು ಹಾಕಿದ ತಿಂದಿರ್ತೀನಿ. ಕೃಷಿಯಾದೊಡೆ ಕೆರೆ ಬಾವಿಗಳುಂಟು. ಮೊದಲಿನ ಕಾಲದಾಗ ಕೆರೆ ಬಾವಿಗಳೆಲ್ಲ ಸ್ವಚ್ಛ ಇದ್ದು ರೀ. ಸ್ವಿಮ್ಮಿಂಗ್ ಹೋಗಿ ಸೀದಾ ನೀರು ಕುಡಿಯಂಗಿದ್ದು, ಎಲ್ಲ ಕುಡಿಯೋ ನೀರಿನ ಬಾವಿ ಅಂತೇಳಿ ಇರ್ತಿದ್ದು. ಕೆರೆಗಳು ಕುಡಿಯೋ ನೀರು ಗುಲ್ಬರ್ಗದಾಗ ಬೋಸಗ ಕೆರೆ ಅಂತದು.
ಆ ಕೆರೆಗೆ ಏನು ಹೊಲಸು ಹಾಕಂಗಿಲ್ಲ, ಏನು ಮಾಡಂಗಿಲ್ಲ. ಎಮ್ಮೆ ತೊಳೆಯೋದು ಹೊಲಸು ಹಾಕೋದಂಥದ್ದು ಏನಿಲ್ಲ. ಕುಡಿಯೋ ನೀರು ಅದು. ಇಡೀ ಗುಲ್ಬರ್ಗ ಮಂದಿ ಬೋಸ್ಗ ಕೆರೆ ನೀರು ಕುಡಿತಾರ. ಹಿಂಗ ಇವರು ಶುದ್ಧ ವಾಟರ್ಗಳು ನೀರದವ ಕುಡಿಯಂತವ. ಈಗಿಲ್ಲ, ಎಲ್ಲ ನದಿ ಕೆರೆ ಎಲ್ಲ ಹೊಲಸು ಹಬ್ಬಿಸ್ಬಿಟ್ಟ ಮನುಷ್ಯ ತನ್ನ ಫ್ಯಾಕ್ಟ್ರಿ ಬಿಟ್ಟು. ಇಲ್ಲಿ ರಾಯಚೂರಾಗ ಎಷ್ಟು ಕೆರೆ ಅದಾವ, ಎಲ್ಲ ಕೆರೆಗಳಿಗೆ ಮನಿಗಳದು ಸೆಪ್ಟಿಕ್ ಟ್ಯಾಂಕ್ಗಳು ಜಾಯಿಂಟ್ ಮಾಡಿಬಿಟ್ಟಾರ. ಸೆಪ್ಟಿಕ್ ಟ್ಯಾಂಕಿಂದ ಎಲ್ಲ ತುಂಬಿದ್ದೆಲ್ಲ ಲ್ಯಾಟ್ರಿನ್ ಎಲ್ಲ ಕೆರೆಗೆ ಬಿಡ್ತಾರೆ. ಅದ್ರೊಳಗಿನ ಮೀನುಗಳು ಸಹಿತ ತಿನ್ನಕ್ಕೆ ಯೋಗ್ಯ ಇಲ್ಲ, ಅಷ್ಟು ಹೊಲಸು. ಒಂದು 3-4 ಕೆರೆಗಳದಾವ ಇಲ್ಲಿ ಸುತ್ತಮುತ್ತ. ಎಲ್ಲ ಕೆರೆಯಾಗ ಹೊಲಸು. ಸೆಪ್ಟಿಕ್ ಟ್ಯಾಂಕ್ ಸಂಡಾಸಿದ್ದೆ ಒಳಗೆ ಬಿಟ್ಬಿಡ್ತಾರೆ. ಎಲ್ಲ ಸೊಳ್ಳೆಗಳು ಇವು ಗಲೀಜ್ ಎಲ್ಲ ಹೊಲಸು ಮಾಡ್ಕೊಂಡ್ಬಿಡ್ತಾರೆ. ಅದೇನು ಯಾರು ಹೇಳ್ಬೇಕು ಏನು ಎಲ್ಲ ಹಿಂಗೆ. ಅದಕ್ಕೆ ಇಲ್ಲೇನಾಯ್ತು, ತೃಷಯಾದೊಡೆ ಕೆರೆ ಬಾವಿಗಳು ಉಂಟು. ನೆಲ್ಬೇಕಲ್ಲಿ ಕೆರೆ ಬಾವಿಗಳು. ಅಂಗ ಶೀತಕ್ಕೆ ಬಿಸುಟಿದ ಚಿಂದಿಗಳುಂಟು. ಚಳಿ ಆಯ್ತಂದ್ರೆ ಏನ್ ಮಾಡ್ತಮ್ಮ, ಇಂಥ ಪರಿ ಹೊಂಟಿ ನೀನು ಅಂತಂದ್ರ ಊರ್ ಹೊರಗ ಎಡಕ ಬಲಕ ಬೇಕಾದಷ್ಟು ಬಟ್ಟಿಗಳು ಬಿಸಾಕಿರ್ತಾರ. ಭಾರಿ ಭಾರಿ ಬಟ್ಟೆ ಬಿಸಾಕಿರ್ತಾರ. ಊರ್ ಹೊರಗೆ ಬಿಸಾಕಿರ್ತಾರಿಲ್ರಿ, ಬಟ್ಟೆ ಬಿಸಾಕಿರ್ತಾರ. ಇಲ್ಲ ಹೊರಗ ಹಾಕಿರ್ತಾರ. ದೊಡ್ಡ ದೊಡ್ಡ ಕರ್ಲನ್ ಗಾದಿಗಳು ಒಗದಿರ್ತಾರ. ಆ ಗಾದಿ ಮೇಲೆ ಸತ್ತಿರ್ತಾರತ್ತ. ಆ ಗಾದಿನೂ ಮನೆಗೆ ಇಟ್ಕೊಳಂಗಿಲ್ಲ. ಒಗದ್ ಬಿಡ್ರಿ, ಒಗದ್ ಬಿಡ್ರಿ. ದಪ್ಪನು 6 ಇಂಚಿನ ಗಾದಿ ಒಗದಿರ್ತಾರ. ಅವಕ್ಕೆಲ್ಲ ಬೆಡ್ಶೀಟ್ ಒಗದಿರ್ತಾರ, ಪ್ಯಾಂಟ ಶರ್ಟ ಒಗದಿರ್ತಾರ, ಸೀರೆ ಒಗದಿರ್ತಾರ, ಏನೆಲ್ಲ ಇರ್ತಾವ. ಬಿಸುಟಿದ ಚಿಂದಿಗಳುಂಟು. ಅಂಗ ಶೀತಕ್ಕೆ ಬಿಸುಟಿದ ಚಿಂದಿಗಳುಂಟು. ಮಕ್ಕಳಲ್ಲಿ ಅಂತ ಕೇಳಿದ್ರೆ ಶಯನಕ್ಕೆ ಹಾಳು ದೇಗುಲಗಳುಂಟು. ಯಾರ ಮನಿ ಬೇಡ, ಮಠ ಬೇಡ, ಹಾಳು ಗುಡಿಗಳು ಬೇಕಾದಷ್ಟು ಅದಾವ. ಹಾಳು ದೇಗುಲಗಳುಂಟು. ಚನ್ನ ಮಲ್ಲಿಕಾರ್ಜುನ ದೇವ ಆತ್ಮ ಸಂಗಾತಕ್ಕೆ ನೀ ನೆನಗುಂಟು. ನನ್ನ ಸಂಗಟ ಆತ್ಮ ಸಂಗಾತಿ ಚನ್ನ ಮಲ್ಲಿಕಾರ್ಜುನ ಇದ್ದಾಗ ಇವೆಲ್ಲ ಯಾ ಲೆಕ್ಕ. ಇದ್ರು ಸಂತೋಷ, ಇಲ್ಲ ಅಂದ್ರೂ ಸಂತೋಷನ. ಹೆಂಗಾರ ಇರ್ತೇನೆ, ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ ನೀವಂತ. ಕೊನೆಯ ಸಾಲು ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನನುಂಟು ಅನ್ನೋದು ಯಾವಾಗೇ ಅಲ್ಲಿ ಯಾರು ಒಬ್ಬಂಟಿ ಅಲ್ಲ. ಇದೊಂದು ತಿಳ್ಕೊಂಡ್ಬಿಡ್ರಿ. ಒಬ್ಬನೇ ಇದೀನಿ, ಒಬ್ಬಾಕಿನೇ ಇದೀನಿ. ಒಬ್ಬಾಕಿನೇ ಹೆಂಗಿರ್ತೀರಿ? ಜೊತೆಗೆ ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಇರ್ತಾನ ಇಲ್ಲ? ಶುದ್ಧ ಬ್ರಹ್ಮ ಅದನ ಇಲ್ಲ? ಅವನು ಬಿಟ್ಟಿಕೆ ಅದಿರ ನೀವು? ಮತ್ತೆ ಆತ್ಮ ಸಂಗಾತಕ್ಕೆ ಶುದ್ಧ ಬ್ರಹ್ಮನುಂಟು. ಹಿಂಗಾಗಿ ನಾವೇನ್ ಮಾಡ್ಬೇಕು, ಅವನ ಕಡೆ ಲಕ್ಷ್ಯ ಇತ್ತಂದ್ರೆ ಯಾವ ನಮಗಂತ ಪರಿ ತೊಂದರೆ ಕೊಡಂಗಿಲ್ಲ. ಮುಂದ ಅವನಿಗೇನಾಯ್ತು, ಅಲ್ಲಿ ನೀರ, ಅಲ್ಲಿ ನೆಲ, ಅಲ್ಲಿದೆ ಒಂದು ಗುಹೆ, ಅದರೊಳಗೆ ಇರಬೇಕು, ಅಲ್ಲಿದೆ ಆಹಾರ ತಿನ್ಬೇಕಂತೇಳಿ ಒಬ್ಬ ವೈರಾಗ್ಯ ಪುರುಷನ ಜೀವನ ಹೆಂಗಿರ್ತದ ಅದನ್ನೆಲ್ಲ ಈ ದೋಹದಾಗ ಹೆಣದೇನ್ ಮಾಡ್ಯಾರ. ಮುಂದೆ 44ನೇ ಚೌಪಾಯಿ ಬೈಟಿ ಇಕಂತ ಹೋಯ್ ಸುಛಂದ ಲೈಹಿಯೇ ಬರ್ಚು ಪರಮಾನಂದ ಬಿನ ಏಕಾಂತನ ಆನಂದ ಕಭೂ ಮಿಲೈ ಅಬ್ದಿತೌ ಪೃಥ್ವಿ ಸಬಹು ಅಂತಂದ್ರ ಬರ್ಚುವು ಬೈಟಿ ಇಕಂತ ಏಕಾಂತದಲ್ಲಿ ಕುಳಿತುಬಿಟ್ಟನ. ವೈರಾಗ್ಯ ಪುರುಷನಾಗಿ ಏಕಾಂತದ ಕುಳಿತಾನ. ಹೊಯ್ ಸುಛಂದ ಏನಾಗ್ಯಾನಂದ್ರೆ ಸ್ವತಂತ್ರವಾಗಿ ಬಿಟ್ಟಿದ್ದಾನೆ. ಏಕಾಂತದಲ್ಲಿ ಅರಣ್ಯದಾಗ ಒಬ್ಬನೇ ಕುಂತನ ಸ್ವತಂತ್ರವಾಗಿ. ಯಾವ ಬಂಧನಗಳು, ಕರ್ತವ್ಯಗಳು, ಜವಾಬ್ದಾರಿಗಳು ಏನೇನೂ ಇಲ್ಲ. ಅಗ್ದಿ ಆರಾಮಾಗ್ಬಿಟ್ಟ ನಾವು. ಏನು ಅಟ್ಯಾಚ್ಮೆಂಟ್ಸ್ ಇಲ್ಲ, ಸಮಸ್ಯೆನೇ ಇಲ್ಲ. ಯಾವ್ದದು ಊರ ಹೆಸರು ಹೇಳಿನಲ್ರಿ, ತಮಿಳುನಾಡಿನಾಗದಲ್ಲ ಅದು ಊರ ಹೆಸರು ಸಲಾಯಿ. ಸಲಾಯಿ ಅಂತದ ತಮಿಳುನಾಡಿನಾಗ. ಅಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ, ಕರೆಂಟ್ ಇಲ್ಲ, ಏನೇನು ಇಲ್ಲ. ಸುಮ್ಮನೆ ಜನರಲ್ ನೀರು, ಜನರಲ್ ಊಟ ಹೆಂಗಿರ್ತದ ಹಂಗೆ ಒಂಥರ. ಏನಂದ್ರೆ ಮನಿಗಳಿಲ್ಲ, ಗುಡಿಸಲುಗಳು ಅದಾವ. ಅದು ಮಳೆ ಬಂದ್ರೆ ಗುಡಿಸಲ್ದಾಗ ಮಕ್ಕೋಬೇಕು, ಇಲ್ಲ ಅಂದ್ರೆ ಹೊರಗೆ ಮಕ್ಕೋಬೇಕು. ಅರಣ್ಯದಾಗ ಬದುಕು ಹೆಂಗ್ ಮಾಡ್ತಾರ ಅದೇ ರೀತಿ ಬದುಕು ಮಾಡಂತದ್ದು ಒಂದು ದೊಡ್ಡ ಟೀಮ್ ತಯಾರಾಗ್ಯದಲ್ಲಿ.
ಗುರುಗಳು ಶಿಷ್ಯರು ಎಲ್ಲರೂ ಅದಾರ. ಸಾಲಾಯಿ ಅಂತೇಳಿ ತಿರುಚನಪಳ್ಳಿಗೆ ಹೋಗಿ ಇಳಿಬೇಕು. ಇಳಿದ ಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತಾರ. ಅವ್ರ ಫೋನ್ ನಂಬರ್ ಅದು ಕೊಡು ಅಂದ್ರೆ ಕೊಡ್ತೀನಿ. ಯಾರ್ಯಾರ ಹೋಗಿ ಭರ್ಚು ಮಹಾರಾಜ ವೈರಾಗ್ಯ ಹೆಂಗ ತಾಳಿದ್ದ, ಅವ ಹೆಂಗ ಸ್ಥಿತಿ ಇತ್ತು ಅದೇ ಸ್ಥಿತಿ ಅನುಭವಿಸಿ ಬರ್ಬೇಕನ್ನಿಸ್ತಿತ್ತಂದ್ರೆ ಸಲಹೆಗೆ ಹೋಗ್ಬಿಡ್ರಿ, ಹೋಗಿ ನೋಡ್ಕೊಂಬರ್ರಿ ಒಂದ್ಸಾರಿ ಅವರೆಲ್ಲ ಹೆಂಗಿರ್ತಾರ ಏನು. ಕೇವಲ ಆಧ್ಯಾತ್ಮ ಸಾಧನೆ ಆಧ್ಯಾತ್ಮ ಸಾಧನೆ ಆಧ್ಯಾತ್ಮ ಸಾಧನೆ. ಅವ್ರು ಯಾರು ಸಣ್ಣವರಲ್ಲ, ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಅದಾರ, ದೊಡ್ಡ ದೊಡ್ಡ ನೌಕರಿ ಮಾಡಿ ಬರ್ತಾರ, ಬಂದು ಈ ಅರಣ್ಯವಾಸ ಅನುಭವಿಸ್ತಾರ. ತಮಿಳುನಾಡಿನಾಗ ಒಂದು ಊರದದು ಸಾಲಾಯಿ ಅಂತೇಳಿ, ಸಾಲಾಯಿ ಸೋಮಶೇಖರ್ ಅಂತ, ಸೋಮು ಅಂತೇಳಿ ನಮ್ಮ ಗುರುಗಳು ಫ್ರೆಂಡ್. ಅವನೇ ಗುರು ಆಗ್ಯಾನ, ಅವನೇ ಫ್ರೆಂಡ್ ಆಗ್ಯಾನ, ಎಲ್ಲ ಆಗ್ಯಾನ. ಬರ್ರಿ 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 ಅಂತ ಕರೀತಿರ್ತಾವ. ನಮ್ಗ ಮೊಬೈಲ್ ನೆಟ್ವರ್ಕ್ ಬಿಟ್ರೆ ಸಾಯಂಗ ಆಗ್ತಿರ್ತವ, ಕರೆಂಟ್ ಹೋಯ್ತಂದ್ರೆ ಸಾಯಂಗ ಆಗ್ತಿರ್ತವ, ಊಟದಾಗ ಹೆಚ್ಚು ಕಡಿಮೆ ಆದ್ರೆ ಸಾಯಂಗ ಆಗ್ತಿರ್ತದ. ಈಗೆಲ್ಲ ಭೋಗದ್ ಇಟ್ಕೊಂಡು ಕೇಳ ಸಾಲಯದಾಗ ಹೋಗಿ ಸತ್ರ ಏನ್ ಮಾಡ್ತೀರಿ? ಅದು ಅನುಭವಿಸೋದಕ್ಕ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಹೋಗ್ಬೇಕು, ಒಂದು ವಾರ ಹಂಗ ಇದ್ದು ಬರ್ಬೇಕು. ಅಗ್ದಿ ಯಾರಿಗಾರೆ ನಾವು ಪರಿಚಯ ಮಾಡಿ ಕೊಟ್ಟೇವಂದ್ರ ಹಂಗೇನಿಲ್ರಿ, ರಿಯಲ್ ಲೈಫ್ ಅಂದ್ರೆ ಏನಂತ ಗೊತ್ತಾಗ್ತದ, ಹೋಗಿ ಬರಮ್ ನಡ್ರಿ ಒಂದ್ 4 ದಿವಸ ಅಂತ ಅಂತಾರ. ಆಮೇಲೆ ಸೈಲೆಂಟ್ ಆಗಿಬಿಡ್ತಾರ, ಬಾಯ್ಲೆ ಅಂತಾರ, ಹೋಗಿರಮ್ ಬರ್ರಿ ಅಂತಾರ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾರ, ಸುದ್ದಿಗೆ ಹೋಗಂಗಿಲ್ಲ. ಯಾರಿಗ್ ಬೇಕಾಗ್ತದ್ರಿ ಅಂತ ಬದುಕ? ಎಲ್ಲ ಆರಾಮಿದ್ದತ್ನಾಗ ಇದ್ಬಿಟ್ಟು ಅಲ್ಲೇಕ್ ಹೋಗ್ಬೇಕು. ಹಿಂಗದ. ಆದ್ರೂ ಬರ್ರಿ 4 ದಿವಸ ಫ್ರೀ ಆಗಿದ್ದು ಸ್ವಾತಂತ್ರ್ಯ ಅಂದ್ರೆ ಏನು, ಆನಂದ ಅಂದ್ರೆ ಏನು ಅಂತ ಗೊತ್ತಾಗ್ತದ, ಬರ್ರಿ ಅಂತ ಕರೀತಾರ. ನೋಡಮ್ಮ, ಪುಣ್ಯ ಇತ್ತಂದ್ರೆ ಹೋಗಮ್ಮ. ಯಾವ ಊರದ್ರ ಹೆಸರ್ರಿ? ಸಾಲೈ. ಸಾಲೈ ಸಾಲೈ ಅಂತ ಊರ ಹೆಸರು. ತಿರುಚನಪಳ್ಳಿಗೆ ಹೋಗಿ ಇಳಿಬೇಕು. ಅಲ್ಲಿಂತ ಅವ್ರು ಬಂದು ಕರ್ಕೊಂಡು ಹೋಗ್ತಾರ. ಸಾಲೈ ಸೋಮಶೇಖರ ಅಂತ ಬೇಕಿದ್ರೆ ಫೋನ್ ನಂಬರ್ ಹಾಕ್ತೇನೆ, ಅವ್ರ ಸಂಗಟ್ ಮಾತಾಡ್ರಿ. ಆಮೇಲೆ ಇವೆಲ್ಲ ನಮ್ಮ ವಿಚಾರ ಸಾಗರ ಇವೆಲ್ಲ ಏನ್ ಹೇಳ್ತಿರ್ತೀವಿ, ಇದಕ್ಕ ಮೀರಿದ್ದು ಹೇಳ್ತಾರ ಅವ್ರು. ಇವೆಲ್ಲ ಏನು ಸಣ್ಣ ಹುಡುಗರು ಮಾತಾಡ್ತಾರ ಅವ್ರು, ಇನ್ನ ಟಾಪ್ನಾಗ ಬರೋಲ್ಲ. ನಮ್ಗೆ ಇದೇ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ದು, ಇದ್ರ ಮ್ಯಾಲಿನ ತಗೊಂಡು ಏನ್ ಮಾಡೋಣ ನಾವು? ನಮ್ಮ ಲೆವೆಲ್ಲಿಗೆ ಅವ್ರು ಸೋಮಶೇಖರ್ ಕನ್ನಡ ಮಾತಾಡ್ತಾರ, ಉಳಿದವರೆಲ್ಲ ತಮಿಳ್ನವರು ಅದಾರ, ಕನ್ನಡದವ್ರು ಅದಾರ, ಎಲ್ಲ ಭಾಷೆದವ್ರನ್ನು ಅದಾರಲ್ಲಿ ಸಾಲ ಇದಾಗ. ಅಲ್ಲಿ ಆಸಾಮ್ನಾಗ ಒಂದು ಆಶ್ರಮ ಅದ, ಅಲ್ಲಿನೂ ಒಂದು ಇಷ್ಟು ಮಂದಿ ಓದ್ತಾರ. ನಮ್ಮವ್ರು ಯಾರೋ ರಿಟೈರ್ ಆಗಿದೆ, ವಯಸ್ಸಾಗ್ಯದ, ಹಂಗ ಹಿಂಗ ಮನೆಗೆ ಹೆಂಡತಿ ಒಯ್ದಾಳ ಅಂತ ಹೇಳಕ್ಕೆ ರಾಯಚೂರಿಗೆ ಬಂದಿದ್ರು. ಹೊಳ್ಳಿ ಊರಿಗೆ ಹೋರಿ ಅಂತ ಹೇಳಿ ಕಳಿಸಿದ್ರ ಊರಿಗೆ ಹೋಗೋದ್ ಬಿಟ್ಟು ಆಸಾಮ್ನಾಗ ಅದ, ಮನೆಗೆ ಹೋಗಿಲ್ಲ ಅವ್ರು, ಯಾವ್ದ ಆಶ್ರಮದಾಗ ಹೋಗಿ ಸೇರ್ಕೊಂಡ್ಬಿಟ್ರು. ಇನ್ನೊಬ್ಬವನು ನಮ್ಮ ಪ್ರವಚನ ಕೇಳ್ಕೊತ ಒಬ್ಬ ಹೆಸರು ಏನಪ್ಪ, ನಮ್ಮ ಟೆಕ್ಸ್ಟೈಲ್ ಸ್ಟೂಡೆಂಟ್, BE ಇಂಜಿನಿಯರಿಂಗ್ ಫೈನಲ್ ಇಯರ್ ಇದ್ದಾಗ ಹೋಗಿ ಸನ್ಯಾಸಿ ಸ್ವೀಕಾರ ಮಾಡಿಬಿಟ್ಟ. ಮನೆಯವರೆಲ್ಲ ಪರೇಶಾನ್ ಆಗಿಬಿಟ್ರು. ಏನಪ್ಪ ಇದ್ದೊಬ್ಬ ಮಗ ಹೋಗಿ ಸನ್ಯಾಸಿ ಆಗಿಬಿಟ್ಟ, ನಿಮ್ ಬೆನ್ನತ್ತಿ ಬಂದಕ್ಕೆ ಅವ ಏನ್ ಕಲ್ತ, ಏನ್ ಕಲ್ತಿದ್ರಿ, ಅವನ್ ಹೆಂಗ್ ಸನ್ಯಾಸಿ ಅದ, ನೀವು ಸನ್ಯಾಸಿ ಆಗಿಲ್ಲ, ಅವನ್ ಯಾಕೆ ಸನ್ಯಾಸಿ ಅದ, ಅವನ ಹಣೆ ಬರೋದು ಸನ್ಯಾಸಿ ಆಗೋದಿತ್ತ ನಾವೇ ನೋಡ್ಬೇಕು. ಬಂದ್ಬಿಡ್ತ ಅವನಿಗೆ ವೈರಾಗ್ಯ ಫೈನಲ್ ಇಯರ್ ಇದ್ರಾಗ. ಈಗ ಮದ್ರಾಸ್ನೊಳಗ ಅವನು ರಾಮಕೃಷ್ಣ ಆಶ್ರಮದ ಸ್ವಾಮೀಜಿ ಆಗ್ಯಾನ. 5,000 ಮಕ್ಕಳ ಹಾಸ್ಟೆಲ್ ಮೇಂಟೈನ್ ಮಾಡ್ತಾನ. 5,000 ಮಕ್ಕಳದ ಹಾಸ್ಟೆಲ್ನಾಗ. ಅಷ್ಟು ಮಕ್ಕಳಿಗೆ ಅಡಿಗೆ, ಊಟ, ಎಜುಕೇಶನ್ ಎಲ್ಲಕ್ಕೂ ಮ್ಯಾನೇಜ್ ಮಾಡ್ತಾನ. ಅಂತ ಒಬ್ಬ ತಯಾರಾಗ್ಯಾನ ಅಲ್ಲಿ. ಅವ್ರಿಗೇನು ವೈರಾಗ್ಯ ಬಂದ್ಬಿಡ್ತದ್ರಿ. ಅದು ವೈರಾಗ್ಯ ಬಂತಂದ್ರೆ ನಮ್ಗೆ ಸಮಸ್ಯೆ ಆಗಿಬಿಡ್ತದೆ, ಅದು ಬರಬಾರ್ದು. ಅದನ್ನ ಸಮೇತ ಇರ್ಬೇಕು, ಈ ಸಂಸಾರ ಸಮೇತ ಇದ್ದು ಸಾಧನೆ ಮಾಡ್ಬೇಕು. ಅವ ಹೋಗೇ ಬಿಟ್ಟ, ಯಾಕಡೆ ಹೋದ ಮನೆಯವ್ರೆಲ್ಲ ಹುಡುಕ ಪರೇಶಾನ್ ಆಗಿದ್ರು. 1 ತಿಂಗಳು ಹೇಳ್ಯಾಕೆ ಹೋಗಿಲ್ಲ ನೀ ಅಂತಂದ್ರೆ, ಹೇಳಿದ್ರೆ ಹೋಗಂತೀರ ನೀವು, ಪರೀಕ್ಷೆ ಬರೀ ಫೀಸ್ ಕಟ್ಟು ಅಂತೇಳಿದ್ರೆ ಮುಳುಗಿಸ್ತೀರಿ, ನಮ್ಗೆ ಆಯ್ತದ ಟೈಮ್ ಬಂದಿದ್ದು ನಾವು ಹೋಗ್ಬಿಟ್ಟೇವ ಅಂತ ಹೇಳಿ ಆಮೇಲೆ ಹೇಳ್ದ, ಆಯ್ತಪ್ಪ ಹಿಂಗೆ ಇರ್ತಾವ, ಇಲ್ಲಿ ಬರ್ಚುಗೂ ಹಂಗೆ ಆಗಿಬಿಟ್ಟದ. ಅದಕ್ಕೆ ಏನಾಯ್ತು, ಅವ ಸ್ವತಂತ್ರ ಆಗ್ಯದನ, ಏಕಾಂತದಾಗ ಕುಂತಾನ,
ಕುಂತವನಿಗೆ ಏನಾಗ್ತದ? ಸ್ವತಂತ್ರ ಏಕಾಂತದ ಕುಂತವನಿಗೆ ಏನಾಗ್ತದ? ಲಹಿಯೈ ಪರಮಾನಂದ, ಅವನಿಗೆ ಪರಮಾನಂದ ಆಗಿಬಿಡ್ತು, ಮೋಕ್ಷ ಆಗಿಬಿಡ್ತು ಅವನಿಗೆ. ಮಿಲೈ ಅಬ್ದಿದೌ ಪೃಥ್ವಿ ಸಭವು, ಸಂಪೂರ್ಣ ಪೃಥ್ವಿ ಸಪ್ತ ಸಾಗರಗಳ ಎಲ್ಲ ನಮ್ಮ ಕೈವಶ ಆದ್ರೂ ಈ ಏಕಾಂತದೊಳಗಿರುವ ಆನಂದ ಎಲ್ಲಿ ಇಲ್ಲ. ಎಲ್ಲ ಸಪ್ತ ಸಾಗರಗಳಿಗೆ ಒಡೆಯ ನೀನು, ಇಡೀ ಭೂಮಂಡಲಕ್ಕೆ ನೀ ಒಡೆಯ, ಇಡೀ ಬ್ರಹ್ಮಾಂಡಕ್ಕೆ ನೀನು ಒಡೆಯ ಅಂತೇಳಿ ನಿನಗೆ ಅಧಿಕಾರ ಕೊಟ್ರು ಅದರೊಳಗೆ ಇಲ್ಲದ ಸುಖ ಏನದ ಈ ಏಕಾಂತದೊಳಗದ ಅಂತೇಳಿ ತನ್ನ ಅನುಭವ ಹೇಳಕತ್ತ. ಏಕಾಂತದೊಳಗಾದ 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 ಏಕಾಂತ ಅಂದದ್ದೇ ತಪ್ಪು ತಿಳ್ಕೊಂಡಾರೆ ಎಲ್ಲರೂ. ಏಕಾಂತ ಅಂದದ್ದೇ ತಪ್ಪು ತಿಳ್ಕೊಂಡಾರೆ. ಎಲ್ಲರನ್ನ ಬಿಟ್ಟು ಒಬ್ಬನೇ ಎಲ್ಲರೂ ಹೋಗಿ ಕುಂದ್ರದು ಏಕಾಂತ ಅಲ್ಲ. ಈಗ ದಿನ ರಾತ್ರಿ ಮಕ್ಕೋತಿರಲ್ಲ, ನಿದ್ದೆ ಹತ್ತದಲ್ಲ, ನೀವು ನಿದ್ದೆ ಹತ್ತಿದ ಹೊತ್ತನಾಗ ನೀವೆಲ್ಲ ಬಿಟ್ಟು ಎಲ್ಲರೂ ಹೋಗಿರ್ತಾರೇನು? ಎಲ್ಲಾದ್ರೂ ಮಧ್ಯಾಹ್ನ ಇರ್ತೀರ ಇಲ್ಲ? ಹೊಲ ಮನಿ ಸಂಸಾರ ರೊಕ್ಕ ರೂಪಾಯಿ ಮಕ್ಕಳು ಹೆಂಡ್ರು ಗಂಡ ಎಲ್ಲಾದ್ರೂ ಮಧ್ಯಾಹ್ನ ಇರ್ತೀರ ಇಲ್ಲ? ಮಲ್ಕೊಂಡು ನಿದ್ದೆ ಹತ್ತಿರ್ತದಲ್ಲ. ಮತ್ತ ಯಾಕ ಅಲ್ಲಿ ಒಬ್ಬರೇ ಇರ್ತಿರಿಲ್ಲ, ಏಕಾಂತದಲ್ಲಿ ಇರ್ತಿರಿಲ್ಲ? ಅವೆಲ್ಲದ್ರೊಳಗೆ ಮಧ್ಯಾಹ್ನ ಇದ್ರು ಅವಕ್ಕೆ ಸಂಬಂಧ ಇರ್ಲಾರ್ದಂಗೆ ಇರ್ತಿರಿಲ್ಲ? ಹಂಗ ಎಚ್ಚರಿದ್ದಾಗನು ಮತ್ತ ಆ ಒಂದು ನಿದ್ದೆ ಯಾಕೆ ಸುಖ ಅನ್ನಿಸ್ತದಂತಂದ್ರ ಇವುದ್ರದ್ದು ಸಂಬಂಧ ಬಿಟ್ಟದಕ್ಕೆ ಸುಖ ಇರ್ತದೆ. ಈ ಲೌಕಿಕ ಬದುಕಿಂದು ಸಂಬಂಧ ಕಳ್ಕೊಂಡದಕ್ಕೆ ನಿಮಗೆ ಅಲ್ಲಿ ನಿದ್ದೆ ಒಳಗೆ ಸುಖ ಸಿಗ್ತದ. ಅದಕ್ಕೆ ನಿದ್ಯಾಗಿದ್ದಾಗ ಹೆಂಗಿರ್ತೀರಿ, ಎದ್ದಾಗನು ಹಂಗೆ ಇರ್ರಿ. ಸುತ್ತಮುತ್ತ ಸಂಸಾರ ಸಂಬಂಧಗಳ ಬೇಕಾದಿದ್ರು ಅವಕ್ಕೆ ನೀವು ಅಂಟುಕೊಳ್ಳಾರ್ದಂಗ ನಿದ್ದೆ ಹಚ್ಚಿದಾಗ ಹೆಂಗೆ ಸಂಬಂಧ ಇರ್ಲಾರ್ದಂಗೆ ಇರ್ತೀರಿ, ಎಚ್ಚರಿದ್ದಾಗನು ಹಂಗೆ ಇರ್ರಿ. ಅವ್ರ ಜೊತೆಗೆ ಅಟ್ಯಾಚ್ಮೆಂಟು ಅವು ಏನೇನು ಬರ್ತಿರ್ತಾವಲ್ಲ ಅವು ಬರುವವನ್ನು ನೀವು ಕಡ್ಕೋಬೇಕಷ್ಟೇ. ಅವು ಅಟ್ಯಾಚ್ಮೆಂಟ್ಗಳು ಜಾಸ್ತಿ ಇಟ್ಕೊಳಕ್ ಹೋಗ್ಬಾರ್ದು. ಹೌದಲ್ಲ, ಅಟ್ಯಾಚ್ಮೆಂಟ್ ನೀವು ಇಟ್ಕೊಂಡು ಅದ್ರಾಗೆ ಮುಣಿಗಿ ಬಿಟ್ರಿ ಅಂತಂದ್ರೆ ಏನಾಗ್ಬಿಡ್ತದ, ರೈಲ್ವೆ ಸ್ಟೇಷನ್ದಾಗ ಇದ್ದಂಗೆ ಆಗ್ತದ ಅಷ್ಟೇ. ಏಕಾಂತದಾಗಿರೋದ್ರ ಬದಲಿ ಜಗ್ಗಿ ರಶ್ ಇದ್ದದ್ರಾಗ ಇದ್ದಂಗೆ ಇರ್ತದೆ. ಅದಕ್ಕೆ ಏಕಾಂತ ಅಂದ್ರೇನು, ಎಲ್ಲೇ ಮನೆಗೆ ಇರಲಿ ಹೊರಗೆ ಇರಲಿ ಸುತ್ತಮುತ್ತಲಿನ ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಗಳು ಏನು ಬರ್ತಾವ ಅದ್ರ ಬಗ್ಗೆ ನೀವು ಯಾವುದೇ ಒಂದು ಲಿಪ್ತತೆ ಇಲ್ಲ, ನಿರ್ಲಿಪ್ತವಾಗಿದ್ದರೆ ಏಕಾಂತವಾಗಿರ್ತೀರಿ. ಅದನ್ನೇ ಏಕಾಂತ. ನಾವು ಮನೆಯಾಗರೇ ಇರ್ರಿ, ಹೊರಗರೆ ಇರ್ರಿ, ಎಲ್ಲರೇ ಇರ್ರಿ, ಅಡವ್ಯಾಗರೇ ಇರ್ರಿ, ಊರಾಗರೇ ಇರ್ರಿ, ಎಲ್ಲಿದ್ರು ಎಲ್ಲ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲ ಬಿಟ್ಟು ಹೋಗೋ ಅಕ್ಕಮಹಾದೇವಿ ಸಹಿತ ಅಲ್ಲಿ ಹೋಗೋ ಅವಶ್ಯಕತೆ ಇದ್ದಿದ್ದಿಲ್ಲ. ಆದ್ರೆ ಆ ಏರಿಯಾ ಬಿಟ್ಟು ಯಾಕೆ ಹೋಗ್ತಾಳ? ದುಷ್ಟ ರಾಜ ಇದ್ದ. ಆ ರಾಜನ ಉಪಟಳಕ್ಕಾಕಿ ಏನ್ ಮಾಡ್ಬಿಟ್ಲು, ಆ ಜಾಗ ಬಿಟ್ಟು ಖಾಲಿ ತ್ಯಾಗ ಮಾಡಬೇಕು. ಯಾವಾಗ ಅಲ್ಲಿ ಅನಾನುಕೂಲ ಆಯ್ತು ಅಂದ್ರೆ ಹೋಗಿ ತಿಳಿಸಿ ಹೇಳ್ಬೇಕು, ನಿಮ್ಲಿಂದ ಅನಾನುಕೂಲ ಆಗ್ಲಕತ್ತದ, ನಮಗೆ ತ್ರಾಸ ಆಗ್ಲಕತ್ತದ. ಅಷ್ಟು ಹೇಳಿದ್ರು ಅದು ಸುಧಾರಣೆ ಆಗಲಿಲ್ಲ ಅಂತಂದ್ರೆ ಆ ಜಾಗ ಖಾಲಿ ಮಾಡಿ ಮತ್ತೊಂದು ಕಡೆ ಹೋಗ್ಬೇಕಷ್ಟೇ. ಅದ್ರ ಸಲುವಾಗಿ ಹೋದರೆ ಹೊರತು ಅವರು ಎಲ್ಲಿ ಅವ್ರು ಬಿಟ್ಟು ಹೋಗೋ ಅವ್ರಿಗೆ ತಾವೇ ಸ್ವತಃ ಆನಂದ ಪುರುಷರಿದ್ದಾಗ ಎಲ್ಲಿ ಹೋದ್ರೆ ಏನಾಗೋದು? ಅವ್ರ ಸಾಧನೆಗೆ ಅಡ್ಡಿಪಡಿಸ್ಲಕತ್ತಿದ್ದಕ್ಕೆ ಅವ್ರು ಏನು ಮಾಡಿಬಿಟ್ರು, ಈ ಸಾಧನೆ ಇಲ್ಲಿ ಮಾಡೋಕ್ಕಾಗಲ್ಲ, ಇದಕ್ಕೊಂದು ಸೂಕ್ತ ವಾತಾವರಣ ಬೇಕು ಅಂತೇಳಿ ಅವರು ಆದರು. ಕಲ್ಯಾಣದಾಗ ಹೋಗ್ಯಾನ ಅವ್ರೇನು ಅಲ್ಲೇ ಉಳಿದ್ರ? ಅಲ್ಲಿನೇ ಇಲ್ಲ ಅವರು. ಪ್ರಭುದೇವರ ಅಲ್ಲಿ ಅಕ್ಕಮಹಾದೇವಿ ಎಲ್ಲ ಅವ್ರು ಹಂಗೆ ಮುಂದೆ ಹೋಗ್ಬಿಟ್ರು ಅವ್ರು ಕದಳಿ ವನಕ್ಕೆ. ಏನು ಕಲ್ಯಾಣದಾಗ ಉಳಿದ್ರೇನು ಅವ್ರು? ಒಂದು 1000 ದಿವಸ ಇದ್ದಕ್ಕೆ ಹೋದ್ರ ಅವ್ರು ಮುಂದೆ ವಿಸಿಟ್ ಮಾಡ್ಯಾರ ಅಷ್ಟೇ ಅವರು. ಹಿಂಗಾಗಿ ಬರ್ಚು ಬೈಟಿ ಏಕಾಂತ, ಅವನು ಏಕಾಂತದ ಕುಳಿತು ಹೊಯಸು ಚಂದ ಸ್ವತಂತ್ರವಾಗಿ ಬಿಟ್ಟ. ಲಹೇ ಪರಮಾನಂದ, ಪರಮಾನಂದ ಹೊಂದಿಬಿಟ್ಟ. ಮಿಲೈ ಅಬ್ದಿಲೌ ಪೃಥ್ವಿ, ಅಬ್ದಿ ಅಂದ್ರೆ ಸಮುದ್ರ, ಎಲ್ಲಾ ಸಮುದ್ರಗಳು ಎಲ್ಲಾ ಪೃಥ್ವಿ ಸಭವು ಸಂಪೂರ್ಣ ಪೃಥ್ವಿ ಸಪ್ತ ಸಾಗರಗಳೆಲ್ಲ ನಮ್ಮ ಕೈವಶವಾದ್ರೂ ಏಕಾಂತ ಇರಲಿಲ್ಲ ಅಂತಂದ್ರ ಎಂದೂ ಈ ಪರಮಾನಂದ ಸಿಗಂಗಿಲ್ಲ. ನಾವೇನ್ ಮಾಡ್ಬೇಕು, ಅವೆಲ್ಲದ್ರ ಬೆನ್ನತ್ತಿ ಹೋಗೋದು ಬೇಡ. ಪೃಥ್ವಿ ಬೆನ್ನತ್ತಿ ಹೋಗೋದು, ಸಪ್ತ ಸಾಗರದ ಬೆನ್ನತ್ತಿ ಹೋಗೋದು,
ಅಂದ್ರೆ ಅದರ ಅರ್ಥ ಏನು? ಹೊನ್ನು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ, ಸಂಸಾರ ಇವುಗಳ ಬೆನ್ನತ್ತಿ ಹೋದ್ರಿ ಅಂತಂದ್ರ ಯಾಂದು ಪರಮಾನಂದ ಸಿಗಂಗಿಲ್ಲ. ಮಿಲೈ ಅಬ್ದಿ ಲೌ ಪೃಥ್ವಿ ಸಭವು ಬಿನ ಏಕಾಂತನ ಆನಂದ ಕಭೋ. ಯಾಂದು ಆನಂದ ಸಿಗಂಗಿಲ್ಲ. ಇವುದ್ರ ಬೆನ್ನತ್ತಿವ ಎಲ್ಲಿ ತನ ಓದ್ತಿರ್ತೀರಿ ಅಲ್ಲಿ ತನ ನಿಮಗೆ ಆನಂದನೇ ಸಿಗಲ್ಲ. ಬಿನ ಏಕಾಂತನ ಆನಂದ, ಇದು ಅಂಡರ್ಲೈನ್ ಮಾಡ್ಕೋಬೇಕು ನೀವು. ಏಕಾಂತ ಇಲ್ಲದೆ ಆನಂದ ಸಿಗಲ್ಲ. ಏಕಾಂತ ಇಲ್ಲದೆ ಆನಂದ ಸಿಗಲ್ಲ ಅಂತಂದ್ರೆ ಎಲ್ಲಾ ಬಿಟ್ಟು ಊರವರೆಗೆ ಹೋಗಿ ಅಡವ್ಯಾಗ ಕುಂದ್ರದಲ್ಲ. ನಿದ್ದೆ ಹಚ್ಚಿದಾಗ ಹೆಂಗೆ ನೀವು ಏಕಾಂತವಾಗಿರ್ತೀರಿ ಹಂಗೆ ಎತ್ತರಿದ್ದಾಗೂ ಅವು ಯಾವುದ್ರ ಜೊತೆಗೂ ಸಂಬಂಧ ಇರ್ಲಾರ್ದಂಗೆ ಇದ್ರಿ ಅಂತಂದ್ರೆ ಅದು ನಿಮಗೆ ಆನಂದ ಸಿಗ್ತದ. ಈಗ ನಿಮ್ಮ ಮಕ್ಕಳು, ಸೊಸೆರು, ಮೊಮ್ಮಕ್ಕಳು, ಮಗಳು, ಅಳಿಯ, ಮೊಮ್ಮಕ್ಕಳು ಅವರು ಒಂದು ದಿನದಾಗಲ್ಲ ಒಂದು ತಿಂಗಳದಾಗ ಒಮ್ಮರೆ ನಿಮಗೆ ನೆನೆಸ್ತಾರೋ ಇಲ್ಲೋ. ಅವ್ರು ಸುಮ್ ತಮ್ಮ ಕೆಲಸ ತಾವು ಮಾಡ್ಕೊಂಡು ಅದಾರ ಇಲ್ಲ ಆರಾಮಾಗಿ. ಅಲ್ಲಿ ಅಟ್ಯಾಚ್ಮೆಂಟ್ ಯಾರು ಮಾಡ್ಕೊಳಕತ್ತಾರ? ಹೋಗಿ ಹೋಗಿ ಅವ್ರು ತಮ್ಮ ಪಾಡಿ ತಾವು ಅದಾರಲ್ರಿ. ಹುಡುಗರು ತಮ್ಮ ಪಾಡಿ ತಾವು ಶಾಲಿಗೆ ಓದ್ತಿರ್ತಾವ, ಬರ್ತಿರ್ತಾವ. ನಿಮ್ಮ ಮಕ್ಕಳು ಹಳೆಯದರು, ಸೊಸೆರು ಏನೇನು ಅದಾರ ಅವರೆಲ್ಲರೂ ತಮ್ಮ ಕೆಲಸ ತಾವು ಮಾಡ್ಕೊಂಡು ಅದಾರ. ಅವ್ರದವ್ರ ಪಾಡಿಗೆ ಅವ್ರು ಆರಾಮ ಅದಾರ ಅಂತೇಳಿ ನಿಮ್ಮ ಪಾಡಿಗೆ ನೀವು ಇರ್ಲಕ್ಕಾಗಲ್ಲ. ದಿನ ರಾತ್ರಿ ಫೋನ್ ಹಚ್ಚೋದು, ಏನ್ ಮಾಡ್ಲಕತ್ತಿದಿ, ಏನ್ ಮಾಡ್ತಿರ್ತಾರ, ಆರಾಮದಿಯೇನು, ಊಟ ಆಯ್ತೇನು, ಮತ್ತ ಫಿಟ್ಟಿಂಗ್ ಇಡೋವು ಏನಾರ ಇದ್ದು ಅಂತಂದ್ರ ಮಗಳು ತನ್ನ ಗಂಡಗೆ ಫಿಟ್ಟಿಂಗ್ ಇಡೋದಕ್ಕ ತಾಯಿ ಟ್ರೈನಿಂಗ್ ಕೊಡ್ತಿರ್ತಾಳ. ತಾಯಿಗೆ ಅಕ್ಕಿ ಗಂಡಗೆ ಫಿಟ್ಟಿಂಗ್ ಇಡ್ಲಕ್ ಮಗಳ ಟ್ರೈನಿಂಗ್ ಕೊಡ್ತಿರ್ತಾಳ. ಅಪ್ಪಿಂಗ್ ಅಂತ ನೋಡು, ಗಾಂಡಿಂಗ್ ಅಂತ ನೋಡು. ಎದಕ್ ಬೇಕಿವೆಲ್ಲ? ಸುಮ್ಮ ಏಕಾಂತವಾಗಿ ಪರಮಾನಂದವಾಗಿ ಇರುವಂಥದ ಇದು ಮೆಸೇಜ್. ಇರ್ಲಿ, ಮಕ್ಕಳಿರ್ಲಿ, ಮೊಮ್ಮಕ್ಕಳಿರ್ಲಿ, ಸೊಸೆಯರಿರ್ಲಿ, ಹಳೆಯದಿರ್ಲಿ, ಎಲ್ಲರೂ ಇರ್ಲಿ, ಹ್ಯಾಂಡ್ರಿರ್ಲಿ, ಗಾಂಡ್ರಿರ್ಲಿ, ನೀನು ಏಕಾಂತದಾಗ ನಿನಗೆ ಪರಮಾನಂದ ಬೇಕು ಅಂದ್ರೆ ಏಕಾಂತವಾಗಿರ್ಲಿ. ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪ್ರಕಾರ ನಿದ್ಯಾಗ ಇದ್ದಾಗ ಎದ್ದಾಗ ಇರು. ಸುತ್ತಮುತ್ತ ನಿದ್ಯಾಗ ಹೆಂಗೆ ನಿನಗೆ ಸಂಸಾರ ಸುತ್ತಮುತ್ತ ಇದ್ದಾಗೂ ನೀನು ಅವಕ್ಕ ಅಷ್ಟು ಸಂಬಂಧ ಇರ್ಲಾರ್ದಂಗಿದ್ದು ಆನಂದ ಹೆಂಗ್ ಹೊಂದುತ್ತೀವಿ ಹಂಗ ಆನಂದ ಒಂದು. ಎಚ್ಚರಿದ್ದಾಗೂ ಅವಕ್ಕ ಸಂಬಂಧ ಇರ್ಲಾರ್ದಂಗೆ ಇದ್ದಕ್ಕೆ ನೀ ಆನಂದ ಒಂದು ಬರ್ತದ ಇಲ್ಲ. ಹಂಗ ಆನಂದ ಹೊಂದಲಕ್ಕ ಕೆದರಿ ಕೆದರಿ ಹೋಗಿ ಹೋಗಿ ಅದು ಏನು ಇದು ಏನು, ಅದು ಯಾರು ಇದು ಯಾರು, ಯಾರು ಬಂದ್ರು ಯಾರು ಆದ್ರು, ಏನ್ ತಂದ್ರು ಏನ್ರು, ಇವೆಲ್ಲ ಕೆದರಿ ಕೆದರಿ ಹೋಗಿ ನೀವು ಏಕಾಂತ ಹೋಗಿ ಲೋಕಾಂತ ಮಾಡ್ಕೊಂಡು ಕುಂತ್ರ ಹೆಂಗ ನಿಮಗೆ ಪರಮಾನಂದ ಸಿಗ್ತದ? ವಾಕ್ಯ ಹೆಂಗದ? ಬಿನ ಏಕಾಂತ ನ ಆನಂದ ಕಬು. ಯಾಂದು ಸಿಗಂಗಿಲ್ಲ ನಿಮಗೆ ಏಕಾಂತವಾಗಿ ಈ ಜಗತ್ತು ಬ್ರಹ್ಮಾಂಡ ಪಿಂಡಾಂಡಗಳಿಂದ ನೀವು ಎಲ್ಲಿ ತನಕ ನಿರ್ಲಿಪ್ತ ಆಗಲ್ಲ ಅಲ್ಲಿ ತನಕ ನಿಮಗೆ ಎಂದೆಂದು ಆನಂದ ಸಿಗಲ್ಲ. ಮಿಲೈ ಆಬ್ದಿತವು ಪೃಥ್ವಿ ಸಭವು. ಇಡೀ ಪೃಥ್ವಿ ಸಪ್ತ ಸಾಗರಗಳಲ್ಲಿ ಎಲ್ಲ ಅಧಿಕಾರ ನಿಮಗೆ ಸಿಕ್ಕರು ನಿಮಗ ಏಕಾಂತ ಇರಲಾರ್ದೆ ನಿಮ್ಗೆ ಎಂದೆಂದು ಆನಂದ ಸಿಗಲ್ಲ ಅಂತೇಳಿ ಭರ್ಚು ಮಹಾರಾಜ ತನ್ನ ಅನುಭವವನ್ನು ಹೇಳಕತ್ತ. ಚಂದದನ್ರಿ ಪಾಠ? ಚಂದಿಲ್ಲ? ಈಗ ಬರ್ಚು ಹೇಳೋದು ಯಾವುದು? ಅದ್ವೈತ ಸಿದ್ಧಾಂತದ ಪ್ರಕಾರ ಊರು ಉದ್ಮನ ಹೆಂಡ್ರು ಮಕ್ಕಳು ಎಲ್ಲ ಬಿಟ್ಟೋಗಿ ಅಡವ್ಯಾಗಿರೋದು. ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಯಾವ್ದು ಹೇಳ್ತದ? ಅದು ಏನದ? ಎಲ್ಲದರ ಜೊತೆಗೆ ನಿದ್ದೆ ಹತ್ತದವ ಹೆಂಗ ಎದಕ್ಕೂ ಸಂಬಂಧ ಇರ್ಲಾರ್ದಂಗೆ ಇದ್ದು ಮಲ್ಕೊಂಡು ನಿದ್ದೆ ಮಾಡಿ ಆನಂದ ಹೊಂದುತ್ತಾನ ಹಾಗ ನೀ ಎದ್ದಾಗಿರು ಅಂತ ಹೇಳಿ ಅದು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಏಕಾಂತ. ಏಕಾಂತದಲ್ಲಿ ಎರಡು ರೀತಿ. ಮತ್ತೆಲ್ಲರೂ ಬಿಟ್ಟು ಎದ್ದಿಗಿದ್ದೀರಿ ನಮ್ಮ ಪಾಠ ಕೇಳಿ ಜುಯಿಕ್ಕಂತ. ಎಲ್ಲಾನು ಇರ್ಬೇಕು, ಸುತ್ತಮುತ್ತ ಹೆಂಡ್ರಿರ್ಬೇಕು, ಮಕ್ಕಳಿರ್ಬೇಕು, ರೊಕ್ಕಿರ್ಬೇಕು, ರೂಪಾಯಿ ಇರ್ಬೇಕು, ಒಬ್ಬರು ಆದ್ರೆ ಇನ್ನೊಬ್ಬರಿಗೆ ಮಾಡ್ಕೋಬೇಕು,
ಗಂಡ ಹೋದ್ರೆ ಗಂಡ ಮಾಡ್ಕೋಬೇಕು, ಹೆಂಡ್ರು ಹೋದ್ರೆ ಹೆಂಡ್ರು ಮಾಡ್ಕೋಬೇಕು. ಎಲ್ಲದಕ್ಕೂ ಅವಕಾಶ ಶುದ್ಧ ಬ್ರಹ್ಮಪೀಠದೊಳಗೆ. ಒಬ್ಬರೇ ಇರ್ಬೇಕತ್ತೇನಿಲ್ಲ. ನಿಮಗೆ ಬೇಕಂತಿದ್ರೆ ಇನ್ನೊಂದು ಮಾಡ್ಕೊರಿ. ಆದರೆ ಅಟ್ಯಾಚ್ಮೆಂಟ್ ಇರಲಾರ್ದಂಗೆ, ಮೋಹ ಇರಲಾರ್ದಂಗೆ ನಿರ್ಮೋಹಿಗಳಾಗಿ ಎಲ್ಲ ಸಂಪತ್ತನ್ನು ಹೊಂದ್ಕೊರಿ. ಏನು ತೊಂದರೆ? ಮೋಹ ಇರಲಾರ್ದಂಗೆ ನಿರ್ಮೋಹಿಗಳಾಗಿ ಎಲ್ಲ ಸಂಸಾರ ಇರಲಿ. ಸಂಸಾರ ಬೇಕು, ಸಂಸಾರ ಮೋಹ ಬೇಡ. ಸತಿ ಇರಲಿ, ಸತಿ ಮೋಹ ಬೇಡ. ಧನ ಕನಕಾದಿಗಳಿರಲಿ, ಧನ ಕನಕಾದಿಗಳ ಮೋಹ ಬೇಡ. ಅಧಿಕಾರ ಸಂಸಾರಗಳಿರಲಿ, ಅವುಗಳ ಮೋಹ ಬೇಡ. ಆಸ್ತಿ ಪಾಸ್ತಿಗಳಿರಲಿ, ಜಗತ್ತಿನಾಗ ಎಲ್ಲಕ್ಕಿಂತ ಹೆಚ್ಚು ಗಳಿಸಿರಿ. ಒಬ್ಬ 40 ಕೋಟಿ ಗಳಿಸಿರಿ, ಇನ್ನೊಬ್ಬ 400 ಕೋಟಿ ಗಳಿಸಿರಿ, ಏನು ತೊಂದರೆ ಇಲ್ಲ. ಆದ್ರೆ ಅದ್ರ ಮೋಹ ಬೇಡ. ಮೋಹ ಇರಲಾರ್ದಂಗೆ ಇದ್ದು ನೀವು ಏಟಾರೆ ಗಳಿಸ್ರಿ, ಏನಾರೆ ಮಾಡಿ. ಇದು ಕೌಶಲ್ಯ ಬೆಳೆಸ್ಕೋಬೇಕು. 219ನೇ ವಿಷಯಾಂಕ ಭರ್ಚುವಿನ ವೈರಾಗ್ಯದ ಪಾಠ 2ನೇ ಭಾಗ ಮುಗಿತು. ಮುಂದೆ 3ನೇ ಭಾಗ ಹೆಂಗ ಈ ಆನಂದ ಹೊಂದಿದ ಮೇಲೆ ಅವನ ಸ್ಥಿತಿ ಹೆಂಗಿರ್ತದ ಅನ್ನೋದು 3ನೇ ಭಾಗದಲ್ಲಿ ಹೇಳ್ತಾರೆ. ಮುಂದೆ ಸುಖದ ವಿಳಾಸ ಹೆಂಗಿರ್ತದ, ಆನಂದದ ವಿಳಾಸ ಅಂದ್ರೆ ಹೆಂಗಿರ್ತಾನ ಆನಂದ ಪುರುಷ ಅನ್ನೋದು ಹೇಳ್ತಾರೆ. ಅದು ಮತ್ತೆ ನಾಳೆ ಹೇಳೋಣ. ಯಾವ ರೀತಿ ನೀವು ಸ್ತ್ರೀನಿಂದದ ಬಗ್ಗೆ ಮೆಲುಕು ತಯಾರು ಮಾಡ್ಕೊಂಡಿರಿ, ದಿನ ಒಬ್ಬೊಬ್ಬರು ಹೇಳಕತ್ತೀರಿ. ಇಮಿಡಿಯೇಟ್ ನೀವು ಸ್ತ್ರೀನಿಂದದ ಬಗ್ಗೆ ಮುಗಿದಿತ್ತು ಅಂತಂದ್ರೆ ಇವತ್ತಿನ ಪಾಠ ಏನು ಹೇಳಿವಲ್ಲ, ಏಕಾಂತ ಮತ್ತೆ ನಾಲಿಗೆಯ ರುಚಿ ಮತ್ತೆ ನಾವು ಇರಬೇಕಾದ ವಾಸಸ್ಥಳ ಮತ್ತು ನಮ್ಮ ಆಹಾರ ಮತ್ತು ನಮ್ಮ ಮಂಚ ಯಾವ್ದ್ರದ್ದು, ನಾವು ಹೆಂಗಿರ್ಬೇಕು, ನಮ್ಮ ನೀರು ಎಂಥದ್ದು ಕುಡಿಬೇಕು ಅಂತೇಳಿ ಇವತ್ತಿನ ಪಾಠ ಹೇಳೋದಲ್ಲ. ಈ ರೀತಿ ಒಂದು ವೈರಾಗ್ಯದ ಬಗ್ಗೆ, ಒಂದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಕಾರ ಎಲ್ಲ ತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡೋದು ಒಂದು. ಇನ್ನೂ ಒಂದೇನದ, ಎಲ್ಲದರ ಮಧ್ಯೆ ಇದ್ದು ಯಾವುದಕ್ಕೂ ಅಂಟುಕೊಳ್ಳಾರ್ದಂಗಿರೋದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಅದು ಅದ್ವೈತ ಸಿದ್ಧಾಂತ. ಎಲ್ಲ ತ್ಯಾಗ ಮಾಡಿ, ಯಾರ ಮನಸ್ಸು ನಿಮಗೆ ಇಲ್ಲಿ ಕಂಟ್ರೋಲೇ ಆಗಲಾಗ್ಯದ ಅಂತಂದ್ರೆ ಅರಣ್ಯಕ್ಕೆ ಹೋಗಬೇಕಾಗ್ತದೆ. ಇಲ್ಲಿ ಇದ್ದು ನಿರ್ಲಿಪ್ತವಾಗಿ ಇರ್ಲಕ್ಕೆ ಬರಲಿಲ್ಲ ಅಂತಂದ್ರೆ ಅರಣ್ಯಕ್ಕೆ ಹೋಗಬೇಕಾಗ್ತದೆ. ಅಂತಾರ ನೋಡ್ರಿ, ಮನೆಯಾಗ ಬಹಳ ಇದಾಗಲಕ್ಕತ್ತಂದ್ರೆ ಒಂದು 4 ದಿನ ಯಾವ ಊರಿಗಾರ ಹೋಗ್ಬಾ ಅಂತಾರ ಇಲ್ಲ. ಒಟ್ಟ ಮನೆಯಾಗ ಸಮಾಧಾನ ಇಲ್ಲ, ಮನೆಯಾಗ ನಮಗೆ ಏನು ಚಲೋನೆ ಅನ್ಸಲ್ದು, ಮನೆಯವ್ರಲಿಂತ ಇವ್ರಿಗೆ ಬೇಸರ, ಇವ್ರಲಿಂತ ಮನೆಯವ್ರಿಗೆ ಬೇಸರ, ಹಿಂಗಾಯ್ತು ಅಂತಂದ್ರೆ ಏನ್ ಮಾಡ್ತಾರ, ಒಂದು 4 ದಿನ ಯಾವ್ದಾರ ಊರಿಗೆ ಹೋರಿ. ಅವ್ರು ಆದ್ರಂದ್ರೆ ಅವ್ರ ಮಹತ್ವ ಇವ್ರಿಗೆ ಗೊತ್ತಾಗ್ತದೆ, ಇವ್ರು ಆದ್ರಂದ್ರೆ ಅವ್ರ ಮಹತ್ವ ಇವ್ರಿಗೆ ಗೊತ್ತಾಗ್ತದೆ, ಇವ್ರ ಮಹತ್ವ ಅವ್ರಿಗೆ ಗೊತ್ತಾಗ್ತದೆ. ಒಬ್ರಿಗೊಬ್ರು ಸ್ವಲ್ಪ ದಿವಸ ದೂರ ಇರ್ರಿ, ಗೊತ್ತಾಗ್ತದೆ ನಿಮ್ಗೆ ಏನ್ ಮಹತ್ವ ಅನ್ನೋದು. ಕಳಿಸ್ತಾರಲ್ರಿ, ಒಂದು 4 ದಿನ ಊರಿಗೆ ಹೋಗು ಬಾ ನೀನು, ತಾನೇ ಬರಬರ. ಹಾಗೆ ಇಲ್ಲೇನದ, ನಮ್ಮ ವೈರಾಗ್ಯದ ಬಗ್ಗೆ ಸರಿಯಾದ ತಿಳುವಳಿಕೆ ಇಟ್ಟುಕೊಂಡು ಅವೈರಾಗ್ಯ ಪುರುಷರಾಗಿ ಏನ್ ಮಾಡ್ಯಾರ, ಪರಮಾನಂದ ಹೆಂಗ್ ಹೊಂದಬೇಕು, ಏಕಾಂತ ಅಂದ್ರೆ ಏನು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಏಕಾಂತ. ಯಾರು ಇಲ್ಲಿ ಮನೆಗೆ ಒಬ್ಬನೇ ಇದೀನಿ ನೋಡು, ಯಾರು ಇಲ್ಲಿ ಮನೆಗೆ ಒಬ್ಬನೇ ಆಗಿನ್ ನೋಡು, ಹೆಂಗ್ ಮಾಡ್ಬೇಕಂತ. ಇಲ್ಲೇನ ಯಾರು ಇಲ್ಲ ಅಂತಂದ್ರೆ ಶುದ್ಧ ಬ್ರಹ್ಮ ಇಲ್ಲ ಜೊತೆಗೆ. ಅವ್ರು ಇದ್ರೆ ಡಿಸ್ಟರ್ಬೆನ್ಸು, ಅವ್ರು ಇಲ್ಲದಾಗೆ ಮಸ್ತ್ ಆರಾಮ್ ಆಕ್ಟಿವ್ ಆಗಿರ್ತೀವಿ. ಇದು ತಿಳ್ಕೋರಿ ಸ್ವಲ್ಪ. ಜೊತೆಗಾರರು ಬಹಳ ಸಂಗಾತಿಗಳು ಇಲ್ಲದಾಗೆ ಆಕ್ಟಿವ್ ಆಗಿದ್ದು ಏನಾರ ಒಂದಿಟ್ಟು ಕೆಲಸಗಳಾಗ್ತಾವ. ಒಬ್ರಿಗೊಬ್ರು ಇದ್ರ ಅಂತಂದ್ರೆ ಮಾಯಾಂಗರ ಒಬ್ರಿಗೊಬ್ರು. ಆಗ ಕೆಲಸಗಳು ಹಾಲಾರ್ದಂಗ ಬರೇ ಡಿಂಗ್ ಹಿಡ್ಕೊಂಡು ಕೂತಿರ್ತಾವ. ಓಕೆ, ಮತ್ತೇನ್ ಡೌಟ್ ಅದ ಇವತ್ತಿನ ಪಾಠದೊಳಗ? ಏನಿಲ್ಲ ಅಲ್ರಿ? ಏನಾರ ಡೌಟ್ ಇದ್ರೆ ಕೇಳ. ನಾವು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ ಎರಡನ್ನೂ ಹೇಳಕತ್ತೀವಿ.
ಅದು ಅದ್ವೈತ ಸಿದ್ಧಾಂತದ್ದು ಯಾವಾಗ ಅಂತಂದ್ರೆ ಇಲ್ಲಿ ಸಂಸಾರದೊಳಗೆ ಇದ್ದು ಇದ್ರೊಳಗಿಂದ ನಾವು ಆನಂದವಾಗಿ ಇರೋಕ್ಕೆ ಬರಲಿಲ್ಲ ಅಂತಂದ್ರೆ ಸಂಸಾರದ ಹೊರಗಿಂದ ಆನಂದ ಹೊಂದಬೇಕಾಗ್ತದೆ. ಆ ಕೌಶಲ್ಯ ಇರಲಾರ್ದವ್ರಿಗೆ ಅರಣ್ಯಕ್ಕೆ ಹೋಗ್ಬೇಕಾಗ್ತದೆ. ಕೌಶಲ್ಯ ಇದ್ದವರು ಎಲ್ಲಿರ್ತಾರೋ ಅಲ್ಲೇ ಚಿಂತೆ ಇಲ್ಲದ ಕೋಣ ಸಂತೆಯಲ್ಲಿ ನಿಧಿ ಮಾಡ್ತಾನೆ. ಹಂಗೆ ನಾವು ಸಂತೆಯಾಗಿದ್ರೂ ಅಕ್ಕಮದೇವಿ ಅದೇ ಹೇಳ್ತಾವ, ಸಂತೆಯಲ್ಲಿ ಮನೆ ಮಾಡಿ ಶಬ್ದಕ್ಕೆ ನಾಚಿದಳೆ ಅಂತಯ್ಯ. ಸಂತೆಗೆ ಮನೆ ಮಾಡು, ಶಬ್ದಕ್ಕೆ ಕಾಂಪ್ರಮೈಸ್ ಮಾಡ್ಕೋ. ಸಮುದ್ರದ ತಡಿಯಲ್ಲಿ ಮನೆ ಮಾಡಿ ನೊರೆ ತೊರೆಗಳಿಗೆ ಅಂಜಿದಳೆ ಅಂತಯ್ಯ. ಸಮುದ್ರ ತೆರೆಗಳು ಬರ್ತಾವ, ಅವ್ರ ಬಗ್ಗೆ ಕಾಂಪ್ರಮೈಸ್ ಇರಲಿ. ಅದ್ರ ಭಯ ಇಟ್ಕೊಂಡು ನೀ ಅಲ್ಲಿ ಮನೆ ಮಾಡ್ಕೊಂಡಿದ್ದೆ ಅಂದ್ರೆ ನೀ ನೆಮ್ಮದಿಲಿ ತಿರಂಗಿಲ್ಲ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಳೆ ಅಂತಯ್ಯ. ಅದ್ರ ಜೊತೆಗೆ ನಿಂದು ಕಾಂಪ್ರಮೈಸ್ ಇರಲಿ. ಮೃಗಗಳು ಅಂತಂದ್ರೆ ಇರ್ತಾವ ಜಗತ್ತಿನ ಸುತ್ತಮುತ್ತ ಬೇಕಾದಷ್ಟು ಇರ್ತಾವ. ಆ ಮೃಗಗಳನ್ನು ನೋಡೋದ್ರ ಬದಲಿ ಮೃಗಗಳ ಒಳಗಿರುವ ಬ್ರಹ್ಮನನ್ನು ನೋಡ್ಬೇಕು. ಆ ಮೃಗಗಳೊಳಗಿನ ಬ್ರಹ್ಮ ನಮ್ಮೊಳಗಿನ ಬ್ರಹ್ಮ ಒಂದೇ ಆದ ಅಂತಂದ್ರೆ ಆ ಮೃಗಗಳ ದುಷ್ಪರಿಣಾಮದ ಅರ್ಧ ಪರಿಣಾಮ ಕಡಿಮೆ ಆಗಿಬಿಡ್ತು. ಅವ್ರ ಜೊತೆಗೆ ನಿಮ್ಮ ಮಾತುಕತೆಗಳು ಬ್ರಹ್ಮ ಅಂತ ಮಾತಾಡಿದ್ರಿ ಅಂತಂದ್ರೆ 100% ಕಡಿಮೆ ಆಗ್ಬಿಡ್ತು. ಮೃಗಗಳೆಲ್ಲ ಹೋಗಿ ನಿಮ್ಗೆ ಅನುಕೂಲ ಸಾಧು ಪ್ರಾಣಿಗಳಾಗ್ಬಿಡ್ತಾವೆ. ಅದನ್ನ ಬಿಟ್ಟು ನೀವೇನಾರ ಅವ್ರಿಗೆ ಮೃಗ ಅಂತೇಳಿ ತದ್ವಾ ಹ್ಯಾಂಡಲ್ ಮಾಡ್ಲಕತ್ರಿ ಅಂತಂದ್ರೆ ಅವ್ರ ಪವರ್ ಅವ್ರು ತೋರಿಸ್ತಾರೆ, ನಿಮ್ಮ ಪವರ್ ನೀವು ತೋರಿಸ್ಬೇಕು. ಉಳಿದ ಭಾಗ ನಾಳೆ ಹೇಳೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತಾರು ಮೆಲುಕದ ಹೇಳ್ತಾರೆ ಸಾಕು, ಪಾಠ ಮುಗಿಸಿ ಮುಂದಿನ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಉಳಿದದ್ದು ಮತ್ತೆ ನಾಳೆ ಮಾಡಂತಾರೆ. ಸ್ವಲ್ಪ ಇದು ಟೈಮ್ ಕಡಿಮೆ ಮಾಡಮ್, ಸತ್ಸಂಗದ ಟೈಮು ಸ್ವಲ್ಪ ಸಮಯದಲ್ಲಿ ಒಬ್ಬರು ಮೆಲುಕು ಒಬ್ಬರು ಚಿಂತನ, ಇಷ್ಟೇ ಸಾಕು. ನಿಮ್ದೊಂದು ಹೆಜ್ಜೆ ನಮ್ದೊಂದು ಹೆಜ್ಜೆ. ಏನು ಹೇಳ್ಬೇಕಂತಿದ್ರೆ ಅಂದ್ರೆ ಹೇಳ್ಕೊತ್ ಕುಂದ್ರಬಹುದು, ನಿಮಗೆ ಬಿಟ್ಟದ್ದು. ಅದ ನೋಡ್ರಿ, ಗ್ರೂಪ್ನಾಗ ಆಲ್ರೆಡಿ ಆಡೆಡ್ ಶುದ್ಧ ಬ್ರಹ್ಮ ಭಾನಪೀಠ ಗ್ರೂಪ್ನಾಗ ಅದ. ಆಲ್ರೆಡಿ ನಿಮ್ಮ ಹೆಸರು ಅದ, ಶುದ್ಧ ಬ್ರಹ್ಮ ಭಾನಪೀಠ ಅಂತದ. ಅದ್ರಾಗ ನಿಮ್ಮ ಹೆಸರು ಅದ. ಮಾನಸ ಪುತ್ರರು ಹುಡುಕ್ರಿ, ಅದ್ರೊಳಗೆ ಸರ್ಚ್ ಅಂತ ಹೊಡೀರಿ, ಶುದ್ಧ ಬ್ರಹ್ಮ ಭಾನ ಕೆಳಗೆ ಹೋಗಿರ್ತದ. ಎಲ್ಲ ಅಲ್ಲೇ ಇರ್ತಾರ, ಕೇಳ್ಬೇಕು. ನಾವು ಇಲ್ಲಿ, ನೀವು ಅಲ್ಲಿ, ಎಲ್ಲ ಬಲ್ಲಂತ ಸಂಘ ಅದರ. ಆಮೇಲೆ ಮಾನಸ ಪುತ್ರರ ಒಂದು ಗುಂಪು ಮಾಡಿವಿ, ಅದ್ರಾಗ ನಿಮ್ಮ ಹೆಸರು ಲೆಫ್ಟ್ ಆಗಿರಿ, ಬಿಟ್ಟಿರಿ. ಅದು ನೀವು ಲೆಫ್ಟ್ ಆದ್ಮೇಲೆ ಅದು ಎಷ್ಟೋ ತಾಸು ಬೇಕದು ಮತ್ತೆ ಹೊಳ್ಳಿ ಹಾಕ್ಬೇಕಾದ್ರೆ ಕರ್ಕೊಳಂಗಿಲ್ಲ ಅದು. ಹಿಂಗೆ ನೀವು ಲೆಫ್ಟ್ ಆದವ್ರಿಗೆ ಮತ್ತೆ ಹೊಳ್ಳಿ ಹಾಕ್ತೀನಿ ಅಂದ್ರೆ ಕೇಳಲ್ಲ ಅದು. ಇದ್ರಾಗ ಅದಿರಿ ನೀವು, ಶುದ್ಧ ಬ್ರಹ್ಮ ಭಾನ ಪೀಠದಾಗ ಅದಿರಿ. ಹಿಂಗೆ ಓದ್ತಿರ್ತಾವ, ನಮ್ಮ ಕೈ ಮೇಲೆ ಓದ್ತಿರ್ತಾವ, ನಿಮ್ಮ ಕೈ ಮೇಲೆ ಓದ್ತಿರ್ತಾವ. ಏನೋ ಬಟನ್ ಓದ್ತ ಟೈಮ್ನಾಗ ಏನೋ ಆಗಿಬಿಡ್ತಾವ. ಮತ್ತೆ ಹಿಂಗೆ ಬೆನ್ನ ಹತ್ತಿವಾಗ ಹಾಕಿಸ್ಕೋಬೇಕಷ್ಟೆ. ನಿಮ್ಗೇನು ಪಾಠ ಬೇಕಲ್ಲ, ಪಾಠ ಅವ್ರು ಯಾರಂದ್ರೆ ನಿಮ್ಗೆ ಹಾಕ್ತಾರ, ಪಾಠಗಳು ಹಾಕ್ರಿ ಅಂದ್ರೆ ಹಾಕ್ಬಿಡ್ತಾರ. ಅಲ್ಲೇ ಸುತ್ತಮುತ್ತ ಬೇಕಾದಷ್ಟು ಮಂದಿ ಅದಾರ. ಏನ್ ಪಾಠ ಉಪಯೋಗ ಆಗ್ಲಕತ್ತದ ಇದು ಹೇಳಿದ್ದು? ಭಾಳ ಉಪಯೋಗ ತಕೋಬೇಡ್ರಿ, ಮತ್ತ ಡೇಂಜರ್ ಆಗ್ತವ. ಏಟು ಆಟ ಅಟ್ಯಾಚ್ಮೆಂಟು ಭಾಳ ಇರಬಾರ್ದು, ಡಿಟ್ಯಾಚ್ಮೆಂಟು ಭಾಳ ಇರಬಾರ್ದು. ಸೌಕರ್ಯಗಳು, ಜೀವನ ಸೌಕರ್ಯಗಳು, ಮನಿ,
ಮತ್ತೆ ಅದ್ರ ಸುತ್ತಮುತ್ತ ಇರೋಂಥದ್ದು ಒಂದು ಗಾರ್ಡನ್ನು ಅವೆಲ್ಲ ಹೇಳ್ತಾನೆ ನೋಡ್ರಿ. ಹೆಂಗ ಫ್ರೆಶ್ನೆಸ್ ಏನೇನ್ ಬೇಕು ಎಲ್ಲ ಮಾಡ್ಕೊತ ಹೋಗ್ತಾನ. ನಾವು ಪ್ರಪಂಚ ಪಾರಮಾರ್ಥ ಎರಡನ್ನು ಕೂಡಿ ಮಾಡೋದ್ರಿಂದ ಇವಾಗ ಅವಶ್ಯಕ ಇದ್ದಷ್ಟು ನಾವು ಬಳಸ್ಬೋದ್ರಿ. ಅದಕ್ಕೆ ಬೆನ್ ಹತ್ತಾಗ ಪೂರ ಬಿಡಬಾರ್ದು, ಬೆನ್ ಹತ್ತನಬಾರ್ದು. ಪೂರ ಬಿಟ್ಟು ದೂರನು ಹೋಗ್ಬಾರ್ದು, ಅವಕ್ಕೆ ಬೆನ್ನು ಹತ್ತಬಾರ್ದು. ಈಗೇನದ, ಗೌತಮ ಬುದ್ಧನ ಬೆನ್ನು ಹತ್ತಿ ಹೋದ್ರೆ, ಶಂಕರಾಚಾರ್ಯರ ಬೆನ್ನು ಹತ್ತಿ ಹೋದ್ರೆ ಅವ್ರೇನ್ ಮಾಡ್ತಾರ, ಮತ್ತ ಹೊಳ್ಳಿ ನಿಮ್ ಮನ್ಯಾಗ ಕರಿತಾರ ನೋಡು ಹೋಗತ್ತೇಳಿ ಎಂದೂ ಕಳ್ಸಲ್ಲ ಅವ್ರು. ಹೊಳ್ಳಿ ನಮ್ ಸಂಗಟ ಬಂದಾರಂದ್ರೆ ಬಾಳ ಚಲೋ ಆಯ್ತಂತೇಳಿ ಕಡಿತನ ಆ ಕಡೆ ಕಲಾಸ ಮನಿಲಿಂತ ಡಿಟ್ಯಾಚ್ ಆಗಿ ಹೋಗ್ಬಿಡ್ತಾರ. ಆದ್ರ ಯಾವಾಗಾರ ಅದು ಬಿಟ್ಟು ಬೇರೆ ಪರಂಪರೆಯ ಸ್ವಾಮೀಜಿಗಳ ಬೆನ್ನ ಹತ್ತಿ ಹೋದ್ರಿ ಅಂತಂದ್ರೆ ಅವ್ರೇನ್ ಮಾಡ್ತಾರ, ಎಲ್ಲ ಬಿಟ್ಟು ನನ್ ಬೆನ್ನ ಕೆತ್ತಿದ್ರು, ನಿಮ್ ಮನ್ಯಾಗ ಯಾರು ಕೆಲ್ಸ ಇಲ್ಲ, ನಿಮ್ ಮನ್ಯಾಗ ಯಾರು ಹೇಳೋದು ಕೇಳೋದಿಲ್ಲ, ನಿನಗೆ ಮನಿಗ್ ಹೋಗಂತ. ಮತ್ತ ಮನಿಗ್ ಹೋಗಿ ಮನ್ಯಾಗ ಕೂತ್ರಿ ಅಂದ್ರೆ ಅಲ್ಲೇ ಮನೆಗೆ ಕೂತ್ರಿ ಹಂಗ ಮಠಕ್ಕೆ ಯಾಕೆ ಬಂದಿಲ್ಲ ಅಂತೇಳಿ ಮಠಕ್ಕೆ ಬಾ ಅಂತ. ಬೇರೆ ಪರಂಪರೆ ಇವೆಲ್ಲ ವ್ಯತ್ಯಾಸಗಳು ತಿಳ್ಕೋಬೇಕು. ಶಂಕರಾಚಾರ್ಯ ಪರಂಪರೆ, ಬುದ್ಧ ಪರಂಪರೆ ಏನದ ಪಾದವರ ಕಡೆ. ಇದು ಬೇರೆ ಪರಂಪರೆಯವ್ರು ಏನದಾರ, ಮನಿ ಮಠ ಎರಡು ಬ್ಯಾಲೆನ್ಸ್ ಮಾಡುತ್ತಾರೆ. ಮತ್ತೆ ಮಧ್ವಾಚಾರ್ಯ ಗುರುಗಳು ಒಬ್ಬರು ಬಿಟ್ರೆ ಗೃಹಸ್ಥ ಸನ್ಯಾಸಿಗಳದಾರ ಮಧ್ವಾಚಾರ್ಯದೊಳಗೆ. ಮೊದಲು ಮದುವೆ ಮಾಡ್ಕೋಬೇಕು, ಮಕ್ಕಳು ಮರಿ ಎಲ್ಲ ಅನುಭವಿಸಿರ್ಬೇಕು, ಅದಕ್ಕೆ ಸಾಕು ಅನ್ಸಿರ್ಬೇಕು, ಅಂಥವ್ರಿಗೆ ಸನ್ಯಾಸಿ ಮಾಡ್ತಾರ ಅವರು ಮಧ್ವಾಚಾರ್ಯರು ಅವ್ರ ಪರಂಪರೆ ಒಳಗೆ. ಬೇರೆ ಪರಂಪರೆ ಒಳಗೆ ಸನ್ಯಾಸಿಗಳು ಎಂಥವ್ರು ಅಂತಂದ್ರ ಎಂದು ಆ ಸಂಸಾರ ಸುಖನೇ ಗೊತ್ತಿರಬಾರ್ದು ಅಂಥವ್ರಿಗೆ ಮಾಡ್ತಾರೆ. ಮಧ್ವಾಚಾರ್ಯ ಇದ್ರೊಳಗೆ ಎಲ್ಲ ಗೃಹಸ್ಥರೇ. ರಾಘವೇಂದ್ರ ಸ್ವಾಮಿಗಳೆಲ್ಲ ಮೊದಲ ಗೃಹಸ್ಥರೇ ಅವರು. ಗೃಹಸ್ಥರೇ ಮುಂದೇನಾಗ್ತಾರ, ಸನ್ಯಾಸಿಗಳಾಗ್ತಾರೆ. ಸಂಸಾರ ಸುಖ ಎಲ್ಲ ಅನುಭವಿಸಿ ಸಾಕಪ್ಪ ಅಂದಾಗ 60 ವರ್ಷ 70 ವರ್ಷದವರೆಗೆ ಸನ್ಯಾಸಿ ಮಾಡಿ ಇಟ್ಬಿಡ್ತಾರೆ. ನಿಶ್ಚಿಂತ ಕಿರಿಕಿರಿಲ್ಲ. ಅದು ಬಿಟ್ಟಕ್ಕೆ ಸಣ್ಣವ್ರಿಗೆಲ್ಲ ಮದುವೆ ಮಾಡಕ್ಕೆ ಇದು ಸನ್ಯಾಸಿ ಮಾಡೋಣ, ನೀ ಸ್ವಂತ ಆಸ್ತಿ ಯಾಕೆ ಮಾಡ್ಕೊಂಡಿ, ಅಲ್ಲಿ ಯಾಕೆ ವಾದಿ, ಇಲ್ಲಿ ಯಾಕೆ ವಾದಿ, ಅವ್ರಿಗೆ ಯಾಕೆ ಮಾತಾಡಿದ್ವಿ, ಇವ್ರಿಗೆ ಯಾಕೆ ಮಾತಾಡಿದ್ವಿ, ಆ ಸ್ವಾಮೀಜಿ ಮೇಲೆ ಇವ್ರದ್ದು ಅಧಿಕಾರ ಮಾಡಿ ಒಬ್ರಿಗೊಬ್ರು ಜೀವ ತಿನ್ನೋ ಕೆಲಸ ಮಾಡ್ತಾರೆ. ಇರ್ಲಿ ಏನಾಕಿರ್ಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಸ್ವಾಮಿಗಳು ಶ್ರೀ ವಿಚಾರ ಸಾಗರ ಹಾಗೂ ಶ್ರೀ ನಿಶ್ಚಲ್ ದಾಸಿಯವರ ಕೃತಿಯಲ್ಲಿ ಬರುವ 5ನೇ ತರಂಗದ 219ನೇ ವಿಷಯಾಂಕದ ಅರ್ಜುನ ವೈರಾಗ್ಯ ಪ್ರತಿಪಾದನೆಯೊಳಗ ನಿನ್ನೆ ದಿವಸ ಈ ವಿಷಯಗಳಿಂದ ನಾವು ಹೆಂಗ ದೂರ ಇರಬೇಕು, ನಾವು ವೈರಾಗ್ಯವನ್ನ ಯಾವಾಗ ಸಾಧಿಸಬೇಕು, ಎಂತವರಿಗೆ ವೈರಾಗ್ಯವನ್ನು ಹೇಳ್ಕೊಡ್ಬೇಕು ಅನ್ನೋದನ್ನ ತಿಳಿಸಿದ್ರು. ಇವತ್ತೇ ಅದನ್ನೇ ಮುಂದುವರಿಸಿ 2ನೇ ಭಾಗದೊಳಗ ನಾವು ರುಚಿಗೆ ಬೆನ್ನ ಹತ್ತಿ ಹೋಗ್ಬಾರ್ದು. ಮತ್ ನಮಗ ನಿಸರ್ಗದಿಂದಾನೇ ನಮಗ ವೈರಾಗ್ಯ ಹೊಂದಿದವ್ರಿಗೆ ನಿಸರ್ಗನೇ ನಮಗೆಲ್ಲ ಆಶ್ರಯ ಕೊಡ್ತೈತಿ. ಮಲಗುದು, ಊಟದ್ದು, ಒಂದು ಯಾವುದೇ ಒಂದು ನಿಸರ್ಗದಿಂದ ರಕ್ಷಣೆ ಪಡೆಯಕ್ಕೆ ಎಲ್ಲದಕ್ಕೂ ಆ ನಿಸರ್ಗನ ಯಾರಿಗದು ವೈರಾಗ್ಯ ಉಳ್ಳವರಿಗೆ. ಇನ್ನು ಈ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದೊಳಗ ನಾವು ಪ್ರಪಂಚ ಪಾರಮಾರ್ಥ ಎರಡನ್ನೂ ಹೊಂದಿಕೊಂಡು ಹೋಗೋದ್ರಿಂದ ನಮ್ಗೆ ಕೆಲವು ಅವಶ್ಯ ಇದ್ದಷ್ಟು ನಾವು ವಿಷಯಗಳನ್ನ ನಾವು ಭೋಗ ಮಾಡ್ತಾ ಈ ಪಾರಮಾರ್ಥದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಸಾಧನೆ ಮಾಡೋದ್ರಲ್ಲಿ ನಾವು ನಿರತರಾಗಿರ್ಬೇಕು ಅಂತೇಳಿ 2 ರೀತಿಯ ಒಂದು ವೈರಾಗ್ಯಗಳನ್ನ ನಮ್ಗೆ ತಿಳಿಸ್ಕೊಟ್ರು. ಪ್ರಪಂಚ ಮಾಡ್ತಾ ವೈರಾಗ್ಯ, ಮತ್ತೆ ಎಲ್ಲ ಪ್ರಪಂಚವನ್ನು ತೊರೆದು ವೈರಾಗ್ಯ ಮಾಡುದು. ಈ ಪ್ರಪಂಚದೊಳಗನ ನಿರತರಾದವ್ರಿಗೆ ಈ ವೈರಾಗ್ಯದ ಕಡೆಗೇನೂ ಲಕ್ಷ್ಯ ಕೊಟ್ರಪ್ಪ ಅಂತ ಹೇಳುದು. ಮತ್ತೆ ಎಲ್ಲ ಸಂಸಾರ ತೊರೆದು ಬರೀ ಪಾರಮಾರ್ಥ ಮಾಡೋರಿಗೆ
ಇದಕ್ಕೂ ಸ್ವಲ್ಪ ಲಕ್ಷ ಕೊಡ್ರಿ ಅಂತ ಹೇಳೋದು. ಹಿಂಗ ಒಂದು ಸಮತೋಲತೆಯನ್ನ ಕಾಯ್ಕೊಂಡು ಬರ್ಬೇಕಂತೇಳಿ ನಮಗೆಲ್ಲ ಸದ್ಗುರುಗಳು ಬೋಧನೆ ಮಾಡಿದ್ರು. ಇಂಥ ಜ್ಞಾನ ನೀಡಿದ ಗುರುಗಳಿಗೆ ಅನಂತ ಧನ್ಯವಾದ. ನಿತ್ಯಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದ ಸರಿಗೆ ಅಜಹರ ಹರಿದಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ ಗತಿಗಾಣದ ನರ ಅಜ್ಞರಿಗರುವನ್ ತೋರಿದ ನೀರನಿಗೆ ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ಹಿತವನ್ನು ಬೋಧಿಪಯೇ ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕನೇ ಅತಿಕ್ತಗಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವನೇ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತರೇ ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವರೇ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಯೇ ವರಪ್ರಣವಾತ್ಮಕ ನಿಜಮಾತೀತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿತ್ಯಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿದಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲ ಮಹಾತ್ಮರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ.